ಇದೊಂದು ಗಂಡು ಕಲೆ. ಇಲ್ಲಿ ಗಂಡಸರೇ ಹೆಚ್ಚಾಗಿ, ಯಾಕೆಂದ್ರೆ ರಾತ್ರಿಯಿಂದ ಬೆಳಗಿನವರೆಗೆ ಯಕ್ಷಗಾನ ಮೇಳ ನಡೆಯುತ್ತೆ. ಗಂಡಸರೇ ಸ್ತ್ರೀ ಪಾತ್ರಧಾರಿಗಳು ಕೂಡ ಆಗಿದೆ. ಗಂಡು ಕೊಲ್ಲೆ ಅಂದ್ರೆ ಇದು ಕೇವಲ ಗಂಡಸರೇ ಮಾಡಬೇಕು ಅನ್ನುವಂತಹ ಒಂದು ದೃಷ್ಟಿಯಲ್ಲ. ಮೊದಲು ಉಸಿರನ್ನ ಪ್ರೀತಿಸ್ತಾರೆ, ಆಮೇಲೆ ಯಕ್ಷಗಾನ. ಸಂಪ್ರದಾಯದ ಒಂದು ಚೌಕಟ್ಟಿನಲ್ಲಿ ಇರ್ಬೇಕು, ಅದನ್ನ ಮೀರಿ ಹೋಗ್ಬೇಕು ಅಂತಲ್ಲ. ಯಕ್ಷಗಾನ ಕಲ್ತ್ ಹಾಳಾಗ್ತಾರೆ, ಸಂಗೀತ ಕಲ್ತ್ ಹಾಳಾಗ್ತಾರೆ, ಹೊರಗೆ ಆ ತರ ಮೆಂಟಾಲಿಟಿ ಯಾರದ್ದು ಇರ್ಲಿಲ್ಲ. ಚಿಕ್ಕ ಮಗುವಾಗಿರುವಾಗ ನಿಮ್ಗೆ ಆವಾಗ ನೋಡಿದ ಪ್ರಸಂಗಗಳು ಆವಾಗಿನ ಕಾಲದಲ್ಲಿ ಹೇಗ್ ನಡೀತಾ ಇತ್ತು ಯಕ್ಷಗಾನ? ಅವಾಗ ಅಲ್ಲಿ ಹೆಚ್ಚಾಗ್ತಾ ಇರೋದು ಕೆರೆಮನೆ ಮೇಳದ್ದು. ವರ್ಷಕ್ಕೊಂದು ಧರ್ಮಸ್ಥಳ ಮೇಳದ್ದು ತೆಂಕಿನ ಆಟ ಆಗ್ತಾ ಇತ್ತು ನಮ್ಮೂರಲ್ಲಿ. ಶಿಂಗನಹಳ್ಳಿ ಅಂತ ಸಾಲ್ಕಣೆಯಿಂದ ಒಂದು 5-6 ಕಿಲೋಮೀಟರ್ ದೂರ ಸಪ್ತಾಹಗಳಾಗ್ತಾ ಇತ್ತು. ಒಂದು ವಾರ ಇಡೀ ರಾಮಾಯಣ ಸಪ್ತಾಹ, ಇನ್ನೊಂದು ವಾರ ಬರೋ ವರ್ಷ ಮಹಾಭಾರತ ಸಪ್ತಾಹ, ಆಮೇಲೆ ವರ್ಷಕ್ಕೊಂದು 3-4 ಹರಕೆ ಆಟ, ಅದೆಲ್ಲ ಆಗ್ತಾ ಇತ್ತು. ನಾವ್ ಯಾವ ಒಂದು ಆಟನೂ ಬಿಡದೆ ಒಂದ್ ವಾರ ಇದ್ರು ಒಂದ್ ವಾರನು ದಕ್ಷಿಣ ಕನ್ನಡದ ಮೇಳದಿಂದನೂ ಪೆರಡೂರು ಮೇಳದಿಂದನೂ ಕೂಡ ಯಕ್ಷಗಾನ ಆಗ್ತಾ ಇತ್ತು. ಪೆರಡೂರು ಮತ್ತೆ ಸಿರ್ಸಿ ನವತೇಶ್ವರಿ ಮೇಳ ಇತ್ತು. ಸುಮಾರು ಅಲ್ಲಿ ಲೋಕಲ್ ಮೇಳಗಳಿತ್ತು. ಶಿಂಗನಹಳ್ಳಿಯಲ್ಲಿತ್ತು, ಕೋಳಿಗಾರ್ ಮೇಳ, ಸೊಂದ ಮೇಳ ಇತ್ತು, ತುಂಬಾ ಮೇಳಗಳಿತ್ತು. ವೃತ್ತಿಪರರು ಅಂದ್ರೆ ಕೆರೆಮನೆ, ನನ್ಗ ನೋಡಿದ್ದ ಅಮೃತೇಶ್ವರಿ ಮೇಳ, ಆಮೇಲೆ ಧರ್ಮಸ್ಥಳ ಮೇಳ. ಇದಿಷ್ಟು ವೃತ್ತಿ 6 ತಿಂಗಳ ಈಗ ರಾತ್ರಿ ಬೆಳಗುವರೆಗೆ ಮಾಡುವಂತ. ಬಡ ಬಡಗು ನಮ್ಮ ಉತ್ತರ ಕನ್ನಡದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಬಡಗು. ತೆಂಕುತಿಟ್ಟು ಅಂದ್ರೆ ದಕ್ಷಿಣ ಕನ್ನಡದಲ್ಲೇ ಇರೋದು. ಉಡುಪಿ ಕುಂದಾಪುರ ಈ ಸೈಡು ಬಡಗಿನಲ್ಲೇ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಉತ್ತರ ಕನ್ನಡದ ಬಡಗಿಗೂ ಅಲ್ಲಿ ಅದು ಬಡ ಬಡಗು. ಮಕ್ಕಳ ಮಹಿಳಾ ತಂಡದ ಜೊತೆ ನೀವು ಬಾಂಬೆ, ಡೆಲ್ಲಿ ಎಲ್ಲ ಕಡೆ ಹೋದ್ರಿ. ಅಲ್ಲಿ ಹೋಗಿ ಎಲ್ಲಿ ನೀವು ಯಕ್ಷಗಾನ ಮಾಡ್ತಾ ಇದ್ರಿ? ಮಹಿಳೆಯರಿಗೆ ಕೆಲವ್ರು ಕೇಳ್ತಿದ್ರು, ಈ ಹೆಣ್ಮಕ್ಳಿಗೆಲ್ಲ ಯಕ್ಷಗಾನ ಎಂತಕ್ರ, ಮದುವೆ ಹೋಗ್ತಾವ್ ಮಕ್ಕ ಮಾಡ್ಕೊಂಡು ಆರಾಮಾಗಿ ಸುಮ್ನೆ ನಿಮ್ಗೊಂದು ಕೆಲಸ ಇಲ್ಲ ಹೇಳಿ ಅವ್ರ ಹತ್ರ ನಮ್ಮ ಹವ್ಯಕ ಭಾಷೆಯಲ್ಲಿ ಹೇಳ್ತಾ ಇದ್ರು. ಈಗ ನೀವು ಮದುವೆ ಆಗ್ತೀರಾ, ಬರ್ತೀರಾ, ಆಮೇಲೆ ಸಂಸಾರ ಬೆಂಗಳೂರಲ್ಲಿ ಪ್ರಾರಂಭ ಆಗುತ್ತೆ. ಇಲ್ಲಿ ಬಂದ ಮೇಲೆ ನಿಮ್ದು ಎಷ್ಟು ವರ್ಷ ಗ್ಯಾಪ್ ಆಯ್ತು, ಹೇಗಾಯ್ತು? ಅದೊಂದು ತುಡಿತಾ ಇತ್ತು, ಯಾವಾಗ ಯಕ್ಷಗಾನ ಮಾಡೋದು, ಎಲ್ಲ ಬಿಟ್ಟು ಹೋಗ್ಬಿಟ್ರಲ್ಲ, ಹೆಂಗೆ ಅದನ್ನು ಮುಂದುವರ್ಸೋದು ಅಂತ ಅವಾಗ್ಲೂ ಆಲೋಚನೆಯಲ್ಲಿ ಮನಸ್ಸಲ್ಲಿ ಇದ್ದೇ ಇರ್ತಿತ್ತು. ಕಡೆಗೆ ಈಗ VRA ಹೆಗ್ಡೆಯವರು ಸಿಕ್ಕಿ ಒಂದು ಪ್ರೋಗ್ರಾಮ್ ಆಯ್ತು ನಮ್ದು ಸಮಯ ಸಮೂಹದ್ದು ಬೆಂಗಳೂರಲ್ಲಿ. ಅದು ನೋಡಿದ್ಮೇಲೆ VRA ಹೆಗ್ಡೆಯವರಿಗೆ ಇವರೆಲ್ಲ ಇದ್ದಾರೆ, ನಾವು ಯಾಕೆ ಮಹಿಳಾ ಟೀಮ್ ಅನ್ನೇ ಕಟ್ಟಬಾರ್ದು ಅಂತ ಆಲೋಚನೆ ಬಂದು ಮತ್ತೆ ಶುರುವಾದದ್ದು 2010 ಅಲ್ಲಿ. ಈ ಪ್ರಪಂಚದಲ್ಲಿ ನಾನು ನೀನು ಸೇರಿದರೆ ನಮ್ಮನ್ನ ತಡೆಯುವವರು ಯಾರಿದ್ದಾರೆ? ದೂರದವರು ಹೋಗ ಕಾಶಿಯಲ್ಲಿ ಕೂಡ ಯಕ್ಷಗಾನ ಮಾಡಿದ್ವಿ ನಾವು. ಟ್ರೈನ್ 2 ದಿವಸ ಬೇಕು, ಟ್ರೈನಲ್ಲಿ ಹೋಗ್ತೀವಿ. ಯಾಕಂದ್ರೆ ಅಲ್ಲಿವರೆಗೆಲ್ಲ ನಮ್ದು ಪ್ರೈವೇಟ್ ವೆಹಿಕಲ್ ತಗೊಂಡು ಹೋಗಕ್ಕಾಗಲ್ಲ. ಈಗ ಮುಂಬೈದಲ್ಲಿ ಈಗ ಅವರು 8-10 ಆಟ ಕಂಟಿನ್ಯೂಸ್ ಸಿರಿಕಲ್ಲ ಮೇಳದ ಆಗ್ತಾ ಇರುತ್ತೆ. ಹೋಗುವಾಗ ಫ್ಲೈಟ್ ಅಲ್ಲಿ ಹೋಗ್ತಾರೆ. ಈಗ ವೇಷ ಸಾಮಾನು ಹಾಕೊಂಡ್ ಬರೋರೆಲ್ಲ ಟ್ರೈನ್ ಅಲ್ಲಿ ಇದ್ರಲ್ಲಿ ತಗೊಂಡ್ ಬರ್ತಾರೆ. ಇದರಲ್ಲಿ ಯಾವ ಒಂದು ವಿಷಯ ನಿಮ್ಗೆ ಇಷ್ಟ ಆದ್ರೆ ಅದು ನಮ್ಗೆ ಕಷ್ಟನೇ ಆಗೋದಿಲ್ಲ. ಆ ಒಂದು ಪಾತ್ರ ಆಗುವ ಭರದಲ್ಲಿ, ಬಣ್ಣ ಹಚ್ಚುವ ಒಂದು ಹುಚ್ಚಲ್ಲಿ ಎಷ್ಟೇ ಭಾರ ಇದ್ರು ನಮ್ಗೆ ಲಕ್ಷಕ್ಕೆ ಹೋಗೋದಿಲ್ಲ. ರಂಗದ ಮೇಲೆ ಅದು ಏನೂ ಗೊತ್ತಾಗೋದಿಲ್ಲ. ಅದು ಮುಗಿದ್ಮೇಲೆ ನೋಡ್ಕೊಂಡ್ರೆ ಆಯ್ತು ಕಡೆಗೆ ಅಂತ. ಮೇಳದ ಆಟ ನೋಡುವವರೇ ಒಂದು ಬೇರೆ, ಹವ್ಯಾಸಿಗಳದ್ದು ನೋಡುವವರೇ ಬೇರೆ. ಆ ಒಂದು ನಿರೀಕ್ಷೆಯನ್ನ ಹವ್ಯಾಸಿಗಳಿಂದ ನಾವು ಇಟ್ಕೊಳಕ್ ಆಗಲ್ಲ. ದಿನ ಮಾಡುವವ್ರು ಬೇರೆ, ಅಪರೂಪಕ್ಕೆ ಮಾಡೋರು ಬೇರೆ. ನಮಸ್ಕಾರ ಬಿಯಾಂಡ್ ಲಿಮಿಟ್ ವೀಕ್ಷಕರಿಗೆ. ಚಂಡೆ ಮದ್ದಳೆಗೆ ಕುಣಿಯುವ ಕಾಲು, ತಲೆಯಲ್ಲಿ ಹೊಳೆಯುವ ಕಿರೀಟದ ಸಾಲು, ಮಾತು ಸಂಗೀತದ ಅದ್ಭುತ ಲೋಕ, ಯಕ್ಷಗಾನವೇ ನಮ್ಮ ಕರುನಾಡಿನ ತಾಕ. ಹೌದು, ಯಕ್ಷಗಾನ ನಮ್ಮ ಜಾನಪದ ಕಲೆಗಳ ಜೀವಾಳ, ನಮ್ಮ ಕರುನಾಡಿನ ಅತ್ಯುನ್ನತವಾದಂಥ ಸಂಸ್ಕೃತಿ. ಎಷ್ಟೋ ಜನ ಯಕ್ಷಗಾನ ಕಲಾವಿದರು ತಮ್ಮ ಜೀವನವನ್ನೇ ಯಕ್ಷಗಾನಕ್ಕಾಗಿ ಮುಡುಪಿಟ್ಟಿದ್ದಾರೆ. ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ. ಅಷ್ಟೇ ಅಲ್ಲ, ವಿದೇಶಗಳಲ್ಲಿ ಕೂಡ ಯಕ್ಷಗಾನಗಳು ಪ್ರದರ್ಶನ ಕಂಡಿವೆ. ಇವತ್ತು ಯಕ್ಷಗಾನ ಅಕಾಡೆಮಿ ಕೂಡ ಅಸ್ತಿತ್ವದಲ್ಲಿದೆ ನಮ್ಮ ಕರ್ನಾಟಕದಲ್ಲಿ. ಯಕ್ಷಗಾನದಲ್ಲಿ ಸಾವಿರಾರು ಪ್ರಸಂಗಗಳಿವೆ. ಮಹಾಭಾರತ,
ರಾಮಾಯಣವನ್ನು ಆಧರಿಸಿ, ಹಾಗೆ ಪೌರಾಣಿಕ ಪ್ರಸಂಗಗಳು. ಅದರ ಬೇಸ್ ಮಾಡಿ ಹಲವಾರು ಯಕ್ಷಗಾನ ಪ್ರಸಂಗಗಳು ಬಂದಿವೆ. ಯಕ್ಷಗಾನ ಒಂದು ಗಂಡು ಕಲೆ ಅಂತಲೇ ಪ್ರಸಿದ್ಧಿ ಪಡ್ಕೊಂಡಿದೆ. ಯಕ್ಷಗಾನ ನೋಡಿರೋವಂತಹ ನಿಮ್ಮಂಥವ್ರಿಗೆಲ್ಲ ಗೊತ್ತಿರುತ್ತೆ, ಯಕ್ಷಗಾನ ಶುರುವಾಗೋದೇ ರಾತ್ರಿ, ಮುಗಿಯೋದು ಬೆಳಗ್ಗೆ. ಅಲ್ಲಿ ಸ್ತ್ರೀ ವೇಷವನ್ನು ಕೂಡ ಗಂಡಸರೇ ಮಾಡ್ತಾರೆ. ಆದರೆ ಇವತ್ತು ನಮ್ಮ ಬಿಯಾಂಡ್ ಲಿಮಿಟ್ಸ್ ಚಾನಲ್ನಲ್ಲಿ ನಾನು ನಿಮಗೆ ಪರಿಚಯಿಸಕ್ಕೆ ಹೊರಟಿರುವಂತಹ ಒಬ್ಬ ವಿಶೇಷ ಅತಿಥಿ ಮಹಿಳೆ, ಯಕ್ಷಗಾನವನ್ನು ಅಭ್ಯಾಸ ಮಾಡಿ ಯಕ್ಷಗಾನ ಪ್ರದರ್ಶನವನ್ನು ನೀಡ್ತಾರೆ. ಅವರದ್ದೇ ಆದಂತಹ ಒಂದು ಯಕ್ಷಗಾನ ಮೇಳ ಕೂಡ ಇದೆ. ಇದು ನಾವು ಸಮುದ್ರದ ಅಲೆಗಳಿಗೆ ವಿರುದ್ಧವಾಗಿ ಸ್ವಿಮ್ ಮಾಡೋದು. ಯಾಕೆಂತಂದರೆ ಗಂಡು ಕಲೆ ಅಂತ ಪ್ರಸಿದ್ಧವಾದಂಥ ಯಕ್ಷಗಾನವನ್ನು ನಾವು ಪ್ರೀತಿಸಿ ಅದನ್ನು ಕಲಿತು ಎಲ್ಲ ರೀತಿಯ ಚಾಲೆಂಜ್ಗಳನ್ನು ಹ್ಯಾಂಡಲ್ ಮಾಡಿ ಯಕ್ಷಗಾನ ಪ್ರದರ್ಶನ ಕೊಡೋದೇನಿದೆಯಲ್ಲ, ಅದು ಅಷ್ಟು ಸುಲಭವಾದ ಮಾತಲ್ಲ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ಮಾತುಕತೆಗೆ ಬಂದಿರೋರು ಶ್ರೀಮತಿ ಗೀತಾ ಹೆಗಡೆ. ನಮಸ್ಕಾರ ಗೀತಕ್ಕ. ನಮಸ್ಕಾರ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್ ಚಾನಲ್. ಥ್ಯಾಂಕ್ ಯು. ನೀವು ಒಬ್ಬ ವಿಶೇಷ ಅತಿಥಿಯಾಗಿ ನಿಮ್ಮನ್ನು ಇಲ್ಲಿ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ನಾವು ಕರೆದಿದ್ದು, ಮತ್ತು ನೀವು ನಿಮ್ಮ ಸಮಯವನ್ನು ನಮಗಾಗಿ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನನ್ನನ್ನು ಇಲ್ಲಿಯವರೆಗೆ ಕರೆಸಿಕೊಂಡಂತಹ ತಮಗೂ ಕೂಡ ಧನ್ಯವಾದಗಳು. ಬಿಯಾಂಡ್ ಲಿಮಿಟ್ ಅವರಿಗೂ ಕೂಡ ತುಂಬ ತುಂಬ ಶುಭಾಶಯಗಳು. ಇನ್ನೂ ನೀವು ಬೆಳಿಬೇಕು. ನಮ್ಮಂಥ ಅನೇಕ ಮಹಿಳಾ ಕಲಾವಿದೆಯರು ಕೇವಲ ಯಕ್ಷಗಾನ ಅಂತ ಮಾತ್ರ ಅಲ್ಲ, ಮಹಿಳೆಯರನ್ನು ಒಂದು ಗುರುತಿಸುವಂತಹ ಒಂದು ಶಕ್ತಿಯ ದೇವರು ನಿಮ್ಗೆ ಕೊಡಲಿ ಅಂತ ನಾನು ಪ್ರಾರ್ಥಿಸುತ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀನಿ. ಖಂಡಿತ. ಇದು ಯಕ್ಷಗಾನ ನಾನು ಈ ಇಂಟ್ರೊಡಕ್ಷನ್ನಲ್ಲಿ ಹೇಳಿದ ಹಾಗೆ ಇದೊಂದು ಗಂಡು ಕಲೆ. ಇಲ್ಲಿ ಗಂಡಸರೇ ಹೆಚ್ಚಾಗಿ, ಯಾಕೆಂದರೆ ರಾತ್ರಿಯಿಂದ ಬೆಳಗಿನವರೆಗೆ ಯಕ್ಷಗಾನ ಮೇಳ ನಡೆಯುತ್ತೆ. ಗಂಡಸರೇ ಸ್ತ್ರೀ ಪಾತ್ರಧಾರಿಗಳು ಕೂಡ ಆಗಿರ್ತಾರೆ. ಆದರೆ ನೀವು ಒಬ್ಬ ಮಹಿಳೆಯಾಗಿ ಯಕ್ಷಗಾನವನ್ನು ಪ್ರೀತಿಸಿ ಯಕ್ಷಗಾನವನ್ನು ಕಲಿತ್ರಿ. ಇದಕ್ಕೆ ಯಾವ ರೀತಿ ನಿಮಗೆ ಪ್ರೇರಣೆ ಸಿಕ್ತು? ಗಂಡು ಕೊಲೆ ಅಂದರೆ ಇದು ಕೇವಲ ಗಂಡಸರೇ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಯಲ್ಲ. ಅದರ ಚಂಡೆ ಮದ್ದಳೆಗಳಿರಲಿ, ಅದರ ಶ್ರುತಿ ಇರಲಿ, ಆ ಒಂದು ಶಕ್ತಿ, ಅದು ಗಂಡಸರಿಗೆ ನ್ಯಾಚುರಲ್ ಆಗಿರುವಂತಹ ಒಂದು ಪ್ರಕೃತಿಯೇ ಕೊಟ್ಟಿರುವಂಥ ಒಂದು ವರ. ಯಾಕಂದರೆ ಶಕ್ತಿ ಬೇಕು. ಜೊತೆಗೆ ನೀವೇ ಹೇಳಿದಂಗೆ ರಾತ್ರಿ ಬೆಳವರೆಗೂ ಮೊದಲಾಗ್ತಾ ಇತ್ತು. ಆ ಒಂದು ಕಲೆಗೆ ಅವರು ಸೂಟೇಬಲ್ ಹೌದು, ಆದರೆ ವೃತ್ತಿಯಾಗಿ ಸ್ವೀಕರಿಸುವುದಕ್ಕೆ ಗಂಡಸರು ಕರೆಕ್ಟು. ಹೆಣ್ಣು ಮಕ್ಕಳಿಗೆ ಅದನ್ನು ವೃತ್ತಿಯಾಗಿ ಸ್ವೀಕರಿಸುವಂಥ ಶಕ್ತಿ ಈಗಲೂ ಇದೆ ಅಂತ ನಾನು ಒಪ್ಕೊಳ್ಳೋದಿಲ್ಲ. ಹವ್ಯಾಸವಾಗಿ ಖಂಡಿತ ಮಾಡ್ಬೋದು. ಯಾಕಂದರೆ ಕಲೆ ಅನ್ನೋದು ಯಾರ ಸ್ವತ್ತು ಅಲ್ಲ. ಗಂಡಸರಿಗೂ ಅದು ಒಲಿಯುತ್ತೆ, ಹೆಂಗಸರಿಗೂ ಒಲಿಯುತ್ತೆ. ಈಗ ನಾವೆಲ್ಲ ಎಷ್ಟು 40 ವರ್ಷಗಳಿಂದ ನಾವೆಲ್ಲ ಮಾಡ್ತಾ ಬಂದಿದ್ದೀವಿ. ನಮ್ಮ ಕಾಲದಲ್ಲಿ ತುಂಬ ಕಡಿಮೆ ಜನ ಯಕ್ಷಗಾನವನ್ನು ಮಹಿಳೆಯರು ಮಾಡುವವರಿದ್ದರು. ಅವಕಾಶ ಕಲಿಯೋದಕ್ಕೆ ಇರಲಿಲ್ಲ, ನೋಡೋದಕ್ಕೂ ಕೂಡ ಬಿಡ್ತಾ ಇರಲಿಲ್ಲ ಅಂತ ನಾನು ಕೇಳಿದ್ದೀನಿ. ಬಟ್ ನಮ್ಮ ಮನೆಯಲ್ಲಿ, ನಮ್ಮೂರಲ್ಲಿ ಆ ಥರ ವಾತಾವರಣ ಇರಲಿಲ್ಲ. ಈಗ ನೀವು ಬಂದಿರೋದು ಹಳ್ಳಿ, ಸಿರ್ಸಿ ಹತ್ರ ಹಳ್ಳಿ ವಾತಾವರಣದಿಂದ. ತುಂಬ ಒಂದು ಏನು ಹೇಳ್ಬೋದು ಅಂತಂದರೆ ಆರ್ಥೋಡಾಕ್ಸ್ ಕಲ್ಚರ್ ಇರುತ್ತೆ ನಮ್ಮ ಕಡೆ. ನಮ್ಮಲ್ಲಿ ತೋಟ, ಮನೆ, ಯಜ್ಞ, ಯಾಗ, ಪೂಜೆ, ಹೆಣ್ಮಕ್ಳು ಮದುವೆ ಆಗಬೇಕು, ಹಾಗೆ ಗಂಡನ ಮನೆಗೆ ಹೋಗಬೇಕು, ಗಂಡನಿಗೆ ಅವ್ರ ಕೆಲಸದಲ್ಲಿ ಸಹಾಯ ಮಾಡಬೇಕು. ಈ ರೀತಿ ಸ್ವಲ್ಪ ಇದೆ. ಆಮೇಲೆ ತುಂಬ ಡೆವಲಪ್ಮೆಂಟ್ ಆಗಿದೆ. ಬಟ್ ಆವಾಗೆಲ್ಲ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಈ ರೀತಿ ಒಂದ್ಸಲಕ್ಕೆ ಈಗ ಹೆಣ್ಮಕ್ಳು ಯಕ್ಷಗಾನ ಕಲಿತಾರೆ, ಭರತನಾಟ್ಯ, ಸಂಗೀತ ಖಂಡಿತ ಒಪ್ಕೋತಾರೆ. ಆದರೆ ಯಕ್ಷಗಾನವನ್ನು ಕಲಿತಾರೆ, ಯಕ್ಷಗಾನ ಮಾಡ್ತಾರೆ ಅಂದಿದ ತಕ್ಷಣ ಒಂದ್ಸಲ ಏನೋ ಪಾಲಕರಿಗೆ ಸ್ವಲ್ಪ ಆತಂಕ ಆಗುತ್ತೆ, ಬೇರೆ ರೀತಿ ನೋಡ್ತಾರೆ ಅವ್ರು ನಿಮ್ಮನ್ನ ಬೇರೆ ರೀತಿ. ಆದ್ರೆ ನಮ್ಮ ಊರು ಸಾಲ್ಕಣಿ, ಸಿರ್ಸಿ ಹತ್ತಿರದ ಸಾಲ್ಕಣಿ ಅಂತ ಊರು ನಮ್ದು ಗ್ರಾಮ. ಅದು ಸಾಂಸ್ಕೃತಿಕವಾಗಿ ತುಂಬಾ ಒಂದು ಮುಂದುವರಿದಂತಹ ಗ್ರಾಮ ಆಗಿತ್ತು ಆಗಲೇ. ಸಂಗೀತ, ಸಾಹಿತ್ಯ, ನಾಟಕ. ನಮ್ಮ ಊರಿನಲ್ಲಿ ಸಾಮಾನ್ಯ ಎಲ್ರಿಗೂ ಯಕ್ಷಗಾನ ಅಂದ್ರೆ ಪರಿಮಿತ ಪ್ರೀತಿ. ಬೇರೆ ಎಲ್ಲ ಕ್ಷೇತ್ರದಕ್ಕಿಂತ ಯಕ್ಷಗಾನಕ್ಕೆ ಅವ್ರು ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡ್ತಾ ಇದ್ರು. ಮೊದಲು ಉಸಿರನ್ನ ಪ್ರೀತಿಸ್ತಾರೆ, ಆಮೇಲೆ ಯಕ್ಷಗಾನ. ಮನೆ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲ ಕಲಾವಿದರು ಆ ಪ್ರಸಂಗ ಹೇಗಾಗಬೇಕು, ಈ ಪಾತ್ರ ಹೇಗಾಗಬೇಕು ಅನ್ನೋ ಒಂದು ಕಲ್ಪನೆ ಆಗಲೇ ಇತ್ತು. ಬಟ್ ನಮ್ಮ ಯೋಗ, ನಮ್ಮ ಊರಲ್ಲಿ ಯಾರು ಹೆಣ್ಮಕ್ಳು ಹಿಂಗೆ ಇರಬೇಕು ಅಂತ ರಿಸ್ಟ್ರಿಕ್ಷನ್ ಆಗೋದಾಗ್ಲಿ, ಇಷ್ಟೇ ಮಾಡಬೇಕು, ಸಾಂಪ್ರದಾಯದ ಒಂದು ಚೌಕಟ್ಟಿನಲ್ಲಿ ಇರಬೇಕು, ಅದನ್ನು ಮೀರಿ ಹೋಗಬೇಕು ಅಂತಲ್ಲ. ಯಕ್ಷಗಾನ ಕಲ್ತ್ರೆ ಹಾಳಾಗ್ತಾರೆ ಅಥವಾ ಸಂಗೀತ ಕಲ್ತ್ರೆ ಹಾಳಾಗ್ತಾರೆ ಹೊರಗೆ, ಆ ಥರ ಮೆಂಟ್ಯಾಲಿಟಿ ಯಾರದ್ದೂ ಇರಲಿಲ್ಲ. ಅದು ನಮ್ಮ ಭಾಗ್ಯ. ಅಂಥ ಊರಲ್ಲಿ ನಾವು ಹುಟ್ಟಿರೋದಕ್ಕೆ ಆ ದೇವರಿಗೆ ನಾನು ಮೊದಲು ಕೃತಜ್ಞತೆ ಸಲ್ಲಿಸ್ತೀನಿ. ಅಂಥ ಒಂದು ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ
ಅಂತ ಒಂದು ಮನೆಯಲ್ಲಿ ನನ್ನ ಅಜ್ಜ ಪಟೇಲ್ರಾಗಿದ್ದರು. ಸಾಮಾನ್ಯ ಎಲ್ಲ ಯಕ್ಷಗಾನ ಕಲಾವಿದರು ಊರಲ್ಲಿ ಆಟ ಇದ್ದಾಗ ನಮ್ಮ ಮನೆಗೆ ಬರ್ತಾ ಇದ್ರು. ಕರ್ಕಿ ಮೇಳದವ್ರಿರಲಿ, ಕೆರೆಮನೆ ಮೇಳದವರಿರಲಿ. ಹಾಗಾಗಿ ಮೊದಲಿಂದನೂ ನಮ್ಮ ಮನೆಯಲ್ಲಿ ಯಕ್ಷಗಾನದೇ ವಾತಾವರಣ. ಚಿಕ್ಕಪ್ಪಂಗೆ, ಅಜ್ಜನಿಗೆ, ದೊಡ್ಡಪ್ಪನಿಗೆ ಎಲ್ರಿಗೂ ಯಕ್ಷಗಾನ ಅಂದರೆ ತುಂಬ ಇಷ್ಟ ಆಗಿತ್ತು. ಬಹುಶಃ ಆ ಒಂದು ಸಂಸ್ಕಾರ, ಆ ರಕ್ತವೇ ನನ್ನ ಮೈಯಲ್ಲಿ ಹರಿತಾ ಇರೋದಕ್ಕೆ ಯಕ್ಷಗಾನ ಬಿಟ್ಟು ಪ್ರಪಂಚ ಬೇರೆ ನೋಡಿಲ್ಲ ನಾನು. 2.5-3 ವರ್ಷದ ಒಂದು ಮಗುವಾಗಿರುವಾಗಲೇ ನನ್ನ ದೊಡ್ಡಪ್ಪ ಅವ್ರ ಹೆಗಲ ಮೇಲೆ ಕುಡಿಸ್ಕೊಂಡು, ಯಾಕಂದ್ರೆ ಆವಾಗ ಇಷ್ಟೆಲ್ಲ ವೆಹಿಕಲ್ ಆಗಲಿ, ಬಸ್ಸು, ಕಾರು ವ್ಯವಸ್ಥೆಗಳಿರಲಿಲ್ಲ. ಎಲ್ಲೋ ದೂರ ಒಂದು 10 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಎಲ್ಲೇ ಆಟ ಆದ್ರೂ ನನ್ನನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ಅವರು ಯಕ್ಷಗಾನಕ್ಕೆ ಹೋಗ್ತಾ ಇದ್ರಂತೆ. ರಾತ್ರಿ ಬೆಳವರೆಗೂ ನಾನು ಆಟ ನೋಡ್ತಾ ಇದ್ದೆ ಅಂತಾಯಿತು ಅಲ್ಲಿ. ನನಗೆ ನೆನಪಿಲ್ಲ, ಅವ್ರು ಈಗಲೂ ಹೇಳ್ತಾರೆ. ಆ ಒಂದು ವಾತಾವರಣದಲ್ಲಿ ಬೆಳೆದಿದ್ದಕ್ಕೆ ಮತ್ತು ಅವರೆಲ್ಲರ ಪ್ರೋತ್ಸಾಹ ಬಹುಶಃ ನನಗೆ ಯಕ್ಷಗಾನಕ್ಕೆ ಬರೋದಕ್ಕೆ ಪ್ರೇರಣೆ ಆಯಿತು. ಅವರೆಲ್ಲರ, ನಾವು ಕುಟುಂಬದಲ್ಲಿ ಏನು ನೋಡ್ತೀವಿ ಅದನ್ನೇ ನಾವು ಮಾಡ್ತೀವಿ. ದೊಡ್ಡವ್ರು ಏನು ಮಾಡ್ತಾರೆ ಅದನ್ನು ಮಕ್ಕಳು ಮಾಡ್ತಾರೆ. ಆ ಒಂದು ರಕ್ತ ನನ್ನಲ್ಲಿ ಹರಿತಾ ಇರೋದಕ್ಕೆ ನನಗೆ ಇದು ಬರೋದಕ್ಕೆ ಪ್ರೇರಣೆ ಆಯಿತು ಅಂತ ನನಗನ್ಸುತ್ತೆ. ನೀವು ಎಷ್ಟನೇ ವರ್ಷದಲ್ಲಿ ಯಕ್ಷಗಾನವನ್ನು ಕಲಿಯೋಕ್ಕೆ ಪ್ರಾರಂಭ? ನನ್ನ 7th ಸ್ಟ್ಯಾಂಡರ್ಡ್, ನಾನು 12ನೇ ವರ್ಷದಲ್ಲಿ ನಾನು ಶುರು ಮಾಡಿದೆ. ಆಗ ಸಿರ್ಸಿಯಲ್ಲಿ ಮಹಿಳಾ ಯಕ್ಷಗಾನ ಕಲಾವಿದರು ಇರಲೇ ಇಲ್ಲ. ಸಿರ್ಸಿ ಸಹ್ಯಾದ್ರಿ ಮಕ್ಕಳ ಯಕ್ಷಗಾನ ಅಂತ ವಿಜಯನಹಳ್ಳಿನ ರಮೇಶ್ ಮತ್ತು ರಮೇಶ್ ಪ್ರೊಫೆಸರ್ ಅವರು ಶುರು ಮಾಡಿದರು. ಪ್ರಜ್ಞಾಮತಿ ಹಳ್ಳಿಯವರ ಟೀಮು ಮೊದಲನೇದು. ಅವರು ಕಲಿತಾ ಇದ್ದದ್ದು ನೋಡಿ, ಇದು ನನಗೆ ಈ ಸ್ವರ್ಗಕ್ಕೆ 3 ಗೇಣು, ಮಹಿಳೆಯರಿಗೂ ಕಲಿಸುವವರಿದ್ದಾರೆ, ಮಕ್ಕಳಿಗೆ ಕಲಿಸುವವರಿದ್ದಾರೆ. ನಮ್ಮ ಊರಲ್ಲಿ ಎಲ್ಲ ದೊಡ್ಡವರೆಲ್ಲ ಬಂದು ಸೇರಿಕೊಂಡು ಸಿರ್ಸಿಯಲ್ಲಿ ಮಾಡಿದ್ದಾರೆ, ನಮ್ಮೂರಿನ ಮಕ್ಕಳಿಗೂ ನಾವು ಕಲಿಸುವ ಅಂತ ಶುರು ಮಾಡಿದರು. ಯಾಕೆಂದರೆ ಮಕ್ಕಳು ಹೇಗೇಗೋ ಕುಣಿತಾ ಇದ್ವಿ. ನಾವು ಒಂದಿನ ಆಟ ನೋಡಿದ್ವಿ, ಮರುದಿವಸ ಬಂದು ನಮ್ಮನೆ ಗದ್ದೆ ಬೈಲಲ್ಲಿ, ನಮ್ಮನೆ ಅಂಗಳದಲ್ಲಿ ಬೆಲ್ಲದ ಡಬ್ಬಿ ಖಾಲಿ ಆದದ್ದು ಚಂಡೆ, ಅಲ್ಲಿ ಸಿಕ್ಕಿದ್ದು ಮಣ್ಣು ಮಸಿ ಎಲ್ಲ ನಮ್ಮ ಬಣ್ಣ, ಅದೆಲ್ಲ ಹಚ್ಕೊಂಡು ನಮ್ಮ ಮನಸ್ಸಿಗೆ ಬಂದದ್ದೇ ಪದ್ಯ, ಬಾಯಿಗೆ ಬಂದದ್ದು ಸಾಹಿತ್ಯ, ಒಟ್ಟು ಕುಣಿತಾ ಇರೋದು. ನಮ್ಮ ಈ ಏನೇನೋ ಕುಣಿಯೋದನ್ನು ನೋಡಿ ಊರವರೆಲ್ಲ ಡಿಸೈಡ್ ಮಾಡಿದರು, ಇವ್ರು ಹೇಗೇಗೋ ಕುಣಿಯೋದು ಬೇಡ, ಕಲ್ತ್ರೆ ಸರಿಯಾಗಿ ಕಲೀಲಿ. ಯಾಕೆಂದ್ರೆ ಅದೇ ಸಮಯದಲ್ಲಿ ನಮ್ಮ ಯಕ್ಷ ಋಷಿ ಮಂಜುನಾಥ್ ಭಾಗವತ್ ಹೊಸತೋಟ ಅವರು ಸಿರ್ಸಿಯಲ್ಲಿ ಮಕ್ಕಳಿಗೆ ಕ್ಲಾಸನ್ನು ಶುರು ಮಾಡಿದ್ದಾರೆ. ಅವ್ರ ಹತ್ರ ಹೋಗಿ ಕೇಳ್ಕೊಂಡ್ರು, ನಮ್ಮ ಊರಿಗೂ ಬಂದು ನಮ್ಮ ಮಕ್ಕಳಿಗೂ ಎಲ್ಲ ಕಲಿಸಿ ಅಂತ. ಅದು ನಿಜವಾಗಿ ನಮ್ಮ ಭಾಗ್ಯದ ಬಾಗಿಲು ತೆರೆದ ಹಾಗೆ. ಅವತ್ತು ಅವ್ರು ಒಪ್ಕೊಂಡು ಕ್ಲಾಸನ್ನು ಶುರು ಮಾಡಿದರು ನಮ್ಮ ಊರಲ್ಲಿ. ನಿಜವಾಗಿ ಅವ್ರ ಹತ್ರ ಕಲ್ತವರಿಗೆ ಮೊದಲೇ ಯಾರು ವೇಷ ಮಾಡೋದಿಲ್ಲ ಅಲ್ಲಿ. 1 ವರ್ಷ ಎಲ್ಲ ತಾಳ ಲಯ ಅಭ್ಯಾಸ ಆಮೇಲೆ ಪಾತ್ರ ಮಾಡಬೇಕು. ಸಿಸ್ಟಮೆಟಿಕ್ ಆಗಿ ಗಣಿತದ ಸೂತ್ರವನ್ನು ಅನುಸರಿಸಿ ಅವರು ಯಕ್ಷಗಾನವನ್ನು ಕಲಿಸ್ತಾರೆ. ಲಯ, ತಾಳ, ಕುಣಿತ ಬೇಸಿಕ್ಕನ್ನು ಮೊದಲು ಕಲಿಬೇಕು, ಆಮೇಲೆ ನೀವು ಪಾತ್ರ ಮಾಡಬೇಕು. ಆ ರೀತಿ ಶುರುವಾದಂತಹ ನಮ್ಮ ಜರ್ನಿ 1985ಇಂದ ಸ್ಟಾರ್ಟ್ ಆಯಿತು. ಇದುವರೆಗೂ ನಿಂತಿಲ್ಲ, ಮುಂದುವರಿತಾನೆ ಇರುತ್ತೆ. ನಮ್ಮ ಉಸಿರಿರುವವರೆಗೂ ಅದು ನಮ್ಮ ಬಿಟ್ಟು ಹೋಗೋದಿಲ್ಲ. ಅಷ್ಟು ನಮ್ಮಲ್ಲೇ ಅದು ನಮ್ಮ ರಕ್ತದಲ್ಲಿ, ನಮ್ಮ ಹೃದಯ ಬಡಿತ ಅದು. ಅಷ್ಟು ನನಗೆ ಅದು ಇಷ್ಟ. ನಾನು ಕೂಡ ಯಕ್ಷಗಾನ ಕಲ್ತವನೇ ಚಿಕ್ಕವನಿರುವಾಗ. ಆದರೆ ನಿಮ್ಮ ಥರ ಮುಂದುವರ್ಸ್ಕೊಂಡು ಹೋಗೋದಕ್ಕಾಗಲಿಲ್ಲ. ನಾವು ಯಕ್ಷಗಾನವನ್ನ ಬಯಸೋದೊಂದೇ ಅಲ್ಲ, ಯಕ್ಷಗಾನ ಕೂಡ ನಮ್ಮನ್ನ ಬಯಸಬೇಕು. ಅಂದ್ರೆ ನಾವು ಅಲ್ಲಿ ನೀವು ಹೇಳಿದಾಗ ಒಂದು ಯೋಗ ಇರಬೇಕು ನಾವು ಅದನ್ನ ಮಾಡ್ಲಿಕ್ಕೆ. ಅದೇ ತರ ನೀವು ಆವಾಗ ದೊಡ್ಡಪ್ಪನ ಹೆಗಲ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ರಿ ಅಂತ ಹೇಳಿದ್ರಿ ಚಿಕ್ಕ ಮಗುವಾಗಿರುವಾಗ. ನಿಮ್ಗೆ ಆವಾಗ ನೋಡಿದ ಪ್ರಸಂಗಗಳು ಆವಾಗಿನ ಕಾಲದಲ್ಲಿ ಹೇಗ್ ನಡೀತಾ ಇತ್ತು ಯಕ್ಷಗಾನ? ಅವಾಗ ಅಲ್ಲಿ ಹೆಚ್ಚಾಗ್ತಾ ಇರೋದು ಕೆರೆಮನೆ ಮೇಳದ್ದು, ಮತ್ತೆ ವರ್ಷಕ್ಕೊಂದು ಧರ್ಮಸ್ಥಳ ಮೇಳದ್ದು ತೆಂಕಿನ ಆಟ ಆಗ್ತಾ ಇತ್ತು ನಮ್ಮೂರಲ್ಲಿ. ಆಮೇಲೆ ಅಲ್ಲೇ ಶಿಂಗನಹಳ್ಳಿ ಅಂತ ಸಾಲ್ಕಣೆಯಿಂದ ಒಂದು 5-6 ಕಿಲೋಮೀಟರ್ ದೂರ ಸಪ್ತಾಹಗಳಾಗ್ತಾ ಇತ್ತು. 1 ವಾರ ಇಡೀ ರಾಮಾಯಣ ಸಪ್ತಾಹ, ಇನ್ನೊಂದು ವಾರ ಬರೋ ವರ್ಷ ಮಹಾಭಾರತ ಸಪ್ತಾಹ, ಆಮೇಲೆ ವರ್ಷಕ್ಕೊಂದು 3-4 ಹರಕೆ ಆಟ ಅದೆಲ್ಲ ಆಗ್ತಾ ಇತ್ತು. ನಾವು ಯಾವ ಒಂದು ಆಟನೂ ಬಿಡದೆ 1 ವಾರ ಇದ್ರೆ 1 ವಾರನೂ ನಮ್ಗೆ ಮುಂದಿನ ಸೀಟೇ ಬೇಕು. ಅಲ್ಲಿ ಹೋಗಿ ರಾತ್ರಿ ವೇಳೆವರೆಗೂ ರಾಮಾಯಣ ಮಹಾಭಾರತ ಹಗಲಿಡಿ ಬಂದು ನಿದ್ರೆ ಮಾಡೋದು, ಬೆಳಗ್ಗೆ ಬರೋದು, ನಿದ್ದೆ ಮಾಡೋದು, ಸಂಜೆ ಎದ್ದು ಮತ್ತೆ ಆಟ ಮಾಡೋದು. ಆ ಥರ ಪೌರಾಣಿಕ ಪ್ರಸಂಗಗಳೇ ಜಾಸ್ತಿ. ನನಗೆ ಬುದ್ಧಿ ಬಂದಾಗಿಂದ ನಾನು ಇಷ್ಟಪಡೋದು ಕೃಷ್ಣ ಸಂಧಾನ. ಕೆರೆಮನೆ ಮೇಳದ ಕೃಷ್ಣ ಸಂಧಾನ ಅತ್ಯಂತ ಪ್ರೀತಿಯ ಪ್ರಸಂಗ, ಈಗಲೂ ಕೂಡ ಆಗ್ಲೂ ಕೂಡ. ಪೌರಾಣಿಕ ಪ್ರಸಂಗಗಳೆಲ್ಲದೂ ಇಷ್ಟನೇ. ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಕೃಷ್ಣ ಸಂಧಾನದಲ್ಲಿ ಯಾರು ಯಾವ ರೀತಿ ಪಾತ್ರ ಮಾಡಿದ್ರು, ನೀವು ಯಾವ ರೀತಿ ಎಂಜಾಯ್? ನನಗೆ ಮಹಾಬಲೇಶ್ವರ ಕೌರವ, ಶಂಭು ಹೆಗಡೆಯವರ ಕೃಷ್ಣ ಅತ್ಯಂತ ಪ್ರೀತಿಯ ವೇಷ. ಅದು ನೋಡಿದೆಯಾ ವಿದುರ, ಅದು ಕೌರವನ ಸಭೆಗೆ ಬಂದಾಕ್ಷಣ
ವಿದುರನ ಹತ್ರ ಪ್ರತಿಯೊಂದನ್ನು ಅವನು ತೋರಿಸಿ ನೋಡಿದೆಯಾ ವಿದುರ, ಆಮೇಲೆ ಚರಣವೆನಗೆ ಬಲು ನೋವಾಯ್ತಯ್ಯ, ಅದೆಲ್ಲ ಒಂದು 3-4 ಪದ್ಯಗಳಿದ್ದಾವೆ ಅದರಲ್ಲಿ. ಆ ಸನ್ನಿವೇಶವನ್ನ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸುಮಾರು 30-35 ವರ್ಷದ ಹಿಂದೆನು. ನಿಮ್ಗೆ ಓಕೆ ಅಂದ್ರೆ ಒಂದು ಹಾಡನ್ನು ನೀವು ಅದರಲ್ಲಿ ಹೇಳ್ಬೋದು, ಚರಣವೆನಗೆ ನೋವಾಯ್ತಯ್ಯ. ನೋಡಿದೆಯಾ ವಿದುರ ಇದೆಯಲ್ಲ, ಫಸ್ಟ್ ಬಂದ ತಕ್ಷಣ ಅದನ್ನ ಸಭೆಗೆ ಬಂದಾಕ್ಷಣ ನಾನು ಭಾಗವತಿಗೆ ಮಾಡೋದಿಲ್ಲ, ಭಾಗವತರು ಬೇರೆ ಇರ್ತಾರೆ ನಮ್ಮಲ್ಲಿ, ಭಾಗವತಿಗೆ ಅಭ್ಯಾಸ ಇಲ್ಲ, ಆದ್ರೂ ಪ್ರಯತ್ನ ಮಾಡ್ತೀನಿ ನಾನು. ನೋಡಿದೆಯಾ ವಿದುರ ತಾತ ಕಿಡತಕ ತಾಕಿಟ ತದ್ದಿಂ ನಕ್ಕ ತದ್ದಿಂ ತರಿಕಿಟ ತೈಕ್ತ ತದ್ದಿನ್ನ, ನೋಡಿದೆಯ ವಿದುರ ಕೌರವ ಮಾಡಿದೋಲಕವ, ಓಡಿ ಹೋಗಲಿ ಕೃಷ್ಣ. ಎಷ್ಟು ಚಂದ ಅಭಿನಯ ಮಾಡ್ತಾರೆ ಅದರಲ್ಲಿ ಅವರು. ಈಗಲೂ ನನಗೆ ತುಂಬಾ ಇಷ್ಟ ಅವರ ಅಭಿನಯ. ಮನಸ್ಸಲ್ಲಿ ನಿಮ್ಗೆ ಆ ಒಂದು ಲಾಲಿತ್ಯ, ಕೃಷ್ಣ ಅಂದ್ರೆ ಶಂಭುವಿನ ಥರನೇ ಇರಬೇಕು ಅಂತ ನನ್ಗೆ ಈಗಲೂ ಮನಸ್ಸಲ್ಲಿ. ನೀವು ಅದು ನೋಡಿದ್ಮೇಲೆ ಈಗ ಹೊಸತೋಟ ಮಂಜುನಾಥ ಭಾಗವತರ ಹತ್ರ ನೀವು ಕಲಿಯೋಕೆ ಶುರು ಮಾಡಿದ್ರಿ. ಆವಾಗ ಯಾವ ಪ್ರಸಂಗಗಳ ಮೇಲೆ ನಿಮಗೆ ಅವರು ಹೇಳ್ಕೊಡ್ತಾ ಇದ್ರು? ಮೊದಲು ತಾಳ, ಲಯ, ಶ್ರುತಿ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಹೌದು, ಅದಷ್ಟೇ ಆದ್ಮೇಲೆ ಮೊದಲು ನಾವು ಮಾಡಿದಂಥದ್ದು ಏಕಲವ್ಯ ನಿಷ್ಠೆ ಅಂತ. ಅದರಲ್ಲಿ ನಂದು ಏಕಲವ್ಯನ ಪಾತ್ರ. ಮೊದಲು ನಾನು ಮಾಡಿದ್ದು ಏಕಲವ್ಯ ನಿಷ್ಠೆಯ ಏಕಲವ್ಯ. 1 ವರ್ಷ ತಾಳ ಅಭ್ಯಾಸ ಆದಮೇಲೆ ಪ್ರತಿ ಏಪ್ರಿಲ್ ಮೇದಲ್ಲಿ ರಜೆಯಲ್ಲಿ ಒಂದು ಹೊಸ ಪ್ರಸಂಗ ಹೇಳ್ಕೊಡ್ತಾ ಇದ್ರು ಅವರು ಎಲ್ಲ ಮಕ್ಕಳಿಗೆ. 22 ಜನ ನಾವು ಮಕ್ಕಳಿದ್ವಿ ಶುರು ಮಾಡುವಾಗ. ಆಮೇಲೆ ಎಲ್ಲ ಬಿಡ್ತಾ 5-6 ಜನ ಕೀಳಿದ್ವಿ. ಉಳಿದ ಗಂಡು ಮಕ್ಕಳೆಲ್ಲ ಅದು ಇದು ಓದೋದಕ್ಕೆ ಅಂತೆಲ್ಲ ಹೊರಗೆ ಹೋದ್ಮೇಲೆ ಸಿರ್ಸಿಯಲ್ಲಿರುವಂತಹ ಕೆಲವು ಮಹಿಳೆಯರು ಅಂದ್ರೆ ಅವಾಗಿನೂ ನಮಗೆ ಮದುವೆ ಅಲ್ಲ, ಹೆಣ್ಮಕ್ಳು, ಸಾಲ್ಕಣಿಯ ಒಂದು 3-4 ಹೆಣ್ಮಕ್ಳು ಅದು ಸೇರಿಕೊಂಡು ಸಹ್ಯಾದ್ರಿ ಮಹಿಳಾ ಯಕ್ಷಗಾನ ಸಮಯ ಸಮೂಹ. ಮೊದಲು ಸಮಯ ಅಂದರೆ ಸಹ್ಯಾದ್ರಿ ಮಕ್ಕಳ ಯಕ್ಷಗಾನ ಇತ್ತು, ಮಹಿಳೆಯರೆಲ್ಲ ಸೇರಿ ಸಹ್ಯಾದ್ರಿ ಮಹಿಳಾ ಯಕ್ಷಗಾನ ಅಂತ ಮಾಡಿಕೊಂಡು ಸುಮಾರು ದೇಶದಾದ್ಯಂತ ಎಷ್ಟೋ ಒಂದು ಪ್ರದರ್ಶನಗಳನ್ನು ಅಂದ್ರೆ ಆವಾಗಲೇ ನೀವು ಚಿಕ್ಕವರಿರುವಾಗ್ಲೇನೆ ದೇಶದಾದ್ಯಂತ ಓಡಾಡಿ ಪ್ರದರ್ಶನಗಳನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಹೋಗಿದ್ದೀರಾ? ಡೆಲ್ಲಿ, ಬಾಂಬೆ, ಹೈದರಾಬಾದು, ಮೈಸೂರು ದಸರಾ, ಬೆಂಗಳೂರು, ಈ ರೀತಿ ಇಲ್ಲಿ ಉತ್ತರ ಕನ್ನಡದಲ್ಲಂತೂ ಸಾಮಾನ್ಯ ಆಗ್ತಾನೆ ಇತ್ತು. ಆದರೆ ಈಗಿನಷ್ಟು ಪ್ರದರ್ಶನಗಳಾಗಿರ್ಲಿಲ್ಲ. ವರ್ಷಕ್ಕೆ ರಜಾದಲ್ಲಿ, ಅದು ಓದೋ ಮಕ್ಕಳೆಲ್ಲ ಎಲ್ಲರೂ ರಜಾದಲ್ಲಿ ಅಲ್ಲಿ ಇಲ್ಲಿ ಒಂದಿಷ್ಟು ಪ್ರತಿ ವರ್ಷ ಒಂದು ಹೊಸ ಪ್ರಸಂಗವನ್ನು ಕರೆಯೋದು. ಮೊದಲು ಏಕಲವ್ಯ ನಿಷ್ಠೆ, ಆಮೇಲೆ ವೀರವರ್ಮ ವಿಜಯ, ಆಮೇಲೆ ಕಂಸವಧೆ, ಕರ್ಣಪರ್ವ, ದಕ್ಷಯಜ್ಞ. ಹೀಗೆ ನಮಗೆ ಭಾಗವತರು ಹೇಳ್ಕೊಡ್ಬೇಕಿತ್ತು ಆಗ ಸಣ್ಣ ಮಕ್ಕಳಿರುವಾಗ. ಪ್ರತಿಯೊಂದು ಡೈಲಾಗನ್ನು ಕೂಡ ಹೀಗೆ ಹೇಳಬೇಕು, ಹೀಗೆ ಕುಡಿಬೇಕು, ಒಂದು ಶಿಸ್ತಲ್ಲಿ ಕಲಿಸ್ತಾ ಇದ್ರು. ಆಮೇಲೆ ಈಗ ಪ್ರತಿಯೊಂದು ಕಲೆಯಲ್ಲೂ ಬೇಸಿಕನ್ನು ಮಾತ್ರ ನಾವು ಕಲಿಬೋದು. ಆಮೇಲೆ ಅದನ್ನು ಡೆವಲಪ್ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿ, ನಮ್ಮ ಸಾಮರ್ಥ್ಯಕ್ಕೆ. ಅದೊಂದು ಸಮುದ್ರ ಅಲ್ವಾ, ಅದರಲ್ಲಿ ನಾವೆಷ್ಟು ನೀರನ್ನು ತಗೊಳ್ತೀವಿ ಅದಷ್ಟು ನಮಗೆ ಸಿಗುತ್ತೆ. ನಮ್ಮ ಪ್ರಯತ್ನ, ನಮ್ಮ ಅಧ್ಯಯನ, ಆಮೇಲೆ ಸ್ವಲ್ಪ ನಾವು ದೊಡ್ಡವರಾದಂಗೆ ಅದನ್ನು ನಾವು ಮಾಡ್ತಾ ಹೋಗಬೇಕು. ನೀವು ಅದನ್ನ ಹೇಗೆ ತಗೊಂಡ್ರಿ? ಎಲ್ಲಿಂದ ಮತ್ತೆ ಈ ಏನು ಬಾಕಿ ಏನು ನೀವು ಕಲಿಬೇಕು ಅವರು ಕಲಿಸಿದ್ದನ್ನ ಬಿಟ್ಟು? ಒಂದಷ್ಟು ವರ್ಷ ಈಗ ನಮ್ದು ಮದುವೆ ಆಗೋವರೆಗೆ ನಾವೆಲ್ಲ ಅಲ್ಲಿ ಒಟ್ಟಿಗಿದ್ವಿ. ಆಮೇಲೆ ಎಲ್ಲರೂ ಮದುವೆ ಆದ್ರು, ಅಲ್ಲಿ ಹೋದ್ರು, ಅವರು ಉದ್ಯೋಗಕ್ಕಾಗಿ ಹೋದ್ರು. ಒಂದು ಸ್ವಲ್ಪ ದಿನ ಗ್ಯಾಪ್ ಆಯಿತು. ಆಮೇಲೆ ಈಗ ಬೆಂಗಳೂರಿಗೆ ಬಂದಮೇಲೆ ಇಲ್ಲಿಗೆ ನಿಮಗೆ ಹಿಡಿದು ಸ್ಪೂನ್ ಫೀಡಿಂಗ್ ಮಾಡೋರು ಯಾರು ಸಿಗೋದಿಲ್ಲ ಒಂದಿಷ್ಟು ವರ್ಷಗಳ ನಂತರ. ಹೌದು, ಒಂದು ಟೀಮನ್ನು ನಮಗೆ ದಿವಂಗತ VR ಹೆಗಡೆ ಮನೆಯವರು ಮಾಡಿಕೊಟ್ರು, ಸಿರಿಕಲಾ ಮೇಳ ಅಂತ. ಅದರಲ್ಲಿ ಈಗ ನಿಮಗೆ ಟ್ರಯಲ್ ಎಲ್ಲ ಮಾಡ್ಕೊಂಡು ಮೊದಲು ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಹೇಗೆ ಮಾಡ್ತಾ ಇದ್ವಿ ಆ ಥರ ಸಿಗ್ತಾ ಇಲ್ಲ. ಇಂಥ ಪ್ರಸಂಗ, ಇಂಥ ವೇಷ ನಿಮ್ಮದು, ಅದಕ್ಕೆ ನೀವು ಹೇಗೆ ಪ್ರಿಪೇರ್ ಆಗಬೇಕು ಅಂತ ಫಸ್ಟು ನಮಗೆ ಹೆಂಗಪ್ಪ ಇದು ನಮಗೆ ಯಾರು ಹೇಳ್ಕೊಡೋರು ಇಲ್ಲದೆ ಮಾಡೋದು ಅಂತ. ಆಮೇಲೆ ಈಗಿನ ಹಿರಿಯ ಕಲಾವಿದರು ಅಥವಾ ಭಾಗವತರು ಇರ್ತಾರೆ, ಅವರನ್ನು ಕೇಳಿ ನಾವೇ ಹೇಗೆ ಅದನ್ನು ನಾವು ಕಲಿಬೇಕು. ಯಾಕಂದರೆ ಇಲ್ಲಿ ಸ್ಕ್ರಿಪ್ಟ್ ಇರೋದಿಲ್ಲ, ಪ್ರಸಂಗ ಮಾತ್ರ ಇರುತ್ತೆ, ಪದ್ಯ ಇರುತ್ತೆ. ನಿಮ್ಮ ವೇಷ ಇಂಥದ್ದು ಅಂದಾದಾಗ ಆ ಪ್ರಸಂಗದ ಎಲ್ಲ ಪದ್ಯಗಳೂ ನಿಮಗೆ ಗೊತ್ತಿರಬೇಕು. ಜೊತೆಗೆ ಅದಕ್ಕೆ ನೀವು ಏನು ಹೇಳಬೇಕು, ಹೇಗೆ ಹೇಳಿದರೆ ಸರಿ ಈ ಪಾತ್ರಕ್ಕೆ ಅನ್ನುವ ವಿವೇಚನೆ ನಿಮ್ಮ ಒಂದು ಸಾಹಿತ್ಯದ ಸಾಮರ್ಥ್ಯದ ಮೇಲೆ ಬಿಟ್ಟಿದ್ದು. ನೀವು ಎಷ್ಟು ಸ್ಟಡಿ ಮಾಡ್ತೀರಿ, ಹೇಗೆ ಅಧ್ಯಯನ ಮಾಡ್ತೀರಿ, ಯಾರನ್ನು ಕೇಳ್ಕೊಳ್ತೀರಿ, ಆ ಪ್ರಸಂಗವನ್ನು ಎಷ್ಟು ಸರಿಯಾಗಿ ಅಧ್ಯಯನ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಪಾತ್ರವನ್ನು ನೀವು ಕಟ್ತೀರಿ.
ನಾವು ರೆಡಿ ಆಗೋದು ನಮಗೆ ಅಭ್ಯಾಸ ಆಗುತ್ತೆ, ಅದೇ ಕಲಿಸ್ತಾ ಹೋಗುತ್ತೆ ನಮಗೆ ಅದ್ರಲ್ಲಿ ಇಳಿದ ಮೇಲೆ. ಹಾಗೆ ಅಭ್ಯಾಸ ಆಗಿ 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 ಈಗ ಯಾವ ಪ್ರಸಂಗದ ಯಾವ ಪಾತ್ರವನ್ನೇ ಕೊಟ್ಟರು ಮಾಡುವಂತಹ ಒಂದು ಸಾಮರ್ಥ್ಯವನ್ನ ನಾವು ಬೆಳೆಸ್ಕೊಳ್ತಾ ಇದ್ದೀವಿ. ಪೂರ್ತಿ ಬಂದಿದೆ ಅಂತ ಹೇಳಲ್ಲ, ಯಾಕಂದ್ರೆ ಮೇಳದವರೆಲ್ಲ ಇವತ್ತು ಚೌಕಿಗೆ ಹೋದ್ಮೇಲೆ ಈ ವೇಷ ಹೇಳಿದ್ರು ಮಾಡ್ತಾರೆ. ನಮಗಿನ್ನೂ ಆ ಸಾಮರ್ಥ್ಯ ಎಲ್ಲ ಇಲ್ಲ. ಒಂದು 3-4 ದಿವಸ ಟೈಮ್ ಬೇಕು ಹೊಸ ವೇಷ ಆದಾಗ. ಯಾಕಂದ್ರೆ ಪದ್ಯಗಳು ಗೊತ್ತಿರಬೇಕು, ಎದುರುಗಡೆ ಪಾತ್ರಧಾರಿಯ ಪದ್ಯ ಕೂಡ ಗೊತ್ತಿರಬೇಕು. ಅವರಿಗೆ ಇವು ಏನು ನಿರೀಕ್ಷೆ ಮಾಡ್ಬೋದು ಅವರಿಂದ, ನಾವು ಅವ್ರೇನು ಹೇಳ್ಬೋದು ಅನ್ನೋದು ನಮಗೆ ಗೊತ್ತಿರಬೇಕು. ಅದಕ್ಕೆ ನಾವು ರೆಡಿ ಇರಬೇಕು. ಯಾಕಂದ್ರೆ ಇದು ಸ್ಕ್ರಿಪ್ಟ್ ಇರೋದಿಲ್ಲ. ಯಕ್ಷಗಾನದ ಒಂದು ಬ್ಯೂಟಿನೇ ಅದು, ಯಾವುದು ರೆಡಿಮೇಡ್ ಅಲ್ಲ. ಆ ಕ್ಷಣದಲ್ಲಿ ಆ ಹೊತ್ತಿಗೆ ನೀವು ಸ್ಪಾಂಟೇನಿಯಸ್ ಆಗಿ ಮಾತನಾಡಬೇಕು. ಭಾಗವತರು ಯಾರು ಅಂತಲೂ ಗೊತ್ತಿರೋದಿಲ್ಲ. ಈಗ ಒಬ್ಬರು ಭಾಗವತರು ಒಂದು ಪದ್ಯವನ್ನು ಏಕತಾಳದಲ್ಲಿ ಹೇಳ್ಬೋದು, ಅದನ್ನೇ ಇನ್ನೊಬ್ಬರು ಅಷ್ಟತಾಳದಲ್ಲಿ ಹೇಳ್ಬೋದು. ಅಲ್ಲಿ ಚೌಕಿಯಲ್ಲಿ ಒಂದು ಸಮಾಲೋಚನೆಯಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಇವತ್ತಿನ ಭಾಗವತರು ಯಾರು, ಮತ್ತು ಅವರು ಯಾವ ರೀತಿ. ಕೆಲವೊಮ್ಮೆ ಅವ್ರು ಚೇಂಜ್ ಆಗ್ತಾರೆ ಏನೋ ಒಂದು ಅನಿವಾರ್ಯ ಕಾರಣಗಳಿಂದ. ಆ ಸಂದರ್ಭದಲ್ಲಿ ನೀವು ರೆಡಿ ಇರಬೇಕು ಅದಕ್ಕೆ. ಅದು ಸ್ಪಾಂಟೇನಿಯಸ್ ಆಗಿ ಬರೋದೇ ಯಕ್ಷಗಾನದ ಬ್ಯೂಟಿ. ನನಗೆ ರೆಡಿಮೇಡ್ ಇದ್ರೆ ಅದು ಚೆನ್ನಾಗಿ ಆಗೋದು ಇಲ್ಲ. ನೀವು ಆವಾಗ ಹೇಳಿದ್ರಿ ದಕ್ಷಿಣ ಕನ್ನಡದ ಮೇಳದಿಂದನೂ ಪೆರಡೂರು ಮೇಳದಿಂದನೂ ಕೂಡ ಯಕ್ಷಗಾನ ಆಗ್ತಾ ಇತ್ತು. ಹಾಗೆ ಇದು ಪೆರಡೂರು ಮತ್ತೆ ಸಿರ್ಸಿ ನವರತೇಶ್ವರಿ ಮೇಳ ಇತ್ತು. ಸುಮಾರು ಅಲ್ಲಿ ಲೋಕಲ್ ಮೇಳಗಳಿದ್ವು. ಶಿಂಗನಹಳ್ಳಿಯಲ್ಲಿತ್ತು, ಕೋಳಿಗಾರ ಮೇಳ ಇತ್ತು, ಸೋಂದ ಮೇಳ ಇತ್ತು, ಸಿರ್ಸಿ. ಅವಾಗ ನೀವು 3 ಹೇಳಿದ್ರಿ, ಈಗ ನೆನ್ಪು ಮಾಡ್ಕೊಂಡ್ಮೇಲೆ 5 ಮೇಳ ಬಂತು. ತುಂಬಾ ಮೇಳಗಳಿತ್ತು. ಹವ್ಯಾಸಿಗಳು ತುಂಬಾ ಇದ್ರು. ವೃತ್ತಿಪರರು ಅಂದ್ರೆ ಕೆರೆಮನೆ, ನನ್ಗ ನೋಡಿದ್ದ ಅಮೃತೇಶ್ವರಿ ಮೇಳ, ಆಮೇಲೆ ಧರ್ಮಸ್ಥಳ ಮೇಳ. ಇದಿಷ್ಟು ವೃತ್ತಿ 6 ತಿಂಗಳ ಈಗ ರಾತ್ರಿ ಬೆಳಗುವರೆಗೆ ಮಾಡುವಂಥದ್ದು. ಅದರಲ್ಲಿ ನೀವು ಒಂದು ಹೇಳಿದ್ರಿ ತೆಂಕಿನ ಯಕ್ಷಗಾನ ನಡೀತಾ ಇತ್ತು. ಧರ್ಮಸ್ಥಳ ಮೇಳ ತೆಂಕು. ಅದು ಏನು ಅಂತ ಸ್ವಲ್ಪ ತಿಳಿಸ್ಕೊಡ್ಬೇಕು. ತೆಂಕು 3 ಮೇನು 2, ತೆಂಕು ಮತ್ತೆ ಬಡಗು. ನಮ್ಮ ಕಡೆ ಎಲ್ಲ ಈಗ ನಾವೆಲ್ಲ ಏನ್ ಮಾಡ್ತೇವೆ, ಅದು ಬಡ ಬಡಗು. ಬಡಗು ಮತ್ತು ಬಡ ಬಡಗು ಸ್ವಲ್ಪ ವ್ಯತ್ಯಾಸ ಇದೆ. ಈಗ ಕುಂದಾಪುರ ಕಡೆಗೆಲ್ಲ ಅವ್ರದ್ದು ಬಡಗು. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ಹೆಚ್ಚು ಮಾಡ್ತಾ ಇರೋದು ಇದು ಬಡ ಬಡಗು. ನಾವು ಕೇಳಿರೋದು ಬಡಗು ತಿಟ್ಟು, ತೆಂಕು ತಿಟ್ಟು. ಹೌದು ಹೌದು. ವೇಷಗಳು ಸಾಮಾನ್ಯ ಒಂದೇ ಇದ್ರು ಬಡಗು ಮತ್ತು ಬಡ ಬಡಗಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ನೃತ್ಯಕ್ಕೆ ಮತ್ತು ಅಭಿನಯಕ್ಕೆ ನಾವು ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡ್ತೀವಿ. ನೀವು ಗಮನಿಸಿರ್ಬೋದು, ಈಗ ಮೀಸೆ ಎಲ್ಲ ಕಟ್ಟಿ ಮಾಡ್ತಾರೆ ನೋಡಿ ಕುಂದಾಪುರದ ಕಡೆಗೆ, ಕಟ್ ಮೀಸೆ. ಆಮೇಲೆ ಅವ್ರದ್ದು ಕತ್ರಿ ಎದೆ ಹಾರ ಸ್ವಲ್ಪ ಚೇಂಜ್ ಇದೆ, ಜಾಸ್ತಿ ಏನಿಲ್ಲ. ಮೇನ್ ಇರೋದು ತೆಂಕು ಮತ್ತು ಬಡಗು ಎರಡೇ ಆದ್ರೂ ಬಡಗು ಬಡ ಬಡಗು ಅನ್ನೋ ಸ್ವಲ್ಪ ವ್ಯತ್ಯಾಸ ಇದೆ ಅದರಲ್ಲಿ. ನಾವು ಮಾಡ್ತಾ ಇರೋದು ಬಡ ಬಡಗು ಇದೆಲ್ಲ. ಬಡ ಬಡಗು ಮತ್ತೆ ಬಡಗು ಇದೆಲ್ಲಿ? ಬಡ ಬಡಗು ನಮ್ಮ ಉತ್ತರ ಕನ್ನಡದಲ್ಲಿ, ದಕ್ಷಿಣ ಕನ್ನಡದಲ್ಲಿ ಬಡಗು, ತೆಂಕು ತಿಟ್ಟು. ತೆಂಕು ಅಂದ್ರೆ ದಕ್ಷಿಣ ಕನ್ನಡದಲ್ಲೇ ಇರೋದು. ಉಡುಪಿ ಕುಂದಾಪುರ ಈ ಸೈಡು ಬಡಗಿನಲ್ಲೇ ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಉತ್ತರ ಕನ್ನಡದ ಬಡಗಿಗೂ ಅಲ್ಲಿಗೂ ಅದು ಬಡ ಬಡಗು. ನೀವು ಇನ್ನೊಂದು ಹೇಳಿದ್ರೆ ಅಲ್ಲಿ ಹರಕೆ ಆಟಗಳು ನಡೀತಾ ಇತ್ತು ಅಂತ. ಹರಕೆ ಆಟ ಅಂದ್ರೆ ಏನು? ಈಗ ಕೆಲವರು ಮಕ್ಕಳಾಗದೆ ಇರುವವರು ಪುತ್ರಕಾಮೇಷ್ಟಿ ಮಾಡಿಸ್ಕೊಡ್ತೀನಿ ಅಂತ ದೇವರಿಗೆ ಹರಕೆ ಹೇಳ್ಕೊಂಡಿರ್ತಾರೆ. ಅವ್ರಿಗೆ ಮಕ್ಕಳು ಆದಮೇಲೆ ಪುತ್ರಕಾಮೇಷ್ಟಿ ಅನ್ನುವ ಯಕ್ಷಗಾನವನ್ನೇ ಅವರು ಶಿಂಗನಹಳ್ಳಿಯ ಒಂದು ವೆಂಕಟರಮಣ ದೇವಸ್ಥಾನದ ಎದುರಿಗೆ ಆಡಿಸ್ತಾರೆ. ಈ ಯಕ್ಷಗಾನ ಮಾಡ್ಕೊಡ್ತೀನಿ ಅಂತ ಅವರು, ಈಗ ನಾವು ದೇವರಿಗೆ ಹರಕೆ ಹೊತ್ಕೊಳ್ಳೋದು. ಸೊ ಬೇರೆ ಬೇರೆ ರೀತಿ ಹರಕೆ ಹೊತ್ಕೊಂಡಾಗೆ ಇದು ಒಂದು ರೀತಿ ಹರಕೆ, ಯಕ್ಷಗಾನನು ಒಂದು ರೀತಿ ಹರಕೆ. ಅದು ಅದನ್ನ ನಾವು ಆರಾಧನೆ ಅಂತ, ನಮ್ ಕಡೆಗೇನು ಅದೊಂದು ಆರಾಧನೆ ನಮ್ಗೆ. ಅದು ಚೌಕಿಗೆ ನಾವು ಚಪ್ಪಲಿ ಹಾಕೊಂಡು ಹೋಗೋದಿಲ್ಲ, ಅದೆಲ್ಲ ದೇವಸ್ಥಾನ ನಮ್ಮ ಲೆಕ್ಕದಲ್ಲಿ. ಗೆಜ್ಜೆ ಕಟ್ಟುವಾಗ ನಾವು ಅದನ್ನ ಕೈ ಮುಗ್ದೇ ಕಟ್ತೀವಿ. ಆ ರೀತಿಯ ಒಂದು ಆರಾಧನಾ ಭಾವದಿಂದ ನಮ್ಮಲ್ಲಿ ನೋಡ್ತೀವಿ ನಾವು ಅದನ್ನ. ತುಂಬಾ ಪವಿತ್ರ ಅಂತ ರಂಗಸ್ಥಳ ಅತ್ಯಂತ ಪವಿತ್ರವಾದದ್ದು. ಹೌದು. ಯಕ್ಷಗಾನದ ಸೀಸನ್ ಈಗ ಸಿದ್ದಾಪುರ ಕಡೆಗೆ ನೀವಿದ್ದಾಗ ಯಾವಾಗ ಸ್ಟಾರ್ಟ್ ಆಗ್ತದೆ? ಯಾವ ತಿಂಗಳಿಂದ ಸ್ಟಾರ್ಟ್? ದೀಪಾವಳಿ ಮರುದಿವಸ, ಮಳೆಗಾಲ ಮುಗಿದ ಕೂಡಲೇ ದೀಪಾವಳಿಯಿಂದ ನೆಕ್ಸ್ಟ್ ಏಪ್ರಿಲ್ ಮೇ. ಹೌದು, ಶೆಕೆ ಬೇಸಿಗೆ ಪ್ರಾರಂಭ ಆದ್ಮೇಲೆ ಮಳೆಗಾಲದಲ್ಲಿ, ಯಾಕಂದ್ರೆ ಅವ್ರದ್ದು ಟೆಂಟ್ ಮೇಳಗಳು. ಮಳೆ ಬಂದ್ರೆ ಹೊರಗಡೆ ಗ್ರೌಂಡ್ ಅಲ್ಲೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ನೀವಿದ್ದಾಗ ಲೈಟ್ ಹಾಕಿ ಮಾಡ್ತಾ ಇದ್ರೆ, ಎಲೆಕ್ಟ್ರಿಕ್ ಲೈಟ್ ಹಾಕಿ ಮಾಡ್ತಾ ಇದ್ರೆ, ಅಥವಾ ಅದಕ್ಕೂ ಮುಂಚೆ ನಾನು ಕೇಳಿದ ಪ್ರಕಾರ ಈ ಪಂಜಿನ? ಹೌದು, ಅದು ದೊಂದಿ ಬೆಳಕಿನ ಆಟ ಇರ್ಲಿಲ್ಲ. ಈ ನಾನ್ ನೋಡಿದಾಗಿಲ್ಲ ಅದು. ನಾವೆಲ್ಲ ನೋಡುವಾಗ್ಲೇ ಲೈಟ್ ಬಂದಿತ್ತು. ದೊಡ್ಡ ಟೆಂಟ್. ಅವಾಗ ಮೈಕಲ್ಲಿ ಇಡೀ ದಿನ ಊರಲ್ಲೆಲ್ಲ ಇವತ್ತು ಈ ಆಟ ಬನ್ನಿ, ಒಂದೇ ಒಂದು ಆಟ ನೋಡಲು ಮರೆಯದಿರಿ ಅಂತೆಲ್ಲ ಪ್ರಚಾರ ಮಾಡ್ಕೊಂಡು ಹ್ಯಾಂಡ್ ವಿಲ್ ಎಲ್ಲ ಹಾಕೊಂಡು ಆ ಒಂದು ಬೆಳಗಿಂದನೇ ನಮಗೆ ಒಂಥರ ಆಟದಂಗೆ. ಆ ಆಟೋದಿಂದ ಓಡೋದು, ಅವ್ರದ್ದು ಎಲ್ಲ ಟೆಂಟ್ ಎಷ್ಟು ಕಟ್ಟಾಯ್ತು ನೋಡೋದು, ಎಲ್ಲೆಲ್ಲಿ ಚೇರ್ ವ್ಯವಸ್ಥೆ ಮಾಡಿದ್ದಾರೆ ನೋಡೋದು. ಅವರು ಆ ಸ್ಟೇಜ್ ಹಾಕುವಾಗ್ಲಿಂದನೇ ನಾವು ಆ ಗ್ರೌಂಡ್ ಕಡೆಗೆ
ಅಷ್ಟು ಹುಚ್ಚು ನಮಗದು. ಆಟ ಮುಗಿಸಿ ಅವ್ರು ಹೋದ್ಮೇಲೆ ಅಲ್ಲೆಲ್ಲ ಅವ್ರದ್ದು ಕಿತ್ತು ಬಿಸಾಕಿದ ಮೀಸೆ, ಆಮೇಲೆ ಯಾವುದೋ ಬಣ್ಣದ್ದು ಎಲ್ಲ ಬಿದ್ದಿರ್ತಿತ್ತು, ಅದನ್ನೆಲ್ಲ ತಂದ್ಕೊಂಡು ನಾವು ಹೊಚ್ಕೊಂಡು ಭಾರಿ ಖುಷಿ, ನಾವೇ ಏನೋ ವೇಷ ಮಾಡ್ತಾ ಇದ್ದೀವೇನೋ ಅನ್ನೋಷ್ಟು ಸಂಭ್ರಮ ನಮ್ಗದು. ಅಷ್ಟು ಖುಷಿ ಪಡ್ತಾ ಇದ್ವಿ ಅದನ್ನ. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಒಳಗೆಲ್ಲ ಬಿಡ್ತಿರ್ಲಿಲ್ಲಲ್ಲ ಆಗ, ಫಸ್ಟ್ ಸಾಲಲ್ಲೇ ಕೂತಿರ್ಬೇಕು. ನನ್ನ ಮುಂದೆ ಯಾರು ಇರಬಾರ್ದು, ಆಟ ನೋಡುವಾಗ್ಲೂ ಯಾವುದೇ ಡಿಸ್ಟರ್ಬೆನ್ಸ್ ಇರಬಾರ್ದು. ಹೌದು, ಮಧ್ಯದಲ್ಲಿ ಸೈಡಲ್ಲೆಲ್ಲ ಆಗ್ಬಾರ್ದು, ಎಲ್ಲ ಯಾವುದೇ ತಲೆ ಅಡ್ಡ ಆಗ್ಬಾರ್ದು. ಆ ರೀತಿ ಕಾನ್ಸಂಟ್ರೇಷನ್ ಇಂದ ನೋಡ್ಬೇಕು ನನಗೆ. ಅವ್ರ ಹೆಜ್ಜೆ, ಅವ್ರ ಮುಖಭಾವ, ಪದ್ಯ, ಅವರ ಪದ್ಯಕ್ಕೆ ಹೆಂಗ್ ಮಾಡಿದ್ರು, ಇದಕ್ಕೆ ಹೇಗ್ ಮಾಡಿದ್ರು. ಬೆಳಗುವರೆಗೆ ಮಂಗಳ ಪದ್ಯ ಆಗುವಾಗ ಬೇಜಾರು ನನಗೆ, ಆಟ ಮುಗ್ದೋಯ್ತಲ್ಲ ಅಂತ. ಮುಗಿಬಾರ್ದಿತ್ತು, ಇನ್ನು ಸ್ವಲ್ಪ ತಿರ್ಬೇಕಿತ್ತು. ಹೌದು. ಹೊಸತೋಟ ಮಂಜುನಾಥ್ ಭಾಗವತರ ಹತ್ರ ನೀವು ಕಲ್ತ್ರಲ್ಲ, ಅವರು ಗುರುಗಳಾಗಿ ಹೇಗಿದ್ರು ನಿಮ್ಗೆ? ಅಂದ್ರೆ ಕೆಲವು ಪ್ರಸಂಗಗಳು, ಮರೆಯಲಾಗದಂತ ಕೆಲವು ಘಟನೆಗಳು ಇದು. ಅವರು ಒಂಥರ ದುರ್ವಾಸರು ಅಂತಾನೆ ಸ್ವಲ್ಪ ಹೆದರ್ತಿದ್ರು ಎಲ್ರು. ಅವರಿಗೆ ಎಷ್ಟೊತ್ತಿಗೆ ಸಿಟ್ಟು ಬರ್ತದೆ ಅಂತ ಗೊತ್ತಾಗೋದಿಲ್ಲ. ತುಂಬಾ ಚಿಕ್ಕ ಮಗು ಅಂತಾರ ಅವರು. ಅಷ್ಟು ಪ್ರೀತಿಯಿಂದ ನಮಗೆಲ್ಲ ಕಲಿಸ್ಕೊಡ್ತಾ ಇದ್ರು. ಅವರಿಗೆ ಭಾಗವತರು ಕಲಿಸ್ಲಿಕ್ಕೆ ಬರ್ತಾರೆ. ಜೊತೆಗೆ ಅವರ ಶಿಷ್ಯರಾದಂತಹ ಪರಮೇಶ್ವರ ಹೆಗಡೆ ಐನ್ಬೈಲ್ ಅವರು ನಮಗೆ ನೃತ್ಯ ಮತ್ತು ತಾಳಗಳನ್ನೆಲ್ಲ ಮೇನ್ ಕಲಿಸಿದ್ದವರು. ಭಾಗವತರ ಶಿಷ್ಯ ಅವರು ಇಬ್ಬರು ಕೆಲವೊಮ್ಮೆ ಬರ್ತಿದ್ರು. ಪ್ರಸಂಗಗಳನ್ನು ಕಲಿಸ್ಲಿಕ್ಕೆ ಹೊಸತೋಟ ಭಾಗವತರು ಬರ್ತಾ ಇದ್ರು. ತಾಳ, ಕುಣಿತ ಅಂದ್ರೆ ಇದೆಲ್ಲ ಹೆಚ್ಚು ಕಲಿಸಿದ್ದು ಪರಮೇಶ್ವರ ಹೆಗಡೆ, ಪರಮಣ್ಣ ಅಂತ ನಾವು ಹೇಳ್ತೀವಿ. ಪರಮಣ್ಣ ಇರುವಾಗ ನಾಳೆ ಭಾಗವತರು ಬರ್ತಾರಂತೆ ಅಂದ್ರೆ ನಮ್ಗೆಲ್ಲ ನಡ್ಕ. ಅವ್ರಿಗೆ ಒಂದು ಸಲ ತೋರಿಸಿದ್ಮೇಲೆ ನಾವು ಮಾಡ್ಬಿಡ್ಬೇಕು ಅವರಿಗೆ. ಅಷ್ಟು ಒಂದು ಪ್ರೀತಿಯಿಂದ ಅವರ ಒಂದು ತಾಳದ ಕಲಿಸುವಿಕೆ ರೀತಿ ಹೇಗಿತ್ತು ಅಂದರೆ, ಈಗ ಲಯ, 1ನೇ ಲಯ ಅಂತ ಒಂದು ಈ ಅರ್ಧ ಚಂದ್ರಾಕೃತಿಯಲ್ಲೇ ಬರಬೇಕು. ಕನ್ನಡ 1 ಬರಿತೀವಲ್ಲ ಹಾಗೆ ಬರಬೇಕು. ಸುಮ್ಮನೆ 1, 2 ಹೀಗೆ ಮಾಡೋಂಗಿಲ್ಲ. ಅದು ಕೂಡ ಆಕಾರಬದ್ಧವಾಗಿಯೇ ಇರಬೇಕು. ಆ ತಾಳ ಹೊಡೆಯೋದು ಕೂಡ ಅಷ್ಟು ಚಂದ ಅವರದ್ದು. 1ನೇ ಕಾಲ, 2ನೇ ಕಾಲ, 4ನೇ ಕಾಲ, 8ನೇ ಕಾಲ, ಈ ರೀತಿಯ ಒಂದು ಲಯದಲ್ಲಿ 4 ಕಾಲಗಳನ್ನು ಭೇದ ಮಾಡಿದ್ದಾರೆ ಅವರು. ಅದನ್ನು ಕಲಿಸುವಾಗಲೂ ಕೂಡ 1 ಹೀಗೆ ಇರಬೇಕು ಸ್ಟ್ರೇಟು, 2, 3, 4 ಹೀಗೆ ಬರಬೇಕು. ಅದು ಕೈ ಕೂಡ ಆಕಾರಬದ್ಧವಾಗೇ ಇರಬೇಕು. ಹೌದು, ಕನ್ನಡ 1 ಅಂಕಿಯಲ್ಲೇ ಬರಬೇಕು. ಅದು ಕರೆಕ್ಟಾಗಿ ನಿಮ್ಗೆಲ್ಲೂ ಲಯ ತಪ್ಪೋದೇ ಇಲ್ಲ. ಅದು ನೀವು ಈ ಶೈಕ್ಷಣಿಕವಾದಂಥ ವಿದ್ಯಾಭ್ಯಾಸ ಏನಿದೆ, ಫಾರ್ಮಲ್ ಎಜುಕೇಶನ್, ಅದ್ರ ಜೊತೆಗೆ ಇದನ್ನ ಹೇಗೆ ತೂಗಿಸ್ಕೊಂಡು ಹೋಗ್ತಾ ಇದ್ರೆ? ಯಾಕಂದ್ರೆ ಅವ್ರು ಬಂದಾಗ ಇದಕ್ಕೆ ಇಲ್ಲ, ಶನಿವಾರ ಮಧ್ಯಾಹ್ನ ಮೇಲೆ, ಅವಾಗೆಲ್ಲ ಶನಿವಾರ ಹಾಫ್ ಡೇ ನಮ್ಗೆ ಸ್ಕೂಲು, ಸಂಡೇ ಬೆಳಿಗ್ಗೆ, ವಾರಕ್ಕೆ 2 ಕ್ಲಾಸು. ಅವ್ರಿಗೆ ಶನಿವಾರ ಭಾನುವಾರ ಬಂದ್ರೆ ಶನಿವಾರ ರಾತ್ರಿ ನಮ್ಮನೇಲಿ ಇರ್ತಿದ್ರು ಸಾಮಾನ್ಯವಾಗಿ. ಭಾಗವತರು ಬಂದಿದ್ದಾರೆ ಅಂದ್ರೆ ಊರಿನವರೆಲ್ಲ ನಮ್ಮಲ್ಲೇ ಆಟವೇನೋ ಅನ್ನೋ ತರ ಸೇರ್ಕೊಂಡು. ಯಾಕಂದ್ರೆ ಅವರದ್ದು ಆ ಒಂದು ವಿಶೇಷ ರೋಚಕ ಕಥೆಗಳು ಆ ಪ್ರಸಂಗದಲ್ಲಿ ಹೀಗಾಯ್ತು, ಅವರು ಮಾತು ಶುರು ಮಾಡಿದ್ರೆ ನಾವು ಮೈ ಮರೆತು ಕೇಳಬೇಕು. ಆ ರೀತಿಯ ಹೊಸ ಘಟನೆಗಳೆಲ್ಲ ಅವರ ಒಂದು ಜೋಳಿಗೆಯಲ್ಲಿ ಇರ್ತಿತ್ತು. ಅವರು ಅವಧೂತರು, ಮದುವೆ ಆಗ್ಲಿಲ್ಲ. ಇವತ್ತಿಲ್ಲಿ ಕ್ಲಾಸ್ ಮುಗಿಸ್ತು, ಹಣವನ್ನ ಅಪೇಕ್ಷೆ ಪಟ್ಟವರಲ್ಲ. ಎಲ್ಲೋ 1 ರೂಪಾಯಿ ತಗೊಳ್ಳೋದೇ ಕ್ಲಾಸ್ ಮಾಡ್ತಾ ಇದ್ರು ಅವರು. ಇವತ್ತು ಸಾಲ್ಕಣಿಲ್ ಕ್ಲಾಸು, ನಾಳೆ ಸಿರ್ಸಿಲ್ ಕ್ಲಾಸು. ಬಸ್ ಚಾರ್ಜಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಅವರಿಗೆ. ಯಕ್ಷ ಸಂತ ನಿಜವಾಗಿ ಸಂತರು ಅಂದ್ರೆ ಅಂಥವ್ರು ನಮಗೆ ಸಿಕ್ಕಿದ್ ನಮ್ಮ ಭಾಗ್ಯ. ಮಂಜುನಾಥ ದುಡ್ಡಿಗಾಗಿ ಆಸೆ ಪಟ್ಟವರಲ್ಲ ಅವರು. ಇಡೀ ಜೀವನವನ್ನೇ ಯಕ್ಷಗಾನಕ್ಕಾಗಿ ಅವರು ಮುಡಿಪಾಗಿಟ್ಟವರು. ಎಂತೆಂಥ ಸಾಹಿತ್ಯ ಅವ್ರದ್ದು, ಆ ಪ್ರಸಂಗ ಕೃತಿಗಳು ಎಷ್ಟೊಂದು 200-300 ಕೃತಿಗಳನ್ನು ಬರೆದಿದ್ದಾರೆ ಯಕ್ಷಗಾನದ ಪ್ರಸಂಗಗಳನ್ನು. ವಿಶೇಷ ಅಂತ ಒಂದು ವ್ಯಕ್ತಿಯನ್ನು ನೋಡೋದಕ್ಕೆ ಸಿಗೋದೇ ನಮ್ಮ ಭಾಗ್ಯ. ಅದರಲ್ಲಿ ನಿಮ್ಗೆ ಮರೆಯಲಾಗದಂತ ಯಾವುದು ಪ್ರಸಂಗ ಇದೆ, ಅಥವಾ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿದಂತ ಹೊಸತೋಟ ಮಂಜುನಾಥ ಭಾಗವತರು ಬರೆದಂತ ಪ್ರಸಂಗ ಯಾವುದು? ಈಗ ಇರುವಂತಹ ಪ್ರಸಂಗಗಳನ್ನೇ ಅವರು ಬೇರೆ ರೀತಿಯ ಪದ್ಯಗಳನ್ನು ಬರಿತಾ ಇದ್ರು. ಸಪೋಸ್ ಭೀಷ್ಮ ವಿಜಯ ಅಂತ ಇಟ್ಕೊಳ್ಳಿ, ಪದ್ಯಗಳನ್ನು ಬೇರೆ ಬರೀತಾರೆ ಅವರು. ಈಗ ಪ್ರಚಲಿತದಲ್ಲಿರುವುದು ಬಿಟ್ಟು ಕಂಸವದನೆ 2 ಬೇರೆ ಬೇರೆ ರೀತಿಯಲ್ಲಿ ಬರೆದಿದ್ದಾರೆ ಅವರು. ಆಮೇಲೆ ಏಕಲವ್ಯ ನಿಷ್ಠೆ, ಈಗ ಗುರುದಕ್ಷಿಣೆ ಅಂತ ಮಾಡ್ತಾರೆ ಅವರು. ಏಕಲವ್ಯ ನಿಷ್ಠೆ ಅಂತಾನೆ ಬೇರೆ ಪದ್ಯಗಳನ್ನೇ ಬರೀತಾರೆ. ಅದಕ್ಕೆ ಅರ್ಥ ಬರುವುದು ಒಂದೇ ಇದ್ರೂ ಪದ್ಯ ರಚನೆ ಬೇರೆ ಇರುತ್ತೆ. ಹೆಚ್ಚು ನಾವು ಆಡ್ತಾ ಇದ್ದಿದ್ದು ಅವರು ಬರೆದಂತಹ ಪ್ರಸಂಗಗಳನ್ನೇ ಆಗಿತ್ತು. ಆಮೇಲೆ ಪರಿಸರ ಸಂರಕ್ಷಣೆ ಕುರಿತು ಆಗ ದೇಶಾದ್ಯಂತ ಅವರು ಹಿಂದಿಯಲ್ಲಿ ಒಂದು ಯಕ್ಷಗಾನ ಮಾಡಿದ್ರು, ನಿಸರ್ಗ ಸಂಧಾನ ಅಂತ. ಅಪಿಕೋ ಚಳವಳಿ, ಆಮೇಲೆ ನಮ್ಮ ಸುಂದರ್ಲಾಲ್ ಬಹುಗುಣ್ ಅವರೆಲ್ಲ ಅಲ್ಲಿ ಚಳವಳಿಯನ್ನ ಮಾಡ್ತಾ ಇದ್ರು ಕಾಡಿನ ರಕ್ಷಣೆ ಬಗ್ಗೆ, ಮರ ಉಳಿಸುವುದಕ್ಕಾಗಿ. ಅದ್ರ ಬಗ್ಗೆ ಅವರು ನಿಸರ್ಗ ಸಂಧಾನ ಅಂತ ಪ್ರಸಂಗವನ್ನ ವಿಶೇಷವಾಗಿ ಬರೆದಿದ್ರು.
ಅದು ತುಂಬಾ ಇಷ್ಟ ಆಗಿತ್ತು ನನಗೆ. ಅದನ್ನ ನಾವು ಕೂಡ ಆಡಿದ್ವಿ. ಹ್ಮ್ ಹ್ಮ್ ಆಮೇಲೆ ಗೋ ರಕ್ಷಣೆಗಾಗಿ ಗೋ ಮಹಿಮಾಯಾನ ಇದರ ಕುರಿತಾಗಿ ಒಂದಿಷ್ಟು ಪ್ರಸಂಗಗಳನ್ನು ಬರೆದಿದ್ದಾರೆ. ತುಂಬಾ ಕೃತಿಗಳನ್ನು ಬರೆದ್ರು ಅವರು. ಹ್ಮ್ ಹ್ಮ್ ಆಮೇಲೆ ಬಸವೇಶ್ವರರ ಕೃತಿಗಳು ಈಗ ದತ್ತಮೂರ್ತಿ ಭಟ್ರು ಶಿವಮೊಗ್ಗದಲ್ಲಿ ಅದನ್ನ ಪ್ರದರ್ಶನ ಮಾಡ್ತಾರೆ. ಓಹೋ ಹಾಗೆ ಈಗ ಸಾಮಾಜಿಕಕ್ಕೆ ಸಂಬಂಧಪಟ್ಟಿದ್ದಂತನ್ನು ಪೌರಾಣಿಕ ರೂಪದಲ್ಲಿ ಅವರು ಆ ನಿಸರ್ಗ ಸಂಧಾನದ ನಿಸರ್ಗ ರಾಜ, ಹ್ಮ್ ಹ್ಮ್ ಅವನಿಗೆ ಇಬ್ಬರು ಹೆಂಡತಿಯರು, ಅವನತಿ ಮತ್ತೆ ಪ್ರಗತಿ ಅಂತ. ಎಷ್ಟು ಅರ್ಥಪೂರ್ಣ ನೋಡಿ ಅದು. ಮಗ ಪ್ರಯೋಜನ ಅಂತ. ಹ್ಮ್ 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 ಆ ರೀತಿಯ ಒಂದು ಓ, ಅಂದ್ರೆ ಸುಂದರವಾಗಿ ಜನರ ಮನಸ್ಸಿಗೆ ತಟ್ಟುವ ಉನ್ನತಿ ಅವನತಿ. ಪಾತ್ರಗಳನ್ನ ಹೌದು ಹೌದು ರಚಿಸೋದು. ಹೌದು ಹೌದು ಹೌದು. ಹ್ಮ್. ಆ ರೀತಿಯ ಹೊಸ ಹೊಸ ಹೆಸರು ಎಷ್ಟು ಚೆನ್ನಾಗಿತ್ತು ಅದೆಲ್ಲ. ಅಂದ್ರೆ ಅದನ್ನ ನಿಸರ್ಗದ ಉಳಿವಿಗಾಗಿ ಹೌದು ಜನರಲ್ಲಿ ಹೌದು ಹೌದು. ಈಗ ಈ ಮಾಧ್ಯಮದ ಮೂಲಕ ಈಗ ಯಕ್ಷಗಾನದ ಮೂಲಕ ಜನರಿಗೆ ತಲುಪಿಸೋದು ಸುಲಭ. ಹೌದು ನೀವು ಸುಮ್ಮನೆ ಭಾಷಣ ಮಾಡಿದ್ರೆ ಕೇಳೋದಿಲ್ಲ ಅವರು. ಹೌದು ಹೌದು ಅದನ್ನೇ ಇಟ್ಕೊಂಡು ಅವರು ಜನರಿಗೆ ಒಂದ್ಸಲ ನೋಡಿದ್ರೆ ನಿಮ್ಗೆ ನೆನಪಿರುತ್ತೆ ಅದು. ಹಾ ಹಾ ಹಾ. ನೀವು ಅವ್ರ ಜೊತೆ ಅವರ ಈ ಒಂದು ಮಹಿಳಾ ಸಮಯ ಅಂತ ಏನ್ ಹೇಳಿದ್ರಲ್ಲ, ಮಕ್ಕಳ ಮಹಿಳಾ ತಂಡದ ಜೊತೆ ನೀವು ಬಾಂಬೆ, ಡೆಲ್ಲಿ ಎಲ್ಲ ಕಡೆ ಹೋದ್ರಿ. ಅಲ್ಲಿಯ ಅನುಭವಗಳು ಎಲ್ಲಿತ್ತು? ಅಲ್ಲಿ ಹೋಗಿ ಎಲ್ಲಿ ನೀವು ಯಕ್ಷಗಾನ ಮಾಡ್ತಾ ಇದ್ರಿ? ಭಾಗವತರು ನಮ್ಮ ಊರಲ್ಲಿ ಇದು ಇನ್ನೊಂದು ಅವರ ವಿಶೇಷವಾದ ಒಂದು ಯೋಚನೆ, ಹ್ಮ್ ಫ್ಯೂಚರ್ ಥಿಂಕಿಂಗ್ ಹೇಗಿತ್ತು ಅಂದರೆ, ಮಹಿಳೆಯರಿಗೆ ಕೆಲವ್ರು ಕೇಳ್ತಿದ್ರು, ಈ ಹೆಣ್ಮಕ್ಳಿಗೆಲ್ಲ ಯಕ್ಷಗಾನ ಎಂತಕ್ರ, ಮದುವೆ ಹೋಗ್ತಾ ಮಕ್ಕ ಮಾಡ್ಕೊಂಡು ಆರಾಮಾಗಿ ಸುಮ್ಮನೆ ನಿಮ್ಗೊಂದು ಕೆಲಸ ಇಲ್ಲ ಹೇಳಿ ಅವ್ರ ಹತ್ರ ನಮ್ಮ ಹವ್ಯಕ ಭಾಷೆಯಲ್ಲಿ ಹೇಳ್ತಾ ಇದ್ರು. ಅವ್ರು ಹೇಳೋದು, ನಾನು ಕಲಿಸ್ತಾ ಇರೋದು ಅವ್ರು ನಾಳೆ ಮೇಳಕ್ಕೆ ಹೋಗ್ತಾರೆ ಅಥವಾ ಅದನ್ನೇ ವೃತ್ತಿಯಾಗಿ ಸ್ವೀಕರಿಸ್ತಾರೆ ಅನ್ನೋ ಕಾರಣಕ್ಕಾಗಲ್ಲ. ಒಂದು ಮಗುವಿಗೆ ಜನ್ಮ ನೀಡುವಂತಹ ಸಾಮರ್ಥ್ಯ ಇರೋದು ಮಕ್ಕಳಿಗೆ ಮಾತ್ರ. ಗರ್ಭದಿಂದಲೇ ಒಂದು ಸಂಸ್ಕಾರವನ್ನು ಕೊಡುವಂಥ ಶಕ್ತಿ ಇರುವುದು ಹೆಣ್ಮಕ್ಳಿಗೆ. ಆ ಮಗುವಿಗೆ ಗರ್ಭದಿಂದಲೇ ಈ ಯಕ್ಷಗಾನ ಸಂಸ್ಕಾರವನ್ನು ಕೊಡಲಿ. ಯಾಕಂದ್ರೆ ನಮಗೆ ಒಂದ್ಸಲ ಕಲ್ತ ಮೇಲೆ ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಮ್ಮ ಮನಸ್ಸಲ್ಲಿ ಅದು ಬರ್ತಾನೆ ಇರುತ್ತೆ. ಆ ಸಂಸ್ಕಾರ ಮಗುವಿಗಾದರೂ ಬರಲಿ ಅನ್ನೋ ಕಾರಣಕ್ಕೆ ನಾನು ಮಹಿಳೆಯರಿಗೆ ಯಕ್ಷಗಾನವನ್ನು ಕಲಿಸ್ತಾ ಇರೋದು. ಎಷ್ಟು ಒಂದು ಉದಾತ್ತ ವಿಚಾರ ಅಂದರೆ, ಈಗ ನನಗೆ ಅದು ನೆನೆಸ್ಕೊಂಡ್ರೆ ಮೈಯೆಲ್ಲ ರೋಮಾಂಚನ. ಹೌದು ಹಾಗೆ ಅವರು ಯಾವಾಗಲೂ ಹೊರಗಡೆ ಹೋಗುವಾಗ ನಮ್ಮ ಜೊತೆಗೆ ಇರ್ತಾ ಇದ್ರು. ತುಂಬ ಖುಷಿ ಪಡ್ತಿದ್ರು. ನಾವು ಒಂದು ಸರಿಯಾಗಿ ಮಾಡಿದ್ದೀವಿ ಅಂದರೆ ಭಾರಿ ಖುಷಿ. ಸರಿ ಆಗ್ಲಿಲ್ವಾ ಅಷ್ಟೇ ನಮ್ಮ ಕಣ್ಣಲ್ಲೆಲ್ಲ ನೀರು ಬರೋ ಥರ ಬೈತಿದ್ರು ಅವರು. ಡೆಲ್ಲಿಲಿ ಒಂದು ಸಲ ಒಂದು ಪ್ರೋಗ್ರಾಮ್ ಆಗಿತ್ತು. ನಾವೆಲ್ಲ ಸಣ್ಣ ಮಕ್ಕಳು, ನಾವು ಹೆಣ್ಮಕ್ಳು ಅದೊಂದು ತೋರಿಸ್ಕೋಬೇಕು. ನಾವೇ ಕಾಲಿಗೆಲ್ಲ ಗೆಜ್ಜೆ ಹಾಕ್ಕೊಳ್ತಾ ಇದ್ವಿ, ಬೆಳ್ಳಿ ಗೆಜ್ಜೆಗಳನ್ನು. ಒಬ್ಬರು ಪ್ರೇಕ್ಷಕರು ಚೀಟಿ ಕಳಿಸಿದ್ರು ಭಾಗವತರಿಗೆ, ಈಗ ಕಂಸ ಕರ್ಣ ಎಲ್ಲ ಮಾಡ್ತೀರಿ ನೀವು, ಅವರೆಲ್ಲ ಗೆಜ್ಜೆ ಹಾಕ್ಕೊಳ್ತಾರ ಕಾಲಿಗೆ ಅಂತ. ಅವ್ರಿಗೆ ಸಾರಿ ಸಿಟ್ಟು ಬಂತು. ಅವ್ರಿಗೆ ಇನ್ನೂ ಗಮನಿಸಿರ್ಲಿಲ್ಲ ಕಾಣಿಸುತ್ತೆ. ಮತ್ತೆ ರೂಮಿಗೆ ಬಂದಮೇಲೆ ಎಲ್ಲರ ಕಣ್ಣಲ್ಲಿ ನೀರು ಬರೋ ಹಾಗೆ ಬೈದರು. ನಿಮಗೆ ಗಜ್ಜೆ ಹಾಕ್ಕೊಳ್ಳಿಕ್ಕೆ ಹೇಳಿದ್ಯಾರು? ಸಿಟ್ಟು ಬಂತು ಅಂದ್ರೆ ದುರ್ವಾಸರು ಅವರು. ನಾವು ಹೆದರ್ತಾ ಇದ್ವಿ. ತಾಳದಲ್ಲೇ ಹಿಂಗೆ ಟಕ್ಕಂತ ಕುಟ್ತಾರೇನೋ ಅನ್ನೋಷ್ಟು ಸಿಟ್ಟು ಬರ್ತಿತ್ತು. ಹಾಗಷ್ಟೇ ಪ್ರೀತಿನೂ ಮಾಡ್ತಿದ್ರು. ಈ ರೀತಿಯ ಒಂದು ಕರ್ಣಪರ್ವ ಆಟದಲ್ಲಿ ನನ್ನ ಕೃಷ್ಣ ಆಗಿತ್ತು. ಒಬ್ಬರು ಮಹಿಳೆ ಬಂದು ಆಟ ಮುಗಿದ ಮೇಲೆ ಸಾಕ್ಷಾತ್ ಕೃಷ್ಣನನ್ನೇ ನೋಡ್ದಂಗೆ ಆಯಿತು ಅಂತ ನಮಸ್ಕಾರ ಮಾಡಿದರು. ಭಾಗವತರ ಕಣ್ಣಲ್ಲಿ ಆನಂದ ಬಾಷ್ಪ ನೋಡಬೇಕಿತ್ತು. ಅವ್ರಿಗೆ ಭಾರಿ ಖುಷಿಯಾಗಿತ್ತು ಅವತ್ತು. ನೆಪುರದ ಪದ್ಯ ನಾವು ಸರಿಯಾಗಿ ಮಾಡಿದರೆ ತುಂಬ ಖುಷಿ ಪಡ್ತಾರೆ, ಸರಿ ಮಾಡಲಿಲ್ಲ ಅಷ್ಟೇ ಬೈತಾರೆ. ನೆಬ್ಬೂರು ನಾರಾಯಣ ಭಾಗವತ. ಹೌದು ಹೌದು ಹೌದು. ಇದು ಎಲ್ಲಿ ಮಾಡ್ತಾ ಇದ್ರಿ ನೀವು? ಈಗ ದಿಲ್ಲಿ, ಬಾಂಬೆಗೆಲ್ಲ ಹೋದಾಗ ಕರ್ನಾಟಕ ಸಂಘ, ಕರ್ನಾಟಕ ಭವನ, ಅಲ್ಲಿ ಕರ್ನಾಟಕ ಸಂಘ, ಕರ್ನಾಟಕ ಭವನ, ಡೆಲ್ಲಿ, ಮುಂಬೈ ಅಲ್ಲೆಲ್ಲ ನೀವು ಪ್ರದರ್ಶನಗಳನ್ನ ಕೊಡ್ತಾ ಇದ್ರಿ. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಯಾವಾಗ ನೀವು ಹೋಗಿದ್ದೀರಿ? ನಾನು ಹೋಗ್ಲಿಲ್ಲ, ಇಲ್ಲ. ನಮ್ಮ ಸಮಯೋದ್ದೇನಾಗಿಲ್ಲ. ಬೇರೆ ಎಲ್ಲ ಮಹಿಳಾ ತಂಡದವರು. ಇದು ಒಂದೇ ಮಹಿಳಾ ತಂಡನ ಇಲ್ಲಿ ಇರೋದು? ಈಗ ತುಂಬಾ ಇದೆ. ನಮ್ಮ ಕಾಲಘಟ್ಟದಲ್ಲಿ ಕೆಲವೇ ಜನ ಇದ್ದದ್ದು, ತುಂಬಾ ಜನ ಕಲಿತಾ ಇದ್ದಾರೆ, ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ, ಕಲ್ತಿದ್ದಾರೆ ಕೂಡ. ಅದನ್ನ ಒಂದು ರೀತಿ ಈಗ ಏನು ವೃತ್ತಿ ಕಲಾವಿದ್ರ ತರನೇ ಮಾಡುವವರು ಇದ್ದಾರೆ. ಇವಾಗ ಅಶ್ವಿನಿ ಕೊಂಡದಕುಳಿ, ಅರ್ಪಿತಾ ಹೆಗಡೆ, ನಾಗಶ್ರೀ, ಆಮೇಲೆ ಶಿವಮೊಗ್ಗದಲ್ಲಿ ಕಿರಣ್ ಪೈ ಅಂತಿದ್ದಾರೆ. ಸಿರ್ಸಿಯಲ್ಲಂತೂ ಸುಮಾ ಗಡಿಗೆ ಹೊಳೆ, ನಿರ್ಮಲಾ ಗೋಳಿಕೊಪ್ಪ, ಇವರೆಲ್ಲ ಕ್ಲಾಸ್ ಮಾಡಿ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ತುಂಬಾ ಒಳ್ಳೆ ಸಾಧನೆ ಮಾಡಿದವ್ರು ಈಗ ತುಂಬಾ ಜನ ಇದ್ದಾರೆ ನಮ್ಮ ಉತ್ತರ ಕನ್ನಡದಲ್ಲಿ. ಸೌತ್ ಕೇಂದ್ರದಲ್ಲೂ ಬೇಕಷ್ಟು ಜನ ಇದ್ದಾರೆ. ಈಗ ಮಹಿಳಾ ಯಕ್ಷಗಾನ ಅನ್ನೋದನ್ನ ನಾವು ಇದು ವಿಶೇಷ ಅನ್ನೋ ಹಾಗೆ ನೋಡುವಂತಹ ಕಾಲ ಇಲ್ಲ. ಈಗ ತುಂಬಾ ಸಹಜ ಅದು. ಈಗ ಸಹಜವಾಗಿದೆ. ಇದರಲ್ಲಿ ಮತ್ತೆ ಯಾರ್ಯಾರು ಕೊಡುಗೆ ನೀಡಿದ್ದಾರೆ? ಈಗ ನಿಮ್ಮ ಜೀವನದಲ್ಲಿ ಹೊಸತೋಟ ಮಂಜುನಾಥ ಭಾಗವತರು ಗುರುಗಳಾಗಿ ಬಂದ್ರು. ಅದಾದ್ಮೇಲೆ ನೀವು ಬೇರೆ ಕಡೆ ಎಲ್ಲ ಹೋಗಿ ಯಕ್ಷಗಾನ ಪ್ರದರ್ಶನ ಕಲಿತೀರಾ, ಯಕ್ಷಗಾನ ಪ್ರದರ್ಶನ ಮಾಡ್ತೀರಾ. ಅದಾದ್ಮೇಲೆ ಮತ್ತೆ ಯಾರು ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾದ ಕೊಡುಗೆಯನ್ನ ನೀಡಿದ್ದಾರೆ ಈ ಒಂದು ಕಲೆಯನ್ನ ಬೆಳೆಸ್ಕೊಂಡು ಹೋಗೋದಕ್ಕೆ? ಶುರುವಿಗೆ ನಮ್ಮ ಮನೆಯ ಕುಟುಂಬದವರೆಲ್ಲರೂ, ಅಜ್ಜನಿಂದ ದೊಡ್ಡಪ್ಪ, ಚಿಕ್ಕಪ್ಪ, ಅಪ್ಪ, ಅಮ್ಮ ಅವರೆಲ್ಲ
ಹಾಗೆ ನನ್ನ ಅಕ್ಕ ತಂಗಿಯರು ಮನೆಯವರೆಲ್ಲ ದೊಡ್ಡ ಕುಟುಂಬ ನಮ್ಮದು. ಪರಮಣ್ಣ ಐನ್ಬೈಲ್ ಪರಮಣ್ಣ ಅವನು ನಮ್ಮ ಈ ಸಾಲ್ಕಣಿ ಮಕ್ಕಳಿಗೆ ಕಲಿಸೋದಕ್ಕೆ ಅವರು ಸುರಿಸೋದಷ್ಟು ಬಹುಶಃ ಎಲ್ಲೂ ಸುರಿಸೋದು ಸುಳ್ಳು, ಅಷ್ಟು ಚಂದ ಮಾಡಿ ಕಲಿಸ್ಕೊಟ್ಟಿದ್ದಾರೆ. ಭಾಗವತರಂತೂ ಆಯಿತು. ಆಮೇಲೆ ಡಾಕ್ಟರ್ ವಿಜಯನಳಿನಿ ರಮೇಶ್ ಅವರು, ಪ್ರಜ್ಞಾಮತಿಹಳ್ಳಿಯವರು. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ವಿ ಆರ್ ಹೆಗಡೆ ಮನೆಯವರು. ಆಮೇಲೆ ಈಗ ಅವರು ಕಟ್ಟಿಕೊಟ್ಟಂತಹ ಸಿರಿಕಲಾ ಮೇಳವನ್ನು ಮುಂದುವರಿಸಿಕೊಂಡು ಬರ್ತಾ ಇರುವಂತಹ ಸುರೇಶ್ ಹೆಗಡೆ ಕಡ್ತೊಕ್ಕ ಆಮೇಲೆ ಮಹಾಬಲೇಶ್ವರ ಹೆಗಡೆ ಅಂತ ಸಿರಿಕಲಾ ಮೇಳದೆ ಮಹಾಬಲೇಶ್ವರಣ್ಣ ಅಂತೀವಿ ನಾವು. ಅವರಿಬ್ಬರ ಪರಿಶ್ರಮ ಅದನ್ನೆಲ್ಲ ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಪ್ರೀತಿಯಲ್ಲಿ ಎಲ್ಲ ಸಂಘಟನೆ ಮಾಡೋದು ತುಂಬಾ ಕಷ್ಟ. ನಾವು ಒಂದು ವೇಷವನ್ನ ಆರಾಮಾಗಿ ಮಾಡ್ಕೊಂಡು ಬರ್ಬೋದು, ಒಂದು ಸಂಘಟನೆ ಮಾಡಿ ಮಹಿಳೆಯರನ್ನ ಸುರಕ್ಷಿತವಾಗಿ ಅದ್ರ ಕಡೆಗೆ ತುಂಬಾ ಗಮನ ಕೊಡ್ಬೇಕಾಗತ್ತೆ ಅವರು. ಹೌದು, ಆಟ ಎಷ್ಟೆಷ್ಟೊತ್ತಿಗೋ ಮುಗ್ದಿರುತ್ತೆ, ಎಲ್ಲೆಲ್ಲೋ ಇರ್ತೀವಿ, ಅವರನ್ನ ಸರಿಯಾಗಿ ಮನೆಗೆ ತಲುಪಿಸುವಂತಹ ಹೊಣೆಗಾರಿಕೆ ಅವ್ರಿಗೆ. ಆ ಚೌಕಿಯಲ್ಲಾಗ್ಲಿ ಆ ಕಾರ್ಯಕ್ರಮದಲ್ಲಾಗ್ಲಿ ಎಲ್ಲೂ ತೊಂದರೆ ಆಗದೋ ರೀತಿಯಲ್ಲಿ ನೋಡ್ಕೊಳ್ಳೋದಿದೆಯಲ್ಲ, ಗಂಡಸರಾದ್ರೆ ಬೇರೆ ವಿಷಯ ಅದು ತುಂಬಾ ಇಂಪಾರ್ಟೆಂಟು ಮಹಿಳಾ ಯಕ್ಷಗಾನದಲ್ಲಿ. ಅದನ್ನೆಲ್ಲ ಸರಿಯಾಗಿ ಇದುವರೆಗೂ ಯಾವುದೇ ರೀತಿಯಲ್ಲಿ ಎಲ್ಲೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಮ್ಮನ್ನ ಕರ್ಕೊಂಡೋಗಿ ಬಂದು ಕಾರ್ಯಕ್ರಮವನ್ನ ಆರ್ಗನೈಸ್ ಮಾಡಿ ಅವ್ರನ್ನ ನಾನು ಯಾವತ್ತೂ ಮರೆಯಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಅಲ್ಲೆಲ್ಲ ಹೋಗ್ತಾ ಇದ್ರಲ್ಲ, ದಿಲ್ಲಿ ಮತ್ತೆ ಬಾಂಬೆ ಈ ಕಡೆ ಎಲ್ಲ ಹೋದಾಗ ಬರೀ ನೀವು ಹೋದ್ರೆ ಆಗೋದಿಲ್ಲ, ಅಥವಾ ಇದು ಬೇರೆ ನಾಟಕಗಳ ತರ ಒಂದು ಸಿಂಪಲ್ ಆಗಿ ಕೆಲವು ಡ್ರೆಸ್ ತಗೊಂಡೋದ್ರೆ ಆಗಲಿ, ಯಕ್ಷಗಾನದ ವೇಷಭೂಷಣಗಳು ಕೂಡ ಹೋಗ್ಬೇಕು ನಿಮ್ಮ ಜೊತೆಗೆ. ಎಷ್ಟು ಜನ ಹೋಗ್ತಾ ಇದ್ರಿ ನೀವು? ಮಿನಿಮಮ್ 6 ಜನ 7 ಜನ ಅಂತೂ ಮುಮ್ಮೇಳದವ್ರು ಬೇಕು. ಚಂಡೆ ಮೊದ್ಲೇ ಭಾಗವತರು ಅವ್ರು 3 ಜನ ಬೇಕು. ವೇಷ ಸಾಮಾನವರು ಅಂದ್ರೆ ಮಿನಿಮಮ್ 2 ಇರ್ತಾರೆ ಅವ್ರು, ಯಾಕಂದ್ರೆ ತುಂಬಾ ಭಾರ ಅದು. ಒಂದೊಂದು ವೇಷನೇ 10-12 kg ಇರುತ್ತೆ. ಆ ಬ್ಯಾಗನ್ನು ಹೊತ್ಕೊಳ್ಳೋದು ನಮಗೆ ಕಷ್ಟ, ನಮ್ಮ ವೇಷದ್ದು. ಅದನ್ನ ಕಟ್ಕೊಂಡು ನಾವು ಕುಣಿತಾ ಇರ್ತೀವಿ, ಅದನ್ನ ಕಟ್ಟೋಕೆ ಜನ ಬೇಕು. ಒಂದು 15 ಜನರ ಟೀಮ್ ಆಗುತ್ತೆ ಎಲ್ಲಿ ಹೋದ್ರು. ಈಗ 15 ಜನರ ಟೀಮು, ಅವ್ರ ಜೊತೆಗೆ ಅವರ ವೇಷಭೂಷಣಗಳು ಟೋಟಲಿ 12-13 ಜನ ಬೇಕು, ಎಲ್ಲ ಸೇರಿ ಅಷ್ಟು ಆಗ್ತಾರೆ. ಹೌದು, ಚಂಡೆ ಮದ್ದಳೆ ಇದನ್ನೆಲ್ಲ ತಗೊಂಡು ಹೋಗ್ಬೇಕು. ಹೇಗೆ ಈ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಹೋದ್ಮೇಲೆ ಹೇಗೆ? ಈಗ ದೂರ ಹೋಗ ಕಾಶಿಯಲ್ಲಿ ಕೂಡ ಯಕ್ಷಗಾನ ಮಾಡಿದ್ವಿ ನಾವು. ಟ್ರೈನ್ 2 ದಿವಸ ಬೇಕು, ಟ್ರೈನಲ್ಲಿ ಹೋಗ್ತೀವಿ. ಯಾಕಂದ್ರೆ ಅಲ್ಲಿವರೆಗೆಲ್ಲ ನಮ್ದು ಪ್ರೈವೇಟ್ ವೆಹಿಕಲ್ ತಗೊಂಡು ಹೋಗಕ್ಕಾಗಲ್ಲ. ಈಗ ಮುಂಬೈದಲ್ಲಿ ಈಗ ಅವರು 8-10 ಆಟ ಕಂಟಿನ್ಯೂಸ್ ಸಿರಿಕಲಾ ಮೇಳದ ಆಗ್ತಾ ಇರುತ್ತೆ. ಹೋಗುವಾಗ ಫ್ಲೈಟಲ್ಲಿ ಹೋಗ್ತಾರೆ. ಈಗ ವೇಷ ಸಾಮಾನು ಹಾಕೊಂಡು ಬರೋರೆಲ್ಲ ಮೋಸ್ಟ್ಲಿ ಇದು ಟ್ರೈನಲ್ಲಿ ಇದರಲ್ಲಿ ತಗೊಂಡ್ ಬರ್ತಾರೆ. ಈಗ ಇಷ್ಟು ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇದೆ. ಹೌದು, ಮತ್ ಮೊದಲಿನಷ್ಟು ಭಾರ ಈಗಿಂದಿಲ್ಲ, ಸ್ವಲ್ಪ ಲೈಟ್ ವೇಟ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಈಗ ಆವಿಷ್ಕಾರಗಳನ್ನ ತುಂಬಾ ಮಾಡ್ತಾ ಇದ್ದಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಡಾಕ್ಟರ್ ಗೋಪಾಲ್ ಕೃಷ್ಣ ಹೆಗಡೆ ಅಂತ ಒಬ್ಬರು ಪ್ರೊಫೆಸರು, ಅವ್ರಿಗೆ ಯಕ್ಷಗಾನದ್ದು ಸಿಕ್ಕಾಪಟ್ಟೆ ಹುಚ್ಚು. ಈಗ ನಾವು ಬಾಲ್ಯದಲ್ಲಿ ಹೇಗಿದ್ವೋ ಹಾಗೆ ಅವರಿಗೆ ಅಷ್ಟು ಪ್ರೀತಿ. ಅಲ್ಲಿ ಅವರು ರಿಸರ್ಚ್ ಮಾಡ್ತಾ ಇರ್ತಾರೆ. ಈಗ ಅವರು ಅದನ್ನು ಸೈಂಟಿಫಿಕ್ ಆಗಿ ಅನಲೈಸ್ ಮಾಡ್ತಾ ಇದ್ದಾರೆ. ಅಂದರೆ ಯಕ್ಷಗಾನದು ಯಾಕೆ ಈಗ ಪೂರ್ವ ರಂಗದಿಂದ ಯಾಕೆ ತಗೊಳ್ತಾ ಇದ್ರು, ಅದರ ಒಂದು ವೈವ್ ಇದೆಯಲ್ಲ, ವೈಬ್ರೇಷನ್, ಅದು ಯಾವ ರೀತಿಯಲ್ಲಿ ಕಲಾವಿದರ ಮೇಲೆ ಪರಿಣಾಮ ಬೀರುತ್ತೆ, ಸೈನ್ಸಿನ ಒಂದು ಸೂತ್ರವನ್ನು ಅದಕ್ಕೆ ಹಾಕಿದ್ದಾರೆ ಅವರು. ಆಮೇಲೆ ಈ ಭಾರವಾದ ವೇಷಭೂಷಣಗಳನ್ನೆಲ್ಲ ಗಮನಿಸಿ ಅವರು ಒಂದು ಪಾಲಿಮರ್ ಅನ್ನುವ ಒಂದು ಮಟೀರಿಯಲ್ ಇಂದ ತುಂಬಾ ಲೈಟ್ ವೇಟ್ ಕಾಸ್ಟ್ಯೂಮ್ಸ್ ಅನ್ನ ರೆಡಿ ಮಾಡ್ತಾ ಇದ್ದಾರೆ. ಇದನ್ನೇ ನಾನು ನಿಮ್ಗೆ ಕೇಳೋಣ ಅಂತಿದ್ದೆ, ಯಾಕಂದ್ರೆ ಇಷ್ಟೊಂದು ಭಾರವಾದ ಇದನ್ನ ನೀವು ಮಹಿಳೆಯರಾಗಿ ಹೇಗೆ ಮೈ ಮೇಲೆ ಹೊತ್ಕೊಂಡು ಹೇಗೆ ಡ್ಯಾನ್ಸ್ ಮಾಡ್ತೀರಿ, ಹೇಗಾಗುತ್ತೆ? ಇದರಲ್ಲಿ ಯಾವ ಒಂದು ವಿಷಯ ನಿಮ್ಗೆ ಇಷ್ಟ ಆದ್ರೆ ಅದು ನಮ್ಗೆ ಕಷ್ಟನೇ ಆಗೋದಿಲ್ಲ. ಆ ಒಂದು ಪಾತ್ರ ಆಗುವ ಭರದಲ್ಲಿ, ಬಣ್ಣ ಹಚ್ಚುವ ಒಂದು ಹುಚ್ಚಲ್ಲಿ ಎಷ್ಟು ಭಾರ ಇದ್ರೂ ನಮಗೆ ಲಕ್ಷ್ಯಕ್ಕೆ ಹೋಗೋದಿಲ್ಲ. ರಂಗದ ಮೇಲೆ ಅದು ಏನೂ ಗೊತ್ತಾಗೋದಿಲ್ಲ, ಅದು ಮುಗಿದ್ಮೇಲೆ ನೋಡ್ಕೊಂಡ್ರೆ ಆಯ್ತು ಕಡೆಗೆ ಅಂತ. ಅದು ಅಭ್ಯಾಸ, ಮತ್ತದು ನಮ್ಮ ಆಸಕ್ತಿ ಇದ್ರೆ ನಮ್ಗದು ಕಷ್ಟ ಅಂತ ಆಗೋದೇ ಇಲ್ಲ ಯಾವತ್ತೂ. ಯಾಕಂದ್ರೆ ಮಹಿಳೆಯರೀಗ ಎಷ್ಟೆಷ್ಟು ಭಾರ ಹೊತ್ಕೊಂಡು ಈಗ ಮನೆ ಕಟ್ಟುವವರೆಲ್ಲ ನೋಡಿ ನೀವು ಹೋಗೋದಿಲ್ವಾ? ನಮ್ಮ ಸಾಮರ್ಥ್ಯವನ್ನ ನಾವು ದೈಹಿಕವಾಗಿ ನಾವು ಸ್ವಲ್ಪ ಫಿಟ್ ಇರಬೇಕು. ಮನೇಲಿ ಇಡೀ ದಿನ ಕುತ್ಕೊಂಡು ಏನು ಪ್ರಾಕ್ಟೀಸೇ ಮಾಡದೆ ನಾನು ಅಲ್ಲಿ ಸರಿಯಾಗಿ ಮಾಡ್ಬೇಕು ಅಂದ್ರೆ ಹೇಗೆ ಸಾಧ್ಯ? ಹೌದು ಹೌದು, ಅದು ನಮ್ಗೆ ಕಷ್ಟ ಆಗೋದಿಲ್ಲ. ಆಗ ಈಗ ಅಲ್ಲಿ ಆ ಕಿರೀಟಗಳು ಮತ್ತೆ ವೇಷಭೂಷಣಗಳನ್ನೆಲ್ಲ ಯಾವ್ದ್ರಿಂದ ಮಾಡಿರ್ತಾರೆ? ಮೊದ್ಲೆಲ್ಲ ಈಗ ಜುಮ್ಮನ್ ಮುಳ್ಳು ಅಂತ ನಮ್ ಕಡೆ ಮರದಲ್ಲಿ ಆಗೋದು. ನೀವು ಕಟ್ ಮಾಡಿ ಗ್ಲಾಸ್ ಅಂಟಿಸ್ತಾರೆ. ಆಮೇಲೆ ಅದಕ್ಕೆ ಬೇಗಡೆ ಅಂತ ತುಂಬಾ ಸೂಕ್ಷ್ಮ ಕೆಲಸ ಅದೆಲ್ಲ. ಮರದ್ದು ಕೆಲವಷ್ಟು ಮತ್ತು ಕೆಲವಷ್ಟು ಮರದ ಐಟಮ್. ಬಟ್ಟೆಗಳಂತೂ ಕಾಟನ್ ಬಟ್ಟೆ,
ಹೀಗೆ ಬೇರೆ 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 ಮಟೀರಿಯಲ್ಗಳನ್ನು ಸೇರಿಸಿ ಅದಕ್ಕಾಗಿ ಅವರು ಅದನ್ನು ಸುಲಭಗೊಳಿಸೋದಕ್ಕೆ, ಈಗ ನೀವೊಂದು ಪ್ರೋಗ್ರಾಮ್ ಕೊಟ್ಟರೆ ಕಂಪ್ಯೂಟ್ರಲ್ಲಿ ಅದು ತಾನಾಗೆ ರೆಡಿಯಾಗಿ ನಿಮ್ಗೆ ಯಾವ ಡಿಸೈನ್ ಬೇಕೋ ಅದು ಬರೋ ಥರ 3D ಪ್ರಿಂಟಿಂಗ್ ಆ ಥರ ನಿಮ್ಗೆ ಬರುತ್ತೆ. ಆಮೇಲೆ ಬೇಗಡೆ ಎಲ್ಲ ಅಂಟಿಸ್ಬೇಕು ನಾವು. ಬಟ್ ಈ ಮರದವನ್ನ ಕೆತ್ತನೆ ಅದೆಲ್ಲ ಮಾಡುವಾಗ ತುಂಬಾ ವೇಸ್ಟ್ ಆಗುತ್ತೆ ಅವರಿಗೆ. ಅದೆಲ್ಲ ಆಗದೆ ಇರ್ಲಿ ಅನ್ನೋ ಕಾರಣಕ್ಕೆ ಈ ಆವಿಷ್ಕಾರವನ್ನ ಅವರು IISc ಮಾಡ್ತಾ ಇದ್ದಾರೆ ಇವಾಗ. ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದಿದೆ. ಅದ್ರ ಬಗ್ಗೆ ತುಂಬಾ ದೊಡ್ಡ ಆರ್ಟಿಕಲ್ ಕೂಡ ಬರೆದಿದ್ದಾರೆ ಅವರು. ಪುಸ್ತಕವನ್ನ ಪಬ್ಲಿಷ್ ಮಾಡೋದಕ್ಕೆ ಅವ್ರು ಕಾಯ್ತಾ ಇದ್ದಾರೆ ಇವಾಗ. ಆತರ ಈಗಿನ ಜನರೇಷನ್ ಅವರು ವಿದ್ಯಾವಂತರು ಇರ್ತಾರೆ. ಈ ರೀತಿಯ ಹೊಸ ಹೊಸ ಆವಿಷ್ಕಾರಗಳನ್ನ ಪ್ರೊಫೆಸರ್ಸ್ ರಿಸರ್ಚ್ ಈ ತರ ಇನ್ಸ್ಟಿಟ್ಯೂಟ್ಗಳಲ್ಲಿ ಮಾಡಿದ್ರೆ ಮುಂದಿನ ಪೀಳಿಗೆಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನ್ಗನ್ಸುತ್ತೆ. ಖಂಡಿತ ಖಂಡಿತ. ಇದರಿಂದ ಈ ರೀತಿಯಾಗಿ ಈಗ ಎಷ್ಟೋ ಜನ ಬಹುಶಃ ಯಕ್ಷಗಾನಕ್ಕೆ ನಾನು ನೋಡಿರೋ ಪ್ರಕಾರ ನನ್ನ ಸ್ನೇಹಿತರು ಅಥವಾ ನನಗೆ ಗೊತ್ತಿರೋರು ಯಕ್ಷಗಾನ ವೇಷಭೂಷಣಗಳೇ ಭಾರ ಆಗ್ಬಿಡುತ್ತೆ ಅಂತ ಅವರು ಅದನ್ನು ಹಾಕೊಳ್ಳೋದಕ್ಕೆ ಹೋಗಲ್ಲ ಅಥವಾ ಅದನ್ನು ಕಲಿಯೋದಕ್ಕೂ ಸ್ವಲ್ಪ ಹಿಂಜರಿತಾರೆ. ಆದ್ರೆ ಈಗ ನೀವು ಹೇಳಿರೋ ಪ್ರಕಾರ ಅದು ನಮ್ಗೆ ಇಷ್ಟ ಆದ್ರೆ ಕಷ್ಟ ಆಗೋದಿಲ್ಲ. ಅದೊಂದು ನೆವ ಅಷ್ಟೇ. ಎರಡನೇದು ಈಗ ನೀವೇ ಹೇಳಿರೋ ಪ್ರಕಾರ ಅದು ತುಂಬಾ ಲೈಟ್ ಆಗಿ ಮಾಡುವಂತ ಒಂದು ಪಾಲಿಮರ್ ಬೇಸ್ಡ್ ವೇಷಭೂಷಣಗಳು, ಕಿರೀಟ ಇದನ್ನೆಲ್ಲ ಬರೋ ಸಾಧ್ಯತೆ ಇದ್ರೆ ಬಹುಶಃ ಪಟ್ಟಣದಲ್ಲೂ ಕೂಡ ಮಕ್ಕಳು ಈಗೆಲ್ಲ ನೀವು ಹಳ್ಳಿಯಿಂದ ಬಂದವರು ಕಲ್ತಿರೋರು ಇವತ್ತು ಕೂಡ ಇಲ್ಲಿ ಯಕ್ಷಗಾನ ಮಾಡೋರು ಅಥವಾ ಮಾಡ್ತಾ ಇರೋರನ್ನ ನೋಡಿದ್ರೆ ಹೆಚ್ಚು ಜನ ಹಳ್ಳಿಯಿಂದ ಬಂದು ನಮ್ಮ ಒಂದು ಉತ್ತರ ಕನ್ನಡ, ಸಾಂಸ್ಕೃತಿಕ ದಕ್ಷಿಣ ಕನ್ನಡ ಮತ್ತೆ ಉತ್ತರ ಕನ್ನಡ ಸಾಂಸ್ಕೃತಿಕ ಒಂದು ನೆಲೆಯಿಂದ ಬಂದು ಮಾಡ್ತಾ ಇರೋರು. ಪಟ್ಟಣದಲ್ಲೇ ಹುಟ್ಟು ಬೆಳೆದವರಿಗೆ, ನನ್ನ ಮಗ ಇರ್ಬೋದು ನಿಮ್ಮ ಮಗ ಇರ್ಬೋದು, ಅವ್ರಿಗೆ ಇವತ್ತು ಆ ಯಕ್ಷಗಾನದ ಬಗ್ಗೆ ಅಷ್ಟೊಂದು ಇದಿಲ್ಲ, ಕಲಿಬೇಕು ಅನ್ನೋಂಥ ಒಂದು ಇದಿರಲ್ಲ. ಬಹುಶಃ ಇದೆಲ್ಲ ಆದ್ರೆ ಅವರು ಕೂಡ ಕಲಿತಾರೇನೋ, ಇವತ್ತು ಯುವ ಪೀಳಿಗೆಗೆ ಕಲಿಯೋದಕ್ಕೆ ಕೂಡ ಸಹಕಾರ ಆಗುತ್ತೆ. ನಾನು ನೋಡ್ದಂಗೆ ಈಗ ಬೆಂಗಳೂರಲ್ಲಿ ತುಂಬಾ ಯಕ್ಷಗಾನ ಕ್ಲಾಸ್ ಇದೆ, ತುಂಬಾ ಮಕ್ಕಳು ಆಸಕ್ತಿಯಿಂದ ಕಲಿತಾ ಇದ್ದಾರೆ. ಅದು ಅವರ ಪೇರೆಂಟ್ಸ್ ಮೇಲೆ ಡಿಪೆಂಡು ಅಂತ ನನ್ಗನ್ಸೋದು. ನೀವು ಯಕ್ಷಗಾನವನ್ನ ನೋಡ್ತಾ ನೋಡ್ತಾ ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ಅವ್ರಿಗೆ ಇದೊಂದು ಇದೆ ಅನ್ನೋದು ಗೊತ್ತಾಗುತ್ತೆ. ಗೊತ್ತಿಲ್ದೇನೆ ಅವ್ರು ಕಲಿಯೋದಕ್ಕೆ ಮುಂದೆ ಬರಲ್ಲ. ಮತ್ತೆ ಯಾವುದೇನೇ ಇರ್ಲಿ ನೀವು ಒತ್ತಾಯದಿಂದ ಕಲ್ಸಕ್ಕಾಗಲ್ಲ. ಯಕ್ಷಗಾನ ಅಂತಲ್ಲ, ಯಾವ ಸಬ್ಜೆಕ್ಟೇ ಇರಲಿ ಅದು. ಇವನ್ ಎಜುಕೇಶನ್ ಕೂಡ ನಮ್ದು ಏನಿದೆ, ಆರ್ಟ್ಸ್ ತಗೋ, ಸೈನ್ಸ್ ತಗೋ, ಕಾಮರ್ಸ್ ತಗೋ ನಾವು ಹೇಳೋದಲ್ಲ. ಅವ್ರಿಗೆ ಯಾವ್ದು ಆಸಕ್ತಿ ಇದೆ ಅಂತ ನಾವು ಗಮನಿಸಬೇಕು. ಅವರ ಆಸಕ್ತಿ ಏನು ಅಂತ ಗಮನಿಸಿದಾಗ ನೀವು ಒತ್ತಾಯ ಮಾಡೋದು ಬೇಕಾಗಲ್ಲ. ಅವ್ರಿಗೆ ಇಷ್ಟ ಇದ್ರೆ ಕಲೀಲಿ, ಯಾವುದೋ ಒಂದ್ರಲ್ಲಿ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಬಟ್ ಯಾವುದು ಅಂತ ಗುರುತಿಸ್ಬೇಕು ನಾವು ಅಷ್ಟೇ. ಎಲ್ಲರೂ ಯಕ್ಷಗಾನ ಕಲಿಬೇಕು ಅಂತಿಲ್ಲ. ಅಟ್ಲೀಸ್ಟ್ ಒಂದು ನೋಡೋ ಸಂಸ್ಕಾರ ಒಂದು 4 ಕ್ಲಾಸಿಗೆ ಬಂದ್ರೆ ಮುಂದೆ ಅವರು ಒಬ್ಬ ಒಳ್ಳೆ ಪ್ರೇಕ್ಷಕ ಆಗ್ತಾನೆ. ಎಲ್ಲರೂ ಕಲಾವಿದರಾಗೋದು ಬೇಕಾಗಿಲ್ಲ ನಮಗೆ, ಪ್ರೇಕ್ಷಕರು ಬೇಕು, ಒಳ್ಳೆ ಪ್ರೇಕ್ಷಕರು. ಹೌದು, ಅದು ಬೇಕು ನಮ್ಗೆ. ಹೌದೌದು. ಇವತ್ತು ಎಷ್ಟೋ ಜನ ಈಗ ನನ್ನ ಸಂಬಂಧಿಕರಲ್ಲೇ ಇರ್ಬೋದು, ನನಗೆ ಪರಿಚಯ ಇರುವಂತ ಕೆಲವು ಮಿತ್ರರೇ ಇರ್ಬೋದು, ಅವರಾಗೆ ಅಂದ್ರೆ ಇದ್ರಲ್ಲಿ ಏನು ಲಾಭದ ಅಪೇಕ್ಷೆ ಇರೋದಿಲ್ಲ. ಅವರಾಗೆ ದುಡ್ಡು ಕೊಟ್ಟು ರವೀಂದ್ರ ಕಲಾಕ್ಷೇತ್ರದಲ್ಲಿ ಯಕ್ಷಗಾನವನ್ನ ಏರ್ಪಡಿಸ್ತಾರೆ, ಜನರನ್ನ ಕರೀತಾರೆ. ಎಷ್ಟೋ ಜನಕ್ಕೆ ಅವರು ಹಾಗೆ ಬನ್ನಿ ಅಂತಾನು ಹೇಳ್ತಾರೆ. ನಾವು ಪ್ರೀತಿಯಿಂದ, ಇದೊಂದು ಪ್ರೀತಿಯಿಂದ ಕರೀತಾ ಇರೋದು. ಇದೊಂದು ಒಂದು ಕಾರ್ಯಕ್ರಮ, ಮನೆ ಫಂಕ್ಷನ್ ತರ ಒಂದು ಕಾರ್ಯಕ್ರಮದ ತರ ಕರೀತಾ ಇದ್ದೀವಿ, ನೀವು ಬನ್ನಿ ಅಂತ. ಅಷ್ಟೊಂದು ಯಕ್ಷಗಾನದ ಮೇಲೆ ಪ್ರೀತಿ ಇಟ್ಟಿರೋರು ಕೂಡ ಇವತ್ತು ಕೂಡ ಇದ್ದಾರೆ. ಸ್ಪಾನ್ಸರ್ ತುಂಬಾ. ಈಗ ಯಕ್ಷಗಾನ ನಂದು ಇಷ್ಟು ತಗೊಳ್ಳಿ ಮಾಡಿಸೋರು ಎಷ್ಟು ಜನ ಇದ್ದಾರೆ. ಈಗ ಮೇಳದಾಟ, ಈಗ ಟಿಕೆಟ್ ಇಟ್ ಮಾಡ್ತಾರೆ, ಅದು ಬೇರೆ. ಈಗ ನಮ್ಮ ಹವ್ಯಾಸಿಗಳ ಆಟಗಳೆಲ್ಲ ಸಾಮಾನ್ಯವಾಗಿ ನಾವು ಹಣ ಕೊಟ್ಟು ಬನ್ನಿ ಅಂತ ಹೇಳೋದಿಲ್ಲ. ನಮ್ಮ ಖುಷಿಗಾಗಿ ಮಾಡ್ತಾ ಇರೋದು, ನಮ್ಮ ಆತ್ಮತೃಪ್ತಿಗಾಗಿ ಮಾಡ್ತಾ ಇರೋದು ನಾವು ಅದನ್ನ. ದಿನ ಕಾರ್ಯಕ್ರಮ ಇರೋದಿಲ್ಲ ಇವರದ್ದು. ಆ ರೀತಿ ಇರುವಾಗ ಮನೆ ಫಂಕ್ಷನ್ ತರ ಮಾಡಿ, ಈಗ ಕೆಲವರು ಮನೆ ಗೃಹ ಪ್ರವೇಶದಲ್ಲಿ ಇರ್ಲಿ, ಉಪನಯನ, ಮದುವೆ, ಆ ತರ ಫಂಕ್ಷನ್ಗಳಲ್ಲಿ ಕೂಡ ಒಂದು ಯಕ್ಷಗಾನವನ್ನ ಏರ್ಪಡಿಸುವಂತಹ ಒಂದು ಉತ್ಸಾಹಿಗಳು ತುಂಬಾ ಇದ್ದಾರೆ ನಮ್ಮ ಮನೆಯಲ್ಲಿ. ಹಾಗೆ ಹವ್ಯಾಸಿಗಳಲ್ಲಿ ಮತ್ತೆ ವೃತ್ತಿಯಲ್ಲಿ ವ್ಯತ್ಯಾಸ ಇದೆ ಅವರಿಗೆ. ವೃತ್ತಿಪರರು ಬೇರೆ, ಹವ್ಯಾಸಿಗಳು. ನಾವೆಲ್ಲ ಹವ್ಯಾಸಿಗಳು. ಈಗ ನೀವು ಹವ್ಯಾಸ ಯಕ್ಷಗಾನ ಕಲಾವಿದರಿಗೆ, ಅದರಲ್ಲೂ ಮಹಿಳೆಯರಿಗೆ, ಮಹಿಳಾ ಕಲಾವಿದರಿಗೆ, ಈಗ ಪುರುಷ ಕಲಾವಿದರಿಗೆ ಕೊಟ್ಟಷ್ಟೇ ಮಾನ್ಯತೆ ಸಿಗುತ್ತಾ? ಅಷ್ಟೇ ಜನ ನಿಮ್ಮ ಯಕ್ಷಗಾನಕ್ಕೆ ಬರ್ತಾರ? ಈಗ ವೃತ್ತಿ ಮೇಳದಾಟ ನೋಡುವವರೇ ಒಂದು ಬೇರೆ, ಹವ್ಯಾಸಿಗಳದ್ದು ನೋಡುವವರೇ ಬೇರೆ ಇರ್ತಾರೆ. ಆ ಒಂದು ನಿರೀಕ್ಷೆಯನ್ನ ಹವ್ಯಾಸಿಗಳಿಂದ ನಾವು ಇಟ್ಕೊಳಕ್ ಆಗಲ್ಲ. ದಿನ ಮಾಡುವವರು ಬೇರೆ, ಅಪರೂಪಕ್ಕೆ ಮಾಡೋರು ಬೇರೆ. ಇನ್ನೊಂದಂದ್ರೆ ವೃತ್ತಿಗರಿಗೆ ಏನಾಗುತ್ತೆ, ಪ್ರತಿದಿನ ಆಟ ಇರುತ್ತೆ, ರಾತ್ರಿ ಬೆಳವರಿಗೆ ಕುಣಿತಾರೆ, ಮರುದಿವಸ ಇಡೀ ಅವರಿಗೆ ನಿದ್ದೆದೋ ಅದು ಇದು. ಆ ಒಂದು ಕೆಲಸದಲ್ಲಿ ಅಧ್ಯಯನ ಮಾಡೋದಕ್ಕೆ ಟೈಮ್ ಕಡಿಮೆ ಸಿಗುತ್ತೆ ಅಂತ ನನ್ನ ಭಾವನೆ. ಇದು ಸರಿ ಅಂತಲ್ಲ ನಾನು ಹೇಳೋದು. ಅವರು ಕೆಲವರು ಮಾಡ್ತಾರೆ, ಮಾಡೋದೇ ಇಲ್ಲ ಅಂತಲ್ಲ. ಮತ್ತೆ ಮೇಳದ ಯಜಮಾನ ಹೇಳಿದ ಹಾಗೆ ಕೇಳಬೇಕು.
ಈ ವೇಷವನ್ನ ನೀನ್ ಹೀಗೆ ಮಾಡ್ಬೇಕು, ಇಷ್ಟೇ ಕುಣಿಬೇಕು ಅಥವಾ ಹೀಗೆ ಹೇಳ್ಬೇಕು ಅನ್ನೋದು ಒಂದು ಅವರಲ್ಲಿ ಒಂದು ಪದ್ಧತಿ ಇರುತ್ತೆ. ಈ ಪ್ರಸಿದ್ಧ ಕಲಾವಿದರಿಗೆ ಕೂಡ ಅವ್ರು ಅದೇ ರೀತಿ ಅವ್ರು ಅಧೀನದಲ್ಲಿ ಇರ್ತಾರೆ. ಅವರು ಮೇಳದ ಯಜಮಾನ್ ಅಂತ ಹೇಳಿ ಕೇಳ್ಬೇಕು. ಅವರು ಹವ್ಯಾಸಿಗಳಿಗೆ ಆ ಒಂದು ಸ್ವಾತಂತ್ರ್ಯ ಅನ್ನೋದಿದೆ. ನಾನು ಇವತ್ತೊಂದು ವೇಷ ಮಾಡಿದ್ರೆ ಈ ತಿಂಗಳ ಮತ್ತೆ ಯಾವ್ದೋ ಆಟ ಇಲ್ಲದೆ ಇರಬಹುದು. ನನಗೆ ನಮ್ಮ ಆಟ ಮೊದಲೇ ಫಿಕ್ಸ್ ಆಗಿರುತ್ತೆ. ಒಂದು ವಾರ ಮೊದಲು, 15 ದಿನ ಮೊದಲು. ಆಟ ಅಂದ್ರೆ ಯಕ್ಷಗಾನ. ನಮ್ಮಲ್ಲಿ ಆಟ ಅಂತ ಹೇಳ್ತೀವಿ ನಾವು. ಯಕ್ಷಗಾನ ಅಂದ್ರೆ ಒಂದು ಶೋ. ಅದನ್ನ ಅಧ್ಯಯನ ಮಾಡೋದ್ರೆ ಟೈಮ್ ಸಿಗುತ್ತೆ. ನಾ ಇವತ್ತು ಒಂದು ಪಾತ್ರವನ್ನ ಸಪೋಸ್ ಸುಧನ್ವ ಅರ್ಜುನದ ಅರ್ಜುನ ಮಾಡಿದೆ ಅಂತ ಇಟ್ಕೊಳ್ಳಿ. ಇನ್ನೊಂದು 15 ದಿನ ಮತ್ತೆ ಸುಧನ್ವ ಅರ್ಜುನದ ಅರ್ಜುನ ಮಾಡು ಅಂತ ಹೇಳಿದ್ರೆ ನನ್ಗೆ 15 ದಿನ ಟೈಮ್ ಸಿಗುತ್ತೆ. ಇಲ್ಲಿ ಆವತ್ತು ಏನು ಮಾಡಿದ್ದೆ, ಏನು ಹೇಳಿದ್ದೆ ಅದನ್ನು ಬಿಟ್ಟು ನಾನು ಬೇರೆ ಹೇಳೋದಕ್ಕೆ ಅವಕಾಶ ಇರುತ್ತೆ. ನನಗಲ್ಲಿ ಬೇಕಾದಷ್ಟು ಓದ್ಬೋದು, ತಿಳ್ಕೊಬಹುದು. ನನಗೆ ಫ್ರೀಡಮ್ ಇರುತ್ತೆ. ಅಲ್ಲಿ ಹೀಗೆ ಹೇಳು ಅಂತ ಹೇಳೋದಕ್ಕೆ ಯಾರು ಇರೋದಿಲ್ಲ. ಅಧ್ಯಯನಕ್ಕೆ ಅವಕಾಶ ಹವ್ಯಾಸಿಗಳಿಗೆ ಜಾಸ್ತಿ ನನ್ನ ಅನಿಸಿಕೆಯಲ್ಲಿ. ಅವರಿಗದು ಪ್ರತಿದಿನ ಕಂಡುಬಿಟ್ರೆ ಅವರಿಗೆ ಯಕ್ಷಗಾನ ಕುಣಿತಾ ಇರ್ತಾರೆ. ಹಾಗೆ ಅವರಿಗೆ ಮತ್ತೆ ಯಾರೋ ಹೇಳೋ ಕೇಳೋರು ಪ್ರೇಕ್ಷಕರು ದುಡ್ಡು ಕೊಟ್ಟು ಬಂದಿರ್ತಾರೆ. ನಮ್ಮಲ್ಲಿ ಪ್ರೇಕ್ಷಕರು ದುಡ್ಡು ಕೊಟ್ಟು ಬಂದಿರೋದಿಲ್ಲ. ನೀವು ಇಷ್ಟು ಹೀಗೆ ಮಾಡಲೇಬೇಕು ಅನ್ನುವಂಥ ಒಂದು ಒತ್ತಡ ಇರುತ್ತೆ ಅವರಿಗೆ. ನಮ್ಗೆ ಆ ಒತ್ತಡ ಇರೋದಿಲ್ಲ. ಅದರಲ್ಲಿ ಹವ್ಯಾಸಿಗಳಿಗೆ ಒಂದು ಲಾಭ ಅದು ಅಂತ ಅನ್ಕೊಳ್ತೀನಿ ನಾನು. ಹವ್ಯಾಸಿ ಕಲಾವಿದರಾಗಿ ಇದನ್ನು ಮಾಡಬೇಕಾದ್ರೆ ನಿಮಗಿರುವಂಥ ಸವಾಲುಗಳು ಯಾವುದು? ಒಂದು, ನೀವು ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದ್ರಿ. ಸವಾಲು ಮಹಿಳೆಯರಿಗೆ ಏನಿರುತ್ತೆ ಅಂದ್ರೆ ದೈಹಿಕವಾದ ಒಂದಿಷ್ಟು ತೊಂದರೆಗಳು. ಈಗ ಚೌಕಿ ಅಂದ್ರೆ ಗ್ರೀನ್ ರೂಮ್, ನಮ್ಮಲ್ಲಿ ಚೌಕಿ ಅಂತ ಹೇಳೋದು ಗ್ರೀನ್ ರೂಮಿಗೆ. ಅದು ಎಲ್ಲೆಲ್ಲೋ ಓಪನ್ ಸ್ಪೇಸ್ ಅಲ್ಲಿದ್ರೆ ನಮಗೆ ಡ್ರೆಸ್ ಹಾಕೊಳ್ಳೋದಿರ್ಲಿ, ಅಥವಾ ಈಗ ಸ್ತ್ರೀ ವೇಷ ಮಾಡುವವರು ಸೀರೆ ಉಡ್ಬೇಕಾಗತ್ತೆ. ಓಪನ್ ಸ್ಪೇಸ್ ಅಲ್ಲೆಲ್ಲ ನಮ್ಗೆ ಆಗೋದಿಲ್ಲ. ಅದು ಒಂದು ವ್ಯವಸ್ಥಿತವಾದ ಚೌಕಿ ಮನೆ ಬೇಕು ನಮ್ಗೆ. ಜೊತೆಗೆ ಅಲ್ಲಿ ವೇಷ ಕಟ್ಟೋಕೆ ಪುರುಷರೇ ಬರ್ತಾರೆ ಸಾಮಾನ್ಯವಾಗಿ. ಅವರೆಲ್ಲ ಸರಿ ಇರಬೇಕು. ನಮ್ಮ ಭಾಗ್ಯ ಈಗ ಅಂತ ಯಾವುದೇ ಒಂದು ದುಶ್ಚಟಗಳು ಇಲ್ಲದೆ ಇರುವಂತಹ, ಹೆಣ್ಣು ಮಕ್ಕಳನ್ನು ಗೌರವದಿಂದ ಕಾಣುವಂತಹ ಒಂದು ವೇಷ ಕಟ್ಟುವವರಿರ್ಲಿ, ಹಿಮ್ಮೇಳದವ್ರಿರ್ಲಿ, ಸಹ ಕಲಾವಿದರಿರ್ಲಿ ಸಿಕ್ಕಿದ್ದಾರೆ. ಅಂತಹ ಯಾವುದೇ ಘಟನೆ ನಡೆದಿಲ್ಲ. ಮತ್ತೆ ಇವತ್ತು ಏನು ಗಂಡಸರು ಇವತ್ತಿಲ್ಲ ಆಟ ಮಾಡಿ ನಾಳೆ ಎಲ್ಲೋ ಹೋಗ್ತಾರೆ, ಬೇರೆ 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 ಕಡೆ ಹೋಗೋದಿದ್ರೆ ಅವರಿಗೆ ಸಂಸಾರದಲ್ಲಿ ಈಗ ಅಡುಗೆ ಮಾಡಿಟ್ಟು ಮನೆಯಲ್ಲೇ ಜವಾಬ್ದಾರಿ, ಬೇರೆ ಕೆಲಸದ ಜವಾಬ್ದಾರಿ ಅವ್ರಿಗೆ ಅಷ್ಟಿರೋದಿಲ್ಲ ಹೆಣ್ಣು ಮಕ್ಕಳಿಗೆ ಇದ್ದಷ್ಟು. ನಮ್ಮ ಸಂಸಾರ ಇರುವವರಿಗೆ ಗಂಡ ಮಕ್ಕಳು ಅವರಿಗೆ ಏನೂ ತೊಂದರೆ ಆಗದೆ ಇರುವ ಹಾಗೆ ಅಡುಗೆ ಮಾಡಿಡೋದು, ಅಥವಾ ರಾತ್ರಿ ಜರ್ನಿಗಳು ನಮಗೆ ದೈಹಿಕವಾಗಿ ನಮಗೆ ಸುಸ್ತಾಗಬಹುದು. ಅವರಷ್ಟು ಓಡಾಡ್ಕೊಂಡೆಲ್ಲ ಮಾಡೋದಕ್ಕೆ ನಮ್ಮಿಂದ ಆಗಲ್ಲ. ಅಷ್ಟು ನಾವು ಫಿಸಿಕಲಿ ಸ್ಟ್ರಾಂಗ್ ಅಲ್ಲ, ಒಪ್ಕೊಳ್ತೀನಿ. ದೈಹಿಕವಾಗಿನೇ ಆಗಿಲ್ಲ. ಹೌದೌದು, ನೇಚರ್ ಹಾಗಿದೆ. ಮತ್ತೆ ಮಕ್ಕಳು, ಗಂಡಂದೋ ಅಥವಾ ಅತ್ತೆ ಮಾವಂದೋ ಬೇರೆ ಎಲ್ಲ ಸಂಸಾರದ ಜವಾಬ್ದಾರಿಗಳನ್ನ ನಿಭಾಯಿಸುವಂತಹ ಒಂದು ಹೊಣೆಗಾರಿಕೆ ನಮಗಿರುತ್ತೆ. ಅದನ್ನ ಮಾಡಿಕೊಂಡು ಅವರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನಿಮ್ಮ ಹವ್ಯಾಸವನ್ನು ಬಿಡದೆ ಕಲಾ ಸೇವೆಯನ್ನ ಕೂಡ ಮಾಡಬೇಕು. ಹೌದು, ಅದನ್ನ ಬ್ಯಾಲೆನ್ಸ್ ಮಾಡೋದು ಅವರವರ ಜಾಣ್ಮೆಗೆ ಬಿಟ್ಟಿತ್ತು. ಅವರನ್ನು ನಮ್ಮ ಅಂಕೆಗೆ ತಗೊಂಡು ಅವ್ರಿಗೆ ಬೇಜಾರಾಗದೆ ರೀತಿಯಲ್ಲಿ ಹೇಳಿ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ರಪ್ಪ ಒಂದೊಂದು ದಿನ ಅಂತ ಹೇಳಿ, ಆ ರೀತಿಯ ಫ್ಯಾಮಿಲಿ ಸಪೋರ್ಟ್ ತುಂಬಾ ಮುಖ್ಯ ನಮಗೆ. ಅದೇ ನೀವು ಅಲ್ಲಿ ಕಲ್ತ್ರಿ, ಚಿಕ್ಕವರಿರುವಾಗ ಅಲ್ಲಿ ಕಲ್ತ್ರಿ. ಅದಾದ್ಮೇಲೆ ನಿಮ್ಮ ಫಾರ್ಮಲ್ ಎಜುಕೇಶನ್ ಅನ್ನ ಸಿರ್ಸಿಯಲ್ಲೇ BA ಅಲ್ಲಿ ಮಾಡಿದೆ. ಆಮೇಲೆ ಮೈಸೂರು ಯೂನಿವರ್ಸಿಟಿಯಿಂದ ಸಂಸ್ಕೃತ MA ಮಾಡಿದೆ. ಯಾವುದಕ್ಕೂ ತೊಂದರೆ ಆಗೋದಿಲ್ಲ, ಬಟ್ ಹೆಲ್ಪ್ ಆಗುತ್ತೆ ನಮ್ಗೆ. ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ ಇದರಿಂದ. ನಮ್ಮ ಒಂದು ಓವರ್ ಆಲ್ ಒಂದು ಪರ್ಸ್ನಾಲಿಟಿ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಒಂದು ಕಲೆ ಮನುಷ್ಯನಿಗೆ ಬೇಕೇ ಬೇಕು. ಇಲ್ಲದೇ ಇದ್ರೆ ಇಡೀ ದಿನ ಅದನ್ನೇ ಮಾಡೋ ಏಕತಾನತೆ, ಬದಲಾವಣೆ ಇಲ್ಲದೆ ಇದ್ರೆ ಮೈಂಡ್ ಏನಾಗಬೇಕು, ನಮ್ಮನ್ನ ಸ್ವಚ್ಛಗೊಳಿಸುತ್ತೆ. ಹೌದು, ಡಿಟಾಕ್ಸ್ ಆಗ್ಲಕ್ಕೆ. ಮತ್ತೆ ಒಂಥರ ಎನರ್ಜಿ ಬೂಸ್ಟರ್ ನಮ್ಗೆ ಇದು. ನಿಮ್ಗೆ ಯಾವ ಫೀಲ್ಡ್ ಅಲ್ಲಾದ್ರೂ ಆಸಕ್ತಿ ಇದ್ರೆ ಒಂದು ಹಂತದವರೆಗೆ, ಕೆಲವರಿಗೆ ಎಜುಕೇಶನ್ 9th 10th ಬಂದಾಗ ಬಿಡ್ತಾರೆ. ಆಮೇಲೆ PUC ತುಂಬಾ ಒಂದು ಮೇನ್, ಅದೊಂದು ಚೆನ್ನಾಗ್ ಆಗ್ಬೇಕಪ್ಪ ಅಂತ ಕೆಲವ್ರು ಬಿಡ್ತಾರೆ. ಅದನ್ನ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಚೆನ್ನಾಗಿ ಮಾಡುವವರು ಇದ್ದಾರೆ, ಇಲ್ಲ ಅಂತಲ್ಲ. ಕೆಲವ್ರು ಹಾಗೆ ಮಾಡ್ತಾರೆ. ಬಟ್ ಮಧ್ಯದಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಆದ್ರೂ ನೀವು ಚಿಕ್ಕ ಮಕ್ಕಳಿಂದ ಕಲ್ತಿದ್ರೆ ಅದು ಯಾವತ್ತೂ ಮರೆಯೋದಿಲ್ಲ. ಯಾವುದೋ ಒಂದು ಫೀಲ್ಡಲ್ಲಿ ನಿಮಗೆ ಒಂದು ಬೇಕೇ ಬೇಕು. ಎಷ್ಟು ದಿನನೂ ನೀವು ಇಲ್ಲದಿದ್ರೆ ಕೆಲಸ ಮಾಡಕ್ ಕಷ್ಟ ಆಗತ್ತೆ. ಇದೊಂದು ಸ್ವಲ್ಪ ನಿಮ್ಗೆ ಬದಲಾವಣೆ ಇದ್ರೆ, ಅದು ಒಳ್ಳೆ ರೀತಿ ಬದಲಾವಣೆ ಇದ್ರೆ ಎಷ್ಟು ಒಳ್ಳೇದು. ಹೌದು. ಸೊ ನಿಮಗೆ ಮದುವೆ ಆದಮೇಲೆ, ಮದುವೆ ಆಗೋ ಹಂತದಲ್ಲಿ ನೀವು ಯಕ್ಷಗಾನ ಕಲಾವಿದರು ಅಂತ ಗುರ್ಸ್ಕೊಂಡಿದ್ದೀರಿ. ಆವಾಗ ನಿಮ್ಮ ಬೀಗರ ಮನೆಯಿಂದ ನಿಮ್ಗೆ ರಿಯಾಕ್ಷನ್ ಹೇಗಿತ್ತು? ನನಗೆ ನಿಮ್ಮ ಮನೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತು, ಆದರೂ ನಾನು ಕೇಳ್ತಾ ಇದ್ದೆ.
ಅವ್ರಿಗೆ ತುಂಬಾ ಖುಷಿ ಇತ್ತು. ಹಾ. ಯಾಕಂದ್ರೆ ಈಗಿನಷ್ಟು ಪ್ರೋಗ್ರಾಮ್ ಅವಾಗ ನಾವು ಕೊಡ್ತಿರ್ಲಿಲ್ಲ. ಹ್ಮ್. ಬಟ್ ಯಕ್ಷಗಾನ ಮಾಡ್ತಾಳಂತೆ ಅಂದ್ಕೊಳ್ಳೆ ಅವರಿಗೊಂದು ಹೆಮ್ಮೆ. ಸಹಜವಾಗಿ ಅವ್ರು ಏನೂ ಅಬ್ಜೆಕ್ಷನ್ ಮಾಡಿಲ್ಲ. ಹ್ಮ್. ಜೊತೆಗೆ ಒಂಥರ ನಮ್ಗೆ ಧೈರ್ಯ ಇತ್ತಲ್ಲ. ನಮ್ಮನೆಯವ್ರು ಶ್ರೀರಾಮಚಂದ್ರ ಜಯರಾಮ್ ಹೆಗಡೆ ಅಂತ ಹ್ಮ್. ಹೆಸರು ಹೇಗೋ ಅವ್ರ ವ್ಯಕ್ತಿತ್ವನೂ ಹಾಗೆ, ಅವರು ಹಾಗೆ. ಹಾಗಾಗಿ ಸ್ವಲ್ಪ ಗಟ್ಟಿ ಇರೋ ಹೆಣ್ಮಗಳು ಬಂದ್ರೆ ಎಲ್ಲದನ್ನು ಮ್ಯಾನೇಜ್ ಮಾಡುವಂತಹ ಶಕ್ತಿ ಇರುತ್ತೆ ಅಂತ ನನ್ನ ಅತ್ತೆ ಮಾವನಿಗಿತ್ತು. ಯಕ್ಷಗಾನದ ಭಾರವನ್ನೇ ಹೊತ್ತು ಸಂಸಾರದ ಭಾರವನ್ನ ಆರಾಮಾಗಿ ಹೊರ್ತಾರೆ. ಅವ್ರಿಗೆ ಕೆಲವರು ನಮ್ಮಲ್ಲಿ ವಿಚಾರಿಸ್ತಾರೆ, ಹೆಣ್ಮಕ್ಳನ್ನ ಮದುವೆ ತರೋಕ್ಕಿಂತ ಮೊದಲು ಹೇಗೆ ಅಂತ ಕೇಳುವಾಗ ನಮ್ಮ ರಿಲೇಟಿವ್ ಮತ್ತೆ ಅವ್ರಿಗೆ ಪರಿಚಯದವರೊಬ್ರು, ಗದ್ದೆ ನಟ್ಟಿ ಮಾಡೋದಕ್ಕೂ ರೆಡಿ, ಗೆಜ್ಜೆ ಕಟ್ಟಿ ಕುಣಿಯೋದಕ್ಕೂ ರೆಡಿ ಅವಳು, ಏನೂ ತೊಂದರೆ ಇಲ್ಲ ಮಾಡಿಸ್ಕೊಳ್ಳಿ ಅಂತ ಹೇಳಿದಾಗ ಭಾಳ ಖುಷಿ ಪಟ್ಟಿದ್ರು ಅವರು. ಈಗಲೂ ಕೂಡ ಅವ್ರಿಗೆ ತುಂಬ ಹೆಮ್ಮೆ ಇದೆ ನನ್ನ ಈ ಕಲೆಯ ಬಗ್ಗೆ, ನಾನು ಮಾಡ್ತಾ ಇರೋದ್ರ ಬಗ್ಗೆ. ಯಾವತ್ತೂ ಒಂದಿನೂ ನೀವು ಮಾಡೋದು ಬೇಡ ಅಥವಾ ನೆಗೆಟಿವ್ ಮಾತಾಡೇ ಇಲ್ಲ ಅವರು. ಅವರ ಸಪೋರ್ಟನ್ನು ನಾನು ಯಾವಾಗಲೂ ನೆನೆಸ್ಕೊತೀನಿ. ಈಗ ನೀವು ಮದುವೆ ಆಗ್ತೀರಾ, ಬರ್ತೀರಾ, ಆಮೇಲೆ ಸಂಸಾರ ಬೆಂಗಳೂರಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲ ಇದ್ದಷ್ಟು ದಿನ ಅಪ್ಪನ ಮನೇಲಿ ಇದ್ದಷ್ಟು ದಿನ ನಮಗೆ ಇದು ಯಾವುದಕ್ಕೂ ತೊಂದರೆ ಇರೋದಿಲ್ಲ. ಅಂದ್ರೆ ನೀವು ಯಕ್ಷಗಾನ ಬೇಕಾದ್ರೂ ಹವ್ಯಾಸವಾಗಿ ಮಾಡ್ಬೋದು, ಓಡಾಡ್ಬೋದು. ಇಲ್ಲಿ ಬಂದ ಮೇಲೆ ನಿಮ್ದು ಎಷ್ಟು ವರ್ಷ ಗ್ಯಾಪ್ ಆಯ್ತು, ಹೇಗಾಯ್ತು? ಇಲ್ಲಿ ಬಂದ್ಮೇಲೆ ಸುಮಾರು 7-8 ವರ್ಷ ಗ್ಯಾಪ್ ಆಯ್ತು. ಬಂದೆ, ಆಮೇಲೆ ಮಗ ಹುಟ್ಟಿದ. ಸ್ವಲ್ಪ ಚಿಕ್ಕ ಮಕ್ಳು ಇರುವಾಗ ನಮಗೆ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ. ಮತ್ತೆ ಇಲ್ಲಿ ಟೀಮು ಕೂಡ ಆಗ ಇರ್ಲಿಲ್ಲ. ಆಮೇಲೆ ಒಬ್ಬೊಬ್ಬರೇ ಇವ್ರಿದ್ದಾರೆ. ಆದ್ರೆ ಅದೊಂದು ತುಡಿತಾ ಇತ್ತು, ಯಾವಾಗ ಯಕ್ಷಗಾನ ಮಾಡೋದು, ಎಲ್ಲ ಬಿಟ್ಟು ಹೋಗ್ಬಿಟ್ರಲ್ಲ, ಹೆಂಗೆ ಅದನ್ನು ಮುಂದುವರ್ಸೋದು ಅಂತ ಅವಾಗ್ಲೂ ಆಲೋಚನೆಯಲ್ಲಿ ಮನಸ್ಸಲ್ಲಿ ಇದ್ದೇ ಇರ್ತಿತ್ತು. ಕಡೆಗೆ ಈಗ VR ಹೆಗ್ಡೆ ಅವ್ರು ಸಿಕ್ಕಿ ಒಂದು ಪ್ರೋಗ್ರಾಮ್ ಆಯ್ತು ನಮ್ದು ಸಮಯ ಸಮೂಹದ್ದು ಬೆಂಗಳೂರಲ್ಲಿ. ಅದನ್ನ ನೋಡಿದ್ಮೇಲೆ VR ಹೆಗ್ಡೆ ಅವರಿಗೆ ಇವರೆಲ್ಲ ಇದ್ದಾರೆ, ನಾವು ಯಾಕೆ ಒಂದು ಮಹಿಳಾ ಟೀಮನ್ನೇ ಕಟ್ಟಬಾರ್ದು ಅಂತ ಆಲೋಚನೆ ಬಂದು ಮತ್ತೆ ಶುರುವಾದದ್ದು 2010 ಆಮೇಲೆ ಹೌದು ಮಧ್ಯದಲ್ಲಿ 7-8 ವರ್ಷ ಗ್ಯಾಪ್ ಆಗಿತ್ತು ನಮ್ದು ಮದುವೆ ಆದ್ಮೇಲೆ. ಮತ್ತೆ ಹಿಂತಿರುಗಿ ನೋಡಿದ್ದೇ ಇಲ್ಲ. ಅವಕಾಶಗಳು ಸಾಕಷ್ಟಿದೆ, ನಾವು ಮನಸ್ಸು ಮಾಡ್ಬೇಕಷ್ಟೇ ಹೋಗೋದಕ್ಕೆ. ಈಗ ಎಲ್ಲೆಲ್ಲಿ ನೀವು ಇಲ್ಲಿ ಕಾರ್ಯಕ್ರಮಗಳನ್ನ ಕೊಡ್ತೀರಾ? ಇಲ್ಲಿ ನಿಮ್ಮ ತಂಡದ ಹೆಸರು? ಬೆಂಗಳೂರಲ್ಲಿ ಸಾಮಾನ್ಯವಾಗಿ ರವೀಂದ್ರ ಕಲಾಕ್ಷೇತ್ರ, ನಯನ, ADA ರಂಗಮಂದಿರ, ಆಮೇಲೆ ಆಲ್ ಓವರ್ ಬೆಂಗಳೂರು ಅಲ್ಲಿ ಇಲ್ಲಿ ದೇವಸ್ಥಾನಗಳಲ್ಲಿ, ಆಮೇಲೆ ಶಿವರಾತ್ರಿಗಳ ಆಟ. ಈಗ 17-18 ಒಂದು ನಮ್ಮದು ವಾರ್ಷಿಕೋತ್ಸವ ಇರುತ್ತೆ, ಉತ್ತರ ಕನ್ನಡ ಸಂಘ, ಅಲ್ಲಿ ಇಲ್ಲಿ ಅಂತಲ್ಲ, ನಮ್ಮದು ಬೆಂಗಳೂರಿನ ಎಲ್ಲ ಕಡೆಗಳಲ್ಲೂ ಆಗ್ತದೆ. ಆಮೇಲೆ IISc ಟಾಟಾ ಇನ್ಸ್ಟಿಟ್ಯೂಟ್, ಅದರಲ್ಲಿ ಸಿಕ್ಕಾಪಟ್ಟೆ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ. ಅವರು ಒಂದು ಸಲ ಯಕ್ಷಗಾನ ನೋಡಿದವರು ಈಗ ಯಾವುದೇ ಕಾನ್ಫರೆನ್ಸ್ ಆಗಲಿ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಲಿ, ಒಂದು ಯಕ್ಷಗಾನ ಮಾಡಿಕೊಡಿ ನಮಗೆ ಅಂತ ಕೇಳ್ಕೊಳ್ತಾರೆ. ಅಷ್ಟು ಖುಷಿ ಪಡ್ತಾ ಇದ್ದಾರೆ ಅವರು. ಇಡೀ ಬೆಂಗಳೂರು ತುಂಬಾ ನಮ್ಮ ಆಟಗಳಾಗ್ತಾ ಇರೋದು. ನೀವು ಇದನ್ನು ಹವ್ಯಾಸಕ್ಕಾಗಿ ಮಾಡ್ತಾ ಇದ್ದೀರಾ, ಆದ್ರೆ ಇಲ್ಲಿ ಹವ್ಯಾಸಕ್ಕಾಗಿ ಮಾಡಿದ್ರು ಕೂಡ ಇಲ್ಲಿ ಸಂಭಾವನೆ ಎಲ್ಲ ಚೆನ್ನಾಗಿರುತ್ತಾ, ಅಥವಾ ನೀವೇ ನಿಮ್ ಕೈಯಿಂದ ಹಾಕೋಬೇಕಾ? ಯಾವ ರೀತಿಯಾಗಿ ಇದು ಕೈಯಿಂದ ಹಾಕೊಳ್ಳುವಂತ ಪ್ರಮೇಯ ಬರೋದಿಲ್ಲ. ಈಗ ವೃತ್ತಿಯವರಿಗೆ ಅದೇ ಜೀವನ, ನಮಗೆ ಉದ್ಯೋಗ ಅದಲ್ಲ, ಆದಾಯಕ್ಕೆ ಬೇರೆ ಮೂಲ ಇದೆ ನಮಗೆ. ನಾವು ನಮ್ಮ ಸಂತೋಷಕ್ಕಾಗಿ ಮಾಡೋದಕ್ಕೆ ಸಂಬಳ ಅನ್ನೋದು ನಮಗೆ ಮುಖ್ಯ ಇಲ್ಲ, ಆ ಕಲೆ ಅಂತ ಬೇಕು ನಮಗಷ್ಟೇ. ಹಾಗಾಗಿ ನಾವು ಹಣಕ್ಕೆ ಬೆಲೆ ಕೊಡೋದಿಲ್ಲ ಹವ್ಯಾಸಿಗಳು. ಆದರೆ ನಮ್ಮ ಕೈಯಿಂದ ಖರ್ಚಾಗೋ ಥರ ಅಂತೂ ಯಾರೂ ಮಾಡೋದಿಲ್ಲ. ಹೋಗಿ ಬಂದು ಖರ್ಚು ಬಿಟ್ಟು ನಮಗೊಂದು ಗೌರವಧನ ಅಂತ ಕೊಡ್ತಾರೆ, ಆ ಬಗ್ಗೆ ಸಂತೃಪ್ತಿ ಇದೆ ನಮಗೆ. ಅದಕ್ಕಿಂತ ಹೆಚ್ಚಾಗಿ ಇದು ಯಕ್ಷಗಾನವನ್ನು ಮಾಡಿದ ಸಂತೃಪ್ತಿ, ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹಣ ಎನ್ನುವುದು ನನ್ನ ಲೆಕ್ಕದಲ್ಲಿ ಈ ಕ್ಷೇತ್ರದಿಂದ ಬರಬೇಕು ಅಂತ ನಾನು ನಿರೀಕ್ಷೆ ಮಾಡೋದೇ ಇಲ್ಲ. ಆದಾಯಕ್ಕೆ ಬೇರೆ ಇದೆಯಲ್ಲ. ಹೌದು ಹೌದು, ಇನ್ನೇನು ಬೇಕು? ಹೌದು, ನಮ್ಗೆ ವೇಷ ಮಾಡಬೇಕು, ಆ ಒಂದು ವಾತಾವರಣದಲ್ಲಿ ಇರಬೇಕು, ಅದು ಮುಖ್ಯ ನನಗೆ. ಅದಕ್ಕೆ ನೀವು ಕೋಟಿ ಕೊಟ್ಟರು ಆ ಒಂದು ಸಂತೋಷ ಸಿಗೋದಿಲ್ಲ. ಇಲ್ಲಿ ಹೇಗೆ ಸಮತೋಲನ ಮಾಡ್ತೀರಾ ಈಗ ಜೀವನ? ಯಾಕಂದ್ರೆ ನಿಮ್ಮ ಮನೆಯವರನ್ನ ಫ್ಯಾಕ್ಟರಿಗೆ ರೆಡಿ ಮಾಡಿ ಕಳಿಸ್ಬೇಕು, ಮಗ ಬೆಳಗ್ಗೆ ಸಾಮಾನ್ಯ ಇರೋದು ಶನಿವಾರ ಭಾನುವಾರ, ವೀಕೆಂಡ್ ಅಲ್ಲಿ ಕಾರ್ಯಕ್ರಮಗಳಿರುತ್ತೆ. ನಮ್ಮ ಕೆಲಸ ಇರೋದು ಹೆಂಗಸರಿಗೆ ಸಾಮಾನ್ಯ ಮಧ್ಯಾಹ್ನದ ಊಟದವರೆಗೆ ಹೆಚ್ಚು ಕೆಲಸ ಇರೋದು. ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿರ್ತೀವಿ, ಸಾಯಂಕಾಲ ಪ್ರೋಗ್ರಾಮ್ ಹೋಗ್ತೀವಿ, ಮತ್ತೆ ಬರ್ತೀವಿ. ಮರುದಿನ ಬೆಳಗ್ಗೆ ತಿಂಡಿಗೆ ನಾವು ರೆಡಿ ಇರ್ತೀವಿ. ಮತ್ತೆ ಅವ್ರಿಗೆ ಯಾವ ರೀತಿ ತೊಂದರೆನೂ ಮಾಡೋದಿಲ್ಲ ನಾವು. ಮತ್ತೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅವರು ಮಾಡ್ಕೊಳ್ತಾರೆ. ಈಗ ನಿಮ್ಮ ಮನೆಯವರು ನೋಡ್ಲಿಕ್ಕೆ ಬರ್ತಾರ ನಿಮ್ಮ ಯಕ್ಷಗಾನ? ನೋಡ್ತಾರೆ, ಬಟ್ ಅವರಿಗೆ ಮಹಿಳಾ ಯಕ್ಷಗಾನ ಈ ತರ ಹವ್ಯಾಸಿಗಳ ಯಕ್ಷಗಾನದಕ್ಕಿಂತ ಈ ವೃತ್ತಿ ಕಲಾವಿದರು ಅಂದ್ರೆ ಎಕ್ಸ್ಪರ್ಟ್ಸ್, ಏನು ಸ್ಟಾರ್ ಕಲಾವಿದರು ಅಂತ ಹೇಳಿರ್ತಾರೆ, ಅಂತಹ ಒಂದು ಕಲಾವಿದರ ಆಟ ಅವ್ರಿಗೆ ಇಷ್ಟ. ಕಾಳಿಂಗ್ ನಾವ್ಡ್ರು ಭಾಗವತಿಗೆ ತುಂಬಾ ಇಷ್ಟಪಡ್ತಾರೆ ಅವರು. ಆ ರೀತಿಯ
ವೃತ್ತಿ ಮೇಳದ ಆಟಗಳು ಇಷ್ಟ ಅವ್ರಿಗೆ. ಆಟಗಳೇ ಇಷ್ಟ. ಈಗ ನಿಮ್ಮ ಜೊತೆ ವೃತ್ತಿ ಕಲಾವಿದರು ಮಾಡಿದಾರ ಅಥವಾ ನೀವು ವೃತ್ತಿ ಕಲಾವಿದ್ರ ಜೊತೆನೂ ಮಾಡಿದಿರಾ ಹವ್ಯಾಸಿ ಮೇಳಕ್ಕೆ ಹೋಗಿಲ್ಲ ನಾನು, ಬಟ್ ವೃತ್ತಿ ಕಲಾವಿದರು ಅಂತ ಅನ್ಸ್ಕೊಂಡಂತಹ ಯಾಜಿಯವ್ರ ಜೊತೆ ವೇಷ ಮಾಡಿದ್ದೀನಿ, ಮಂಟಪರ ಜೊತೆ ಕೆಲವು ವೇಷ ಮಾಡಿದ್ದೀನಿ, ಮತ್ತೆ ತೋಟಿಮನೆಯವ್ರ ಜೊತೆ ಮಾಡಿದ್ದೀನಿ, ಕೆಲವು ಒಳ್ಳೆ ಕಲಾವಿದ್ರ ಜೊತೆ ಮಾಡಿದ್ದೀನಿ, ತುಂಬಾ ಮಾಡಿಲ್ಲ. ಯಾವ ರೀತಿ ಪಾತ್ರನ ನೀವು ಹೆಚ್ಚು ಇಷ್ಟಪಡ್ತೀರಾ? ನನಗೆ ಕೆದಿಗೆ ಮುಂದ್ಲೆ ವೇಷ ತುಂಬಾ ಇಷ್ಟ. ಅದೇನು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಕೆದಿಗೆ ಮುಂದ್ಲೆ ಅಂದ್ರೆ ಈಗ ಪುಂಡ್ ವೇಷ ಅಂತ ಹೇಳ್ತೀವಿ, ಕೃಷ್ಣ ಅತ್ಯಂತ ಪ್ರೀತಿಯ ವೇಷ ನನಗೆ. ಹೌದು, ಅದ್ ಬಿಟ್ರೆ ಸುಧನ್ವ, ಆಮೇಲೆ ದೇವವ್ರತ, ಈ ರೀತಿಯ ಕೇರಿಗೆ ಮುಂದ್ಲೆ ವೇಷ ಅಂದ್ರೆ ಪುಂಡ್ ವೇಷಗಳು ಅದಿಷ್ಟ. ಪಗಡೆ ಅಂತ, ಪೊಗಡೆ ವೇಷ, ಹೌದು, ಕಿರೀಟ ಮತ್ತೆ ಪಗಡೆ ನನ್ನ ಮುಖಕ್ಕೆ, ನನ್ನ ಆಕಾರಕ್ಕೆ, ನನ್ನ ಕುಣಿತದ ಶೈಲಿಗೆ ಕೇರಿಗೆ ಮುಂದಲೆ ಹೊಂದತ್ತೆ. ಒಬ್ಬೊಬ್ಬರ ಪ್ರಕೃತಿಗೆ ಒಂದೊಂದು ರೀತಿಯ ವೇಷಗಳು ಸೂಟ್ ಆಗತ್ತೆ. ಎಲ್ಲಾ ರೀತಿಯ ವೇಷನೂ ಮಾಡಬಹುದು. ಈಗ ನಾನು ಭಸ್ಮಾಸುರನ ಕಂಸನ್ನು ಮಾಡಿದೀನಿ, ಆದ್ರೆ ನನ್ನ ಸ್ವರಕ್ಕೆ, ನನ್ನ ಪರ್ಸನಾಲಿಟಿಗೆ ಅದಷ್ಟು ಹೊಂದೋದಿಲ್ಲ. ನೋಡೋರಿಗೆ ಸ್ವಲ್ಪ ಕಷ್ಟ ಆಗ್ಬಹುದು. ನಮ್ಗೆ ಹೊಂದುವಂತ ವೇಷ ಮಾಡಿದಾಗ ನೋಡೋವರಿಗೂ ಇಷ್ಟ ಆಗತ್ತೆ, ನಮಗೂ ಇಷ್ಟ ಆಗತ್ತೆ, ನಮಗೂ ಆ ಪಾತ್ರ ಒಂದು ಖುಷಿ ಕೊಡುತ್ತೆ. ಇನ್ನು ಕಿರೀಟ ವೇಷದಲ್ಲೂ ಎಲ್ಲ ಭೀಷ್ಮನ್ ಮಾಡಿದ್ದೀನಿ, ಅರ್ಜುನನ್ ಮಾಡಿದ್ದೀನಿ, ಹನುಮಂತ ತುಂಬಾ ಇಷ್ಟ ಆಗತ್ತೆ ನನಗೆ, ಹನುಮಂತನ ವೇಷ. ಎಲ್ಲ ರೀತಿಯ ಪಾತ್ರಗಳನ್ನು ಮಾಡಿದ್ದೀನಿ. ಸ್ತ್ರೀ ವೇಷ ಮಾಡೋದಿಲ್ಲ, ಹಾಸ್ಯ ಆಗೋದಿಲ್ಲ. ಕಿರೀಟ ವೇಷ, ಕೆದಿಗೆ ಮುಂದ್ಲೆ ವೇಷ, ಅದೆರಡನ್ನೂ ಮಾಡ್ತೀನಿ ನಾನು. ಶೃಂಗಾರ ರಸದ ಪಾತ್ರಗಳು ಸ್ವಲ್ಪ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ. ಯಾಕಂದ್ರೆ ಈಗ ಒಂದು ಹೆಣ್ಣಾಗಿ ನನಗೆ ಅದನ್ನ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಆಮೇಲೆ ನನಗೆ ಇಷ್ಟ ಆಗೋದು ಕರುಣಾರಸ ಪ್ರಧಾನ. ಈಗ ರಾಮ, ಲವಕುಶದ ರಾಮ ತುಂಬಾ ಇಷ್ಟ ಕಿರೀಟ ವೇಷದಲ್ಲಿ. ಭೀಷ್ಮನು ತುಂಬಾ ಇಷ್ಟ ನನಗೆ, ಭೀಷ್ಮ ವಿಜಯದ ಭೀಷ್ಮ ತುಂಬಾ ಸಲ ಮಾಡಿದ್ದೀನಿ. ಆಮೇಲೆ ಹಾಸ್ಯನೂ ಮಾಡೋದಕ್ಕೆ ನಂಗೆ ಬರೋದಿಲ್ಲ. ಅದನ್ನ ನಾವು ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು. ನಮ್ಗೆ ಏನ್ ಬರುತ್ತೆ, ಏನ್ ಬರೋದಿಲ್ಲ ಅನ್ನೋದು ನಮಗ್ ಗೊತ್ತಿರ್ಬೇಕು. ಆಮೇಲೆ ಸ್ತ್ರೀ ವೇಷನು ಇನ್ನೊಂದು, ಈಗ ಮೇಳದಲ್ಲಿ ಅಥವಾ ಸಾಮಾನ್ಯವಾಗಿ ಯಕ್ಷಗಾನದಲ್ಲಿ ಪುರುಷರು ಸ್ತ್ರೀ ವೇಷವನ್ನೇ ಮಾಡ್ತಾರೆ. ಈಗ ಸ್ತ್ರೀಯರೇ ಸ್ತ್ರೀ ವೇಷವನ್ನು ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಈ ಕೆಲವ್ರು ಹವ್ಯಾಸಿಗಳಲ್ಲಿ ನಾವು ಮಿಕ್ಸ್ ಮಾಡ್ತೀವಿ, ಪುರುಷರು ಮಾಡ್ತಾರೆ, ಮಹಿಳೆಯರು ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಾ ಇರ್ತೀವಿ. ಒಂದು ಭಸ್ಮಾಸುರ ಮೋಹಿನಿ ಪ್ರಸಂಗ ಅಂತ ಉದಾಹರಣೆ ತಗೊಂಡ್ರೆ, ಭಸ್ಮಾಸುರನ ಮಾಡಿದಂತಹ ಪುರುಷ ಇದ್ರೆ, ಮಹಿಳೆ ಮೋಹಿನಿಯನ್ನ ಮಾಡಿದ್ರೆ, ಒಂದು ಸನ್ನಿವೇಶದಲ್ಲಿ ಅವನೇನು ಮೋಹಿನಿಯ ವರ್ಣನೆಯನ್ನೆಲ್ಲ ಮಾಡಬೇಕಾಗತ್ತೆ. ಅದು ರಂಗಸ್ಥಳದಲ್ಲಿ ಒಬ್ಬ ಪುರುಷ ಒಂದು ಮಹಿಳೆಯ ವರ್ಣನೆಯನ್ನ ಸ್ವಲ್ಪ ಅತಿರೇಕವಾಗಿ ಮಾಡಿದಾಗ ಸ್ವಲ್ಪ ಆಡ್ ಅನ್ಸುತ್ತೆ, ಅದು ಮನಸ್ಸಿಗೆ ನೋವಾಗುತ್ತೆ, ನೋಡೋವರಿಗೂ ಸ್ವಲ್ಪ ಅಭಾಸ. ಅದು ಆ ಪಾತ್ರ ಮಾಡಿದಂತಹ ಮಹಿಳೆಗೂ ಸ್ವಲ್ಪ ಅಭಾಸವೇ. ಈಗ ಭಸ್ಮಾಸುರನೂ ಮಹಿಳೆಯಾಗಿ, ಮೋಹಿನಿಯೂ ಮಹಿಳೆಯ ಆದ್ರೆ ತೊಂದರೆ ಇಲ್ಲ. ಒಬ್ಬ ಪುರುಷ ಒಬ್ಬ ಮಹಿಳೆ ಆದಾಗ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಆಗ ಪುರುಷ ಭಸ್ಮಾಸುರ ಇದ್ರೆ ಪುರುಷರೇ ಸ್ತ್ರೀ ವೇಷ ಮಾಡೋದು ಒಳ್ಳೇದು ಅಂತ ನನ್ನ ಭಾವನೆ. ಸ್ತ್ರೀ ವೇಷವನ್ನ ನನಗೆ ಹೊಂದೋದು ಇಲ್ಲ, ನನಗದನ್ನ ಮಾಡೋದಕ್ಕೆ ಇಷ್ಟನೂ ಆಗೋದಿಲ್ಲ. ಬಹುಶಃ ಒಂದು ವ್ಯಕ್ತಿ ತಗೊಂಡಾಗ ಪುರುಷರಲ್ಲಿ ಒಂದಷ್ಟು ಸ್ತ್ರೀ ಅಂಶಗಳಿರ್ತವೆ, ಸ್ತ್ರೀಯರಲ್ಲಿ ಒಂದಷ್ಟು ಪುರುಷರ ಅಂಶಗಳಿರ್ತವೆ. ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇದೊಂದು ವೇದಿಕೆ ಅಂತ. ನಾನು ಒಂದು ಪುರುಷನಾದ್ರೆ ಹೇಗೆ ಅದೊಂಥರ ನಮಗೆ ಖುಷಿ. ಅದು ಆ ಒಂದು ಪೌರುಷ, ಆ ಒಂದು ಗತ್ತು, ಆ ಒಂದು ವೇಷಭೂಷಣಗಳ ಒಂದು ಚಂದ, ಅದು ನಂಗೆ ಪುರುಷ ವೇಷನೇ ಇಷ್ಟ. ಗದಾಯುದ್ಧದ ಭೀಮ ನಂಗೆ ತುಂಬಾ ಇಷ್ಟ, ಬಹಳ ಸಲ ಮಾಡಿದೀನಿ, ಸಿಕ್ಕಾಪಟ್ಟೆ ಇಷ್ಟ. ಅಂದ್ರೆ ನೀವು ಮೀಸೆ ಹಾಕಿನೂ ಕೂಡ ಮಾಡ್ತೀರಾ? ಮೀಸೆ ಕಿರೀಟ ವೇಷಕ್ಕೆ ಮೀಸೆ ಹಾಕೋದೆ, ಭೀಮಂಗ್ ಮೀಸೆ ಇಲ್ಲದಿದ್ರೆ. ಆವಾಗ ಈಗ ನೀವು ಅಲ್ಲಿ ಪುರುಷರು ಕೂಡ ಇರ್ತಾರೆ, ನೀವು ಬೇರೆ ಹವ್ಯಾಸಿ ಕಲಾವಿದರು ಅಲ್ಲದೇನೆ ವೃತ್ತಿ ಕಲಾವಿದರ ಜೊತೆನೂ ಕೂಡ ನೀವು ಅಭಿನಯಿಸಿದ್ರೆ ಯಕ್ಷಗಾನದಲ್ಲಿ. ಅಲ್ಲಿ ವೃತ್ತಿ ಕಲಾವಿದರು, ಅದ್ರ ಮೇಲೆ ಅವರು ಪುರುಷರು, ಅವರ ಒಂದು ಕುಣಿತ, ಅವರು ಒಂದು ಹಾರೋದು, ಅವರು ಒಂದು ಈ ಚಕ್ರ ಹೊಡೆಯೋದು ಅಂತ ಹೇಳ್ತಾರೆ, ಅದಕ್ಕೆ ಸರಿಯಾಗಿ ನಿಮ್ಗೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅನ್ಸುತ್ತಾ? ಅವರು ಸರಿಸಮನಾಗಿ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ, ಒಪ್ಕೊಳ್ತೀನಿ. ಯಾಕಂದ್ರೆ ಯಾಜಿಯವರು ಶತ್ರುಘ್ನ ನಂದು ಖುಷಿ ಆಗಿತ್ತು. ಅವರು ಎಷ್ಟು ಚೆನ್ನಾಗಿ ಎದುರು ಕಲಾವಿದರನ್ನ ಬೆಳೆಸ್ತಾರೆ, ಮತ್ತೆ ನಮ್ಗೊಂಚೂರು ಭಯ ಆಗದೆ ರೀತಿಯಲ್ಲಿ ತಗೊಂಡು ಹೋಗ್ತಾರೆ. ಅದು ಇನ್ನೊಂದು ಪಾತ್ರದವ್ರ ಮೇಲೆ ಡಿಪೆಂಡು. ಕೆಲವರು ನಮ್ಮನ್ನ ಕಾಲು ಎಳೆಯೋದಕ್ಕೆ, ನಮ್ಮನ್ನ ಅವಮಾನ ಮಾಡೋದಕ್ಕೆ ಬಂದ್ರೆ ನಾವೇನು ಮಾಡೋದಕ್ಕಾಗಲ್ಲ. ಅಂತವ್ರು ಇರ್ತಾರೆ, ನಮಗ್ ಸಿಕ್ಲಿಲ್ಲ, ಇದ್ದಾರೆ, ಕೇಳಿದೀನಿ. ಬಟ್ ಕೆಲವರಿಗೆ ಮಹಿಳೆಯರು ಅಂದ್ರೆ ಅಸಡ್ಡೆ, ಇವ್ರು ಏನು ಮಾಡ್ತಾರೆ ಅಂತ, ಅಂಥವ್ರು ನಮಗೆ ಸಿಕ್ಕಿಲ್ಲ.
ಕೆಲವ್ರ ಮೆಂಟಾಲಿಟಿ ಇರುತ್ತೆ, ಗೊತ್ತಿಲ್ಲ ನಮಗೇನು ಸಿಕ್ಕಿಲ್ಲ. ಅದರ ಜೊತೆಗೆ ನಾವು ಅವ್ರ ಜೊತೆ ಹೇಗೆ ವ್ಯವಹರಿಸ್ತೀವಿ, ನಾವು ರಂಗಸ್ಥಳದಲ್ಲೇನು ನಮ್ಮ ಪಾತ್ರ ನಾವು ಮಾಡಬರೋದು ಅಷ್ಟೇ. ಅಂಥವರು ನನಗೇನು ಸಿಕ್ಕಿಲ್ಲ. ಪುಣ್ಯಕ್ಕೆ ಯಾಜಿಯವ್ರು ಸಿಕ್ಕಿದ್ದಾರೆ, ತೋಟಿಯವ್ರು ಸಿಕ್ಕಿದ್ದಾರೆ, ಮಂಟಪರು, ಅವರೆಲ್ಲ ನಮ್ಮನ್ನು ತುಂಬ ಪ್ರೀತಿಯಲ್ಲಿ ಇವರು ಇನ್ನು ಸಣ್ಣವರು, ಇವ್ರನ್ನ ಬೆಳೆಸಬೇಕು, ಅವರಿಗೆ ನಾವು ಒಂದು ಪ್ರೋತ್ಸಾಹ ಕೊಡಬೇಕು ಅನ್ನುವ ಮೆಂಟಾಲಿಟಿಯಲ್ಲೇ ಇದ್ದವರು ಹೊರತು ನಮ್ಮನ್ನ ತುಳಿಬೇಕು ಅನ್ನುವ ಮೆಂಟಾಲಿಟಿಯಲ್ಲಿ ಯಾರು ಬಂದಿದ್ದಿಲ್ಲ. ಈಗ ನೀವು ಮಂಟಪ ಅವ್ರ ಬಗ್ಗೆ ಹೇಳಿದ್ರಿ. ಮಂಟಪ ಅವರು ಸ್ತ್ರೀ ವೇಷಧಾರಿಯಾಗಿ ತುಂಬಾ ಸುಪ್ರಸಿದ್ಧರು. ನಾನು ಚಿಕ್ಕವನಿರುವಾಗ ಕೂಡ ನಾನು ಇಲ್ಲಿ ವಿದ್ಯಾಪೀಠದಲ್ಲಿ ಯಕ್ಷಗಾನಕ್ಕೆ ಗೆಜ್ಜೆ ಕಟ್ಟಿದಾಗ ಅವ್ರು ನನಗೆ ಮೇಕಪ್ ಮಾಡಿದ್ ನಂಗೆ ಇನ್ನೂ ನೆನಪಿದೆ. ನೀವು ಪುರುಷ ವೇಷಧಾರಿ, ಹಾಗೆ ಆಗ್ಲಿಕ್ಕೂ ಸಾಧ್ಯನಾ? ಅವರು ನಿಮ್ಮ ಯಕ್ಷಗಾನದಲ್ಲಿ ನಿಮ್ಮ ಆಟದಲ್ಲಿ ಅವ್ರು ಏನ್ ಮಾಡಿದ್ರು? ಪುರುಷ ವೇಷನ ಸ್ತ್ರೀ ವೇಷ? ಸ್ತ್ರೀ ವೇಷನೇ. ನಾನು ಅಲ್ಲಿ ಆತರ ಒಂದು ಸನ್ನಿವೇಶ ಏನು ಇರ್ಲಿಲ್ಲ. ಒಂದು ಮೋಹಮೇನಕ್ಕೆ ಇದರಲ್ಲಿ ನಾನು ಒಂದು ಕಣ್ವನಾಗಿ ಒಂದು ವಿಶ್ವಾಮಿತ್ರನ ಮಂತ್ರಿಯಾಗಿ ಮಾಡ್ತಾ ಇದ್ದೆ. ಅವರಿಂದ ಕಲಿಬೇಕಾದದ್ದು ತುಂಬ ಇದೆ. ಅವರ ಶಿಸ್ತು, ಟೈಮ್ ಅಂದರೆ ಟೈಮ್. 5 ಗಂಟೆಗೆ ಶುರುವಾಗಬೇಕು ಪ್ರೋಗ್ರಾಮ್ ಅಂತಂದರೆ 5 ಗಂಟೆಗೆ 1 ನಿಮಿಷ ಜಾಸ್ತಿನೂ ಇಲ್ಲ, 1 ನಿಮಿಷ ಕಡಿಮೆನೂ ಇಲ್ಲ. ಆ ಥರ ಅಷ್ಟು ಒಬ್ಬರು ಪ್ರೇಕ್ಷಕರು ಇರಲಿ ಬಿಡಲಿ ಸಂಬಂಧ ಇಲ್ಲ. ಟೈಮ್ ಅಂದರೆ ಟೈಮು. ಆ ಶಿಸ್ತು, ಚೌಕಿಯಲ್ಲಿ ಅವ್ರ ಶಿಸ್ತು, ಆ ಒಂದು ಅಭಿನಯ. ಅವರಿಗೆ ಭಸ್ಮಾಸುರ ಮೋಹಿನಿಯಲ್ಲಿ ಪದ್ಯವೇ ಬೇಡ, ಮೋಹಿನಿಗೆ ಭಸ್ಮಾಸುರನ ಪದ್ಯಕ್ಕೆ ಇವರು ಅಭಿನಯಿಸಿ ಕಾಣಿಸ್ಕೊಳ್ಳುವಂತಹ ಸಾಮರ್ಥ್ಯ ಇರುವವರು. ತುಂಬ ಇಷ್ಟ ನಂಗೆ ಅವ್ರ ಸ್ತ್ರೀವೇಷ ಇರಲಿ, ಅವರ ಗುಣ, ಅವರ ಒಂದು ಅಷ್ಟು ಮೇರು ಕಲಾವಿದರಾದ್ರೂ ನಮ್ಮನ್ನ ಎಷ್ಟು ಡೌನ್ ಟು ಅರ್ತ್ ಅವರು. ತುಂಬ ಇಷ್ಟ ಅವರದ್ದು ಆ ವ್ಯಕ್ತಿತ್ವನೇ ಇಷ್ಟ ನನಗೆ. ಸೂಪರ್ ಸೂಪರ್. ಈಗ ಇನ್ನೊಂದು ಪ್ರಶ್ನೆ ಇದೆ ಮನಸ್ಸಲ್ಲಿ. ನೀವು ಅಲ್ಲಿ ಮತ್ತೆ ನಿಮ್ಮ ಬಾಲ್ಯಕ್ಕೆ ಒಂದ್ಸಲ ಹೋದರೆ ಅಲ್ಲಿ ನೀವು ಮಹಿಳಾ ಸಮಯ ಅನ್ನುವಂಥ ಮಹಿಳಾ ಒಂದು ತಂಡವನ್ನು ಕಟ್ಟಿದ್ರಿ. ಹೊಸತೋಟ ಮಂಜುನಾಥ ಭಾಗವತರು ನಿಮಗೆ ಅಲ್ಲಿ ಹೇಳ್ಕೊಡ್ತಾ ಇದ್ರು, ಆಮೇಲೆ ಎಲ್ಲ ಕಡೆ ಯಕ್ಷಗಾನ ಮಾಡಿದ್ರಿ. ಈಗಿನ ಪರಿಸ್ಥಿತಿ ಅಲ್ಲಿ ಹೇಗಿದೆ? ನೀವು ಅಲ್ಲಿಂದ ಆಯಿತು, ನಿಮ್ಮ ಎಷ್ಟೋ ಜನ ನಿಮ್ಮ ಜೊತೆ ಇರೋರೆಲ್ಲ ಮದುವೆ ಆದರು, ಸಂಸಾರ ಮಾಡೋದಕ್ಕೆ ಬೆಂಗಳೂರಿಗೆ ಬಂದರು, ಇಲ್ಲ ತುಂಬ ಜನ ಕೆಲವರಲ್ಲಿ ಇರ್ಬೋದು, ಕೆಲವ್ರು ಹೊರಟೋಗಿರ್ಬೋದು. ಈಗಿನ ಪರಿಸ್ಥಿತಿ ಹೇಗಿದೆ? ನಾವು ಕಲಿಯುವಾಗ ಯಾರೆಲ್ಲ ಮಹಿಳೆಯರಿದ್ರೋ ಅವರಲ್ಲಿ ಇವಾಗ ನನ್ನಷ್ಟು ಆ್ಯಕ್ಟಿವ್ ಆಗಿ ವೇಷ ಮಾಡ್ತಾ ಇರೋರು ಯಾರೂ ಇಲ್ಲ. ಅದೊಂದು ನನಗೆ ಹೆಮ್ಮೆ. ಕೆಲವರಿದ್ದಾರೆ, ಗಿರಿಜಾ ಹೆಗಡೆ ಅಂತ ಈಗ ಇದ್ರು, ವೀಣಾ ಅಂತ ಇದ್ದಾಳೆ, ಆಮೇಲೆ ಪ್ರಜ್ಞಾ ಮತ್ತಿಹಳ್ಳಿ, ಅವರೆಲ್ಲ ಬೇರೆ 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 ಕಡೆ ಇರೋದಕ್ಕೆ ನನ್ನಷ್ಟು ಅವಕಾಶಗಳು ಅವ್ರಿಗೆ ಈಗ ಸಿಕ್ಲಿಲ್ಲ. ಹಾಗಾಗಿ ಬಿಟ್ಟೋಯ್ತು. ಈಗ ಯಾರೂ ಮಾಡ್ತಾ ಇಲ್ಲ ಅವರು. ಈಗಿನ ಮಕ್ಕಳಲ್ಲಿ ಯಾರೂ ಕಲಿತಾ ಇಲ್ಲ, ಕ್ಲಾಸೇ ಇಲ್ಲ ಅಲ್ಲಿ ಸಾಲ್ಕಣಿಯಲ್ಲಿ. ಸಿರ್ಸಿಲಿ ತುಂಬ ಕ್ಲಾಸ್ ಇದೆ, ತುಂಬ ಜನ ಮಕ್ಕಳು ಕಲಿತಾ ಇದ್ದಾರೆ ಇವಾಗ. ಹಾಗಾಗಿ ನಾವು ಕಲಿತಾ ಇದ್ದಾಗಿನ ಒಂದು 10 ಪಟ್ಟು ಹೆಚ್ಚು ಮಕ್ಕಳು ಇವಾಗ ಕಲಿತಾ ಇದ್ದಾರೆ. ತುಂಬಾ ಏನು ಆಸಕ್ತಿಯಿಂದ ಕಲಿತಾ ಇದ್ದಾರೆ. ಉಚ್ಛ್ರಾಯ ಸ್ಥಿತಿಯಲ್ಲಿದೆ ಅಂತಾನೆ ಹೇಳ್ಬಹುದು. ಅಲ್ಲಿ ಯಾರು ಈಗ ಕಲಿಸ್ತಾರೆ? ಈಗ ಮಹಿಳೆಯರಿಗೆ ನಿರ್ಮಲಾ ಗಡಿಗೆ ಹೊಳೆ, ಆಮೇಲೆ ಸುಮಾ ಗಡಿಗೆ ಹೊಳೆ, ಧೀಮ ಯಕ್ಷಗಾನ ಅಂತ ಒಬ್ರು ಪ್ರವೀಣ್ ತಟ್ಟಿಸರ ಅಂತ 3-4 ಕ್ಲಾಸ್ಗಳಿದೆ ಸಿರ್ಸಿಯಲ್ಲಿ. ತುಂಬಾ ಚೆನ್ನಾಗೇ ಕಲಿಸ್ತಾರೆ. ನೀವು ಒಂದ್ಸಲ ನಿಮ್ಮ ಸ್ನೇಹಿತೆಯನ್ನ ಪರಿಚಯ ಮಾಡಿಸಿದ್ರಿ, ಸಿದ್ದಾಪುರದಲ್ಲಿ ಸಿಕ್ಕಿದಾಗ. ಅವಳು ಕೂಡ ಮಕ್ಕಳ ಯಕ್ಷಗಾನವನ್ನ ಮಾಡಿಸ್ತಾರೆ ಅಂತ. ಯಾರು ನೆನಪಾಗ್ತಾ ಇಲ್ಲ. ಎನಿವೆ, ಸೊ ಈಗ ಹಾಗಾದ್ರೆ ಅಲ್ಲಿ ಸಿರ್ಸಿಯಲ್ಲಿ, ಸಾಲ್ಕಣಿಯಲ್ಲಿ ಇಲ್ಲದೆ ಹೋದ್ರು ಸಿರ್ಸಿಯಲ್ಲಿ ತುಂಬಾ ಚೆನ್ನಾಗಿ ಮಕ್ಕಳು ಬರ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ನೀವು ನಿಮ್ಮ ಹವ್ಯಾಸಕ್ಕೆ ಇದನ್ನು ಮಾಡ್ತಾ ಇದ್ದೀರಾ, ನಿಮ್ಮ ಖುಷಿಗಾಗಿ ಮಾಡ್ತಾ ಇದ್ದೀರಾ, ಯಕ್ಷಗಾನ ಕಲೆಗೆ ಒಂದು ನೀವು ಗೌರವವನ್ನು ಕೊಡೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ. ನೀವು ಕಲಿತು ಬಂದ ದಾರಿ, ನಡೆದು ಬಂದಂಥ ಒಂದು ಹಳೆಯ ಒಂದು ಊರು ಸಂಸ್ಕೃತಿ, ಅಲ್ಲೂ ಕೂಡ ನೀವು ಕೊಡುಗೆಯನ್ನು ಕೊಡ್ತಾ ಇದ್ದೀರಾ. ಈಗ ನೀವು ಸಿರ್ಸಿಗೆ ಹೋಗ್ತೀರಾ, ಮಕ್ಕಳಿಗೆ ನೀವು ಕಲಿಸ್ತೀರಾ, ಆ ಥರ ನಂದು ಕ್ಲಾಸು ಅಂತ ಕಲಿಸೋದು ಅಂತ ಇಲ್ಲ. ಈಗ ನಾವು ಬೆಂಗಳೂರಲ್ಲೇ ಇರೋದಕ್ಕೆ ಈಗ ಕೆಲವು ಸ್ಕೂಲ್ ಡೇಸಲ್ಲಿ, ಆಮೇಲೆ ನಮ್ಮ ಲೇಔಟ್ಗಳ ಒಂದು ರಾಜ್ಯೋತ್ಸವ, ಆ ಥರ ಒಂದು ಕಾರ್ಯಕ್ರಮಗಳಲ್ಲಿ ಕೇಳ್ಕೊಳ್ತಾರೆ ಜನ, ಒಂದು ಪದ್ಯಕ್ಕೆ ಮಾಡಿಸ್ಕೊಡ್ತೀರಾ, ಒಂದು ಸ್ವಲ್ಪ ಹೇಳ್ಕೊಡ್ತೀರಾ ಅಂತ. ಆ ಯಕ್ಷಗಾನದ ಬೇಸಲ್ಲಿ ನಾನು ಮೋನೋ ಆ್ಯಕ್ಟಿಂಗ್ ಹೇಳ್ಕೊಡ್ತೀನಿ, ನಾಟಕಗಳನ್ನು, ಸ್ಕಿಟ್ಗಳನ್ನು ಮಾಡಿಸ್ತೀನಿ, ಈಗ ಡ್ಯಾನ್ಸ್ಗಳನ್ನು ಮಾಡಿಸ್ತೀನಿ. ಬಟ್ ಎಲ್ಲ ಬೇಸು ಅದಕ್ಕೆ ಯಕ್ಷಗಾನ. ಈಗ ಅಮೃತ ವಿದ್ಯಾಲಯ ನನ್ನ ಮಗ ಓದ್ತಾ ಇರುವಾಗ ಒಂದು 6-8 ಮಕ್ಕಳಿಗೆ ಗೋಪಾಲ್ ವೇಷ ಮಾಡಿಸಿದ್ದೆ. ಒಂದು 10 ದಿನ ಅವರಿಗೆ ಗೋಪಾಲ್ ವೇಷದ ಮಾತ್ರ ಟ್ರೈನಿಂಗ್ ಕೊಟ್ಟು ಪ್ರೋಗ್ರಾಮ್ ಕೊಡಿಸಿದ್ದೆ. ಮಾತಾ ಅಮೃತಾನಂದಮಯಿ ಅವರಿಗೆ ತುಂಬಾ ಸಂತೋಷ ಆಗಿತ್ತು. ಮತ್ತೆ ಬರೋ ವರ್ಷನೂ ಮಾಡಿ ಅಂತ ಮತ್ತೆ ಮಾಡಿಸಿದ್ರು. ಹೀಗೆ ಬಂದು ಕೇಳೋ ಮಕ್ಕಳಿಗೆ ಕಲಿಸ್ಕೊಡ್ತೀನಿ. ಆದ್ರೆ ರೆಗ್ಯುಲರ್ ಕ್ಲಾಸ್ ಅಂತ ನಾನು ಮಾಡ್ತಾ ಇಲ್ಲ, ಯಾಕಂದ್ರೆ ಅದಕ್ಕೆ ಸ್ವಲ್ಪ ಭಾಗವತಿಗೆ ಅದು ಗೊತ್ತಿದ್ರೆ ಒಳ್ಳೇದು, ಮತ್ತೆ ದೊಡ್ಡದಾದ ಒಂದು ಜಾಗ ಬೇಕು.
ಮಕ್ಕಳು ಬರೋದು ಶನಿವಾರ ಭಾನುವಾರನೇ, ನಮ್ಮ ಪ್ರೋಗ್ರಾಮ್ಗಳಿರೋದು ಶನಿವಾರ ಭಾನುವಾರನೇ. ಅದೆರಡು ಕ್ಲಾಶ್ ಆಗತ್ತೆ, ಬರೇ ರಜೆ ಮಾಡೋದೇ ಆಗುತ್ತೆ ಕ್ಲಾಸ್ ಮಾಡಿದ್ರೆ. ಮತ್ತು ಒಳ್ಳೆ ಕಲಿಸುವ ಯಕ್ಷಗಾನ ಗುರುಗಳು ತುಂಬಾ ಜನ ಇದ್ದಾರೆ ಬೆಂಗಳೂರಲ್ಲಿ. ಯಾರು ನಿಮ್ಮನ್ನ ಕೇಳ್ಕೊಂಡ್ ಬಂದ್ರೆ ನೀವು ಅವ್ರಿಗೆ ಮಾರ್ಗದರ್ಶನ ಹೌದು, ನಾ ಇಲ್ಲಿ ಕಲಿಸ್ತಾರೆ ಹೋಗಿ ಅಂತ ಹೇಳ್ತೀನಿ. ಮತ್ತು ಈಗ ಕೆಲವು ಮಹಿಳೆಯರಿಗೆ ನಾವು ಒಂದ್ಸಲ ವೇಷ ಹಾಕಬೇಕು ಅನ್ನೋ ಒಂದು ಉತ್ಸಾಹ ಇರುತ್ತೆ. ಈ ಒಂದು 6-8 ಮಹಿಳೆಯರು ಸೇರಿಕೊಂಡು ನಾವು ಮಹಿಳಾ ಯಕ್ಷಗಾನವನ್ನು ನೋಡಿದ ಮೇಲೆ ನಾವು ಒಂದ್ಸಲ ಈ ವೇಷವನ್ನು ಹಾಕಬೇಕು ಅಂತ ಒಂದು ತುಂಬಾ ಆಸೆ ಬಹಳ ಜನಕ್ಕೆ ಇರುತ್ತೆ. ಅದು ಅವರಿಗೆ ಒಂದು ಸಣ್ಣ ಪದ್ಯಕ್ಕೆ, ಒಂದು 5-6 ನಿಮಿಷದ ಪದ್ಯಕ್ಕೆ ಟ್ರೈನಿಂಗ್ ಕೊಟ್ಟು ಅವರಿಗೆ ಆ ಒಂದು ಮೇಕಪ್ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ಅವ್ರವ್ರದ್ದಾದ ಒಂದು ಪ್ರೋಗ್ರಾಮ್, ಒಂದು ರಾಜ್ಯೋತ್ಸವನ ಅಥವಾ ಅವ್ರ ಅಪಾರ್ಟ್ಮೆಂಟ್ಗಳಲ್ಲಿ ಕೆಲವು ಕಾರ್ಯಕ್ರಮಗಳಲ್ಲಿ ಅವ್ರು ಮಾಡುವಂತವ್ರಿದ್ದಾರೆ. ಈ ರೀತಿಯ ತುಂಬಾ ಜನಕ್ಕೆ ಮಾಡಿಸ್ಕೊಡ್ತೀನಿ. ಈಗ ನಿಮ್ಮ ಮುಂದಿನ ಯೋಜನೆಗಳೇನು? ಮುಂದೆ ಏನ್ ಮಾಡಬೇಕು, ಹೇಗೆ ಅಂತ ಅಂದ್ಕೊಂಡಿದ್ದೀರಿ ನೀವು? ಮುಂದಿನ ಯೋಜನೆ ಅಂದರೆ, ಒಂದು ಮಹಿಳೆಗೆ ಸಾಮಾನ್ಯ ಒಂದು 40-45 ವರ್ಷದವರೆಗೆ ಸಾಕಷ್ಟು ವೇಷ ಮಾಡುವುದಾಗಲಿ, ದೈಹಿಕವಾಗಿ ಅವಳು ಸ್ವಲ್ಪ ಸ್ಟ್ರಾಂಗ್ ಇರ್ತಾಳೆ. 50 ವರ್ಷದ ನಂತರ ಈ ರೀತಿ ದೊಡ್ಡ ವೇಷ ಮಾಡಿಕೊಂಡು ಕಟ್ಕೊಂಡು ಕುಣಿಯೋದು, ಭಾಳ ಹೊತ್ತು ಕುಣಿಯೋದು, ಅದೆಲ್ಲ ಸ್ವಲ್ಪ ದೈಹಿಕವಾಗಿ ನಾರ್ಮಲಿ ಅವಳು ವೀಕ್ ಆಗ್ತಾ ಹೋದಾಗ ಆ ಫೀಲ್ಡನ್ನು ಬಿಡೋಕೆ ನಮ್ಗೆ ಮನಸ್ಸಿರಲ್ಲ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇರೋದು, ನನಗೆ ತಾಳಮದ್ದಲೆಯಲ್ಲೂ ತುಂಬ ಆಸಕ್ತಿ ಇದೆ. ತಾಳಮದ್ದಲೆಯ ನಾವು ಈಗ ಸಾಹಿತ್ಯವನ್ನ, ಮಹಾಭಾರತ, ರಾಮಾಯಣ ಇದೆಲ್ಲ ಅಧ್ಯಯನ ಮಾಡಿಕೊಂಡು ಮಹಿಳೆಯರು ಯಾಕೆ ನಾವು ತಾಳಮದ್ದಲೆಯ ಟೀಮನ್ನು ಕೊಟ್ಕೊಂಡು ಈ ರೀತಿಯ ಪ್ರದರ್ಶನಗಳನ್ನ ಕೊಡಬಾರದು ಅನ್ನೋ ಯೋಚನೆ ಇದೆ. ಆದಷ್ಟು ದಿನ ವೇಷವನ್ನ ಮಾಡೋದು. ತಾಳಮದ್ದಲೆ ಅಂದ್ರೆ ಏನು, ಯಕ್ಷಗಾನಕ್ಕೂ ಮತ್ತು ಇದಕ್ಕೂ ಏನ್ ವ್ಯತ್ಯಾಸ ಅಂತ ಹೇಳಿ ಮುಂದೆ ನಿಮ್ಮ ಅದಕ್ಕೆ ಮಾತನ್ನು ಮುಂದುವರಿಸೋಣ. ತಾಳಮದ್ದಲೆಯಲ್ಲಿ ಯಾವುದೇ ವೇಷ ಕಟ್ಕೊಂಡಿರುವುದಿಲ್ಲ. ಈಗ ನಾವು ಮಾತಾಡ್ತಾ ಇದ್ದೀವಿ, ಅದು ಶಬ್ದದಲ್ಲಿ, ಸಾಹಿತ್ಯದಲ್ಲಿ ಬರೀ ಮಾತಲ್ಲೇ ಮಂಟಪವನ್ನ ಕಟ್ಟುವಂತ ಒಂದು ಅದ್ಭುತವಾದ ಕಲೆ ಅದು. ಇಲ್ಲಿ ಕುಣಿತ ಮಾತ್ರ ಇರೋದಿಲ್ಲ, ಕುಣಿತ ಇರೋದಿಲ್ಲ, ವೇಷ ಇರೋದಿಲ್ಲ, ತಾಳ ಮತ್ತು ಮದ್ದಲೆ, ಚೆಂಡೆ ಇರೋದಿಲ್ಲ. ಚೆಂಡೆ ಈಗ ಬಳಸಬಹುದು, ಬಳಸಬಾರದು ಅಂತ ಏನಿಲ್ಲ, ಬಳಸ್ತಾರೆ ಕೆಲಸ, ಹಾಗೇನಿಲ್ಲ. ಅದು ತಾಳಮದ್ದಲೆ ಅಂದ್ರೆ ಈಗ ಬೈಟಕ್ ಅದನ್ನ ಕರೆಕ್ಟ್ ಹೇಳ್ಬೇಕಂದ್ರೆ ಬೈಟಕ್. ಅದು ಭಾಗವತರು ಇದಕ್ಕೆ ಹಾಡನ್ನ ಹೇಳ್ತಾರೆ, ಭಾಗವತಿಗೆ ಇರುತ್ತೆ, ಚೆಂಡೆ ಮೊದ್ಲೆಯವರು ಇರ್ತಾರೆ. ನೀವು ಈಗ ನಿಮ್ಮ ಕುಣಿಯೋದಿಲ್ಲ ಇದೇ ವೇಷದಲ್ಲಿ, ನಿಮ್ಮ ಏನ್ ದಿನ ಹಾಕೊಳ್ತೀರಿ ಅದೇ ವೇಷದಲ್ಲಿ, ಯಕ್ಷಗಾನದ ಮೇಕಪ್ ವೇಷ ಯಾವುದು ಇಲ್ಲದೆ ಕೂತ್ಕೊಂಡು ಅರ್ಥ ಹೇಳಿ ಆ ಪಾತ್ರವನ್ನ ಕಟ್ಟುವಂತ ಒಂದು ಪರಿ ಇದೆಯಲ್ಲ, ಅದು ಅನನ್ಯ ಮತ್ತೆ ಅದ್ಭುತ. ಅಲ್ಲಿ ಜನ ತಮ್ಮ ಇಮ್ಯಾಜಿನೇಷನ್ ನಲ್ಲಿ ಆ ಪಾತ್ರವನ್ನ ಕಲ್ಪನೆ ಮಾಡ್ಕೊಳ್ಬೇಕು. ನೀವು ಹೀಗೆ ಇರುವಾಗ್ಲೇ ನಿಮ್ಮನ್ನ ರಾಮನಾಗೋ, ಕೃಷ್ಣನಾಗೋ, ಕೀಚಕನಾಗೋ, ಮಾಗಧನಾಗೋ ನೀವು ನಿಮ್ಮನ್ನೇ ನೀವು ಬಿಂಬಿಸಿಕೊಳ್ತೀರಿ. ಆ ರೀತಿಯ ಒಂದು ಶಕ್ತಿ ಆ ತಾಳಮದ್ದಲೆಗಿದೆ. ಅಲ್ಲಿ ಭಾಷೆ, ಸಾಹಿತ್ಯ, ನಿಮ್ಮ ವಿದ್ವತ್ತು ತುಂಬಾ ಬುದ್ಧಿಗೆ ಕೆಲಸ ಜಾಸ್ತಿ. ಯಕ್ಷಗಾನದಲ್ಲಿ ನೃತ್ಯ ಇರುತ್ತೆ, ವೇಷ ಇರುತ್ತೆ, ಮೇಕಪ್ ಇರುತ್ತೆ, ನೀವು ರಂಗದಲ್ಲಿ ಅದನ್ನ ಪ್ರತಿಪಾದಿಸ್ತಾ ಇರ್ತೀರಿ. ಅದರಲ್ಲಿ ಮಾತಿಗೆ ತುಂಬ ನೀವು ಒತ್ತು ಕೊಡೋದಿಲ್ಲ. ಬೇಕು ಈಗ ಮಾತು, ಕುಣಿತ ಎಲ್ಲ ಹಿತಮಿತವಾಗಿ ಅಭಿನಯ ಎಲ್ಲ ಚೆನ್ನಾಗಿ ಸರಿಯಾಗಿ ಇದ್ರೆ ಮಾತ್ರ ಅದು ಒಂದು ಸಂಪೂರ್ಣವಾದ ಒಂದು ಪಾತ್ರ ಚಿತ್ರಣವನ್ನ ನೀವು ಮಾಡಬಹುದು. ಬರೀ ಕುಣಿಯೋದು ಯಕ್ಷಗಾನ ಅಲ್ಲ, ಬರೀ ಮಾತಾಡೋದು ಅಲ್ಲ, ಬರೀ ನೀವು ಚಂದದೊಂದು ವೇಷ ಮಾಡ್ಕೊಂಡು ಬಂದು ನಿಂತ ಒಂದು ವೇಷ ಮಾಡಿದೆ ಅಷ್ಟೇ, ಪಾತ್ರ ಅಲ್ಲ ಅದು. ವೇಷ ಮಾಡೋದೇ ಯಕ್ಷಗಾನ ಅಲ್ಲ, ಪಾತ್ರ ಆಗ್ಬೇಕು. ಯಾವ ಪಾತ್ರ ಆಗ್ಬೇಕು, ಆ ಪ್ರಸಂಗದಲ್ಲಿ ಆ ಪಾತ್ರ ಹೇಗೆ, ಆ ಪಾತ್ರ ಆಗ್ಬೇಕು. ನಿಮ್ಗೆ ಗೊತ್ತಿದೆ ಅಂತ ಏನೇನೋ ಹೇಳೋದಲ್ಲ. ಫಾರ್ ಎಕ್ಸಾಂಪಲ್, ಆ ಪಾತ್ರಕ್ಕೆ ಸರಿಯಾಗಿ ಕುಣಿಬೇಕು, ಆ ಪಾತ್ರಕ್ಕೆ ಸರಿಯಾಗಿ ಮಾತನಾಡಬೇಕು, ಆ ಪಾತ್ರ ಚಿತ್ರಣವನ್ನ ನೀವು ಸರಿಯಾಗಿ ಮಾಡಬೇಕು. ಕೊಂಡದ ಕುಳಿಯವರು ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ನಮ್ಮನೆ ಸಾಂಬಾರ್ ಬಟ್ಲಲ್ಲಿ ಎಲ್ಲದೂ ಇದೆ ಅಂತ ಎಲ್ಲ ಪದಾರ್ಥಕ್ಕೂ ಎಲ್ಲದು ಹಾಕಿದ್ರೆ ಏನಾಗುತ್ತೆ? ಅದು ನಿಮ್ಮ ಮನೆಯಲ್ಲಿ ಮೆಣಸಿನ್ಕಾಯಿ ಇದೆ ಅಂತ ಪಾಯಸಕ್ಕೆ ಹಾಕಕ್ಕಾಗತ್ತಾ? ಪಾಯಸಕ್ಕೆ ಏನು ಹಾಕಬೇಕು ಅದನ್ನೇ ಹಾಕಬೇಕು, ಸಾರಿಗೆ ಏನು ಹಾಕಬೇಕು ಅದನ್ನೇ ಹಾಕಬೇಕು, ಅವಾಗ ಮಾತ್ರ ರುಚಿ ಜಾಸ್ತಿ. ಅದು ನಿಮಗೆ ಕುಣಿತ ಗೊತ್ತಿದೆ ಅಂತ ಎಲ್ಲ ಕುಣಿಯುವುದಲ್ಲ. ಈ ರೀತಿ ಆಭಾಸ ಪ್ರಸಂಗಗಳಾಗಿದ್ದುಂಟಾ? ತುಂಬಾ ಆಗ್ತವೆ. ಅದು ಪ್ರೇಕ್ಷಕರಿಗೂ ಗೊತ್ತಾಗುತ್ತಾ ಅಥವಾ ಗೊತ್ತಾಗದೇನೆ ಮ್ಯಾನೇಜ್ ಆಗುತ್ತೆ? ಗೊತ್ತಾಗುತ್ತೆ. ಈಗಿನ ಮಾಧ್ಯಮಗಳಂತೂ ಅದನ್ನ ತಕ್ಷಣವೇ ಬರೆದು ಹಾಕ್ತಾರೆ. ಈ ಪ್ರಸಂಗದ ಈ ಪಾತ್ರಕ್ಕೆ ಹೀಗೆಲ್ಲ ಮಾತಾಡಿದ್ರು, ಹೀಗೆ ಕುಣಿದ್ರು, ಇದು ಅವಶ್ಯಕತೆ ಇತ್ತಾ? ವಿಮರ್ಶೆ ಮರುದಿವಸನೇ ಬಂದಿರುತ್ತೆ ಫೇಸ್ಬುಕ್ ಅಲ್ಲೋ ಯೂಟ್ಯೂಬ್ಗಳಲ್ಲೋ, ಯಾಕಂದ್ರೆ ನಿಮ್ಗೆ ವಿಡಿಯೋ ಸಿಕ್ಕಿರುತ್ತೆ. ಸರಿಯಾಗಿ ವಿಮರ್ಶೆಯನ್ನ ಪ್ರೇಕ್ಷಕರೇ ಮಾಡ್ಬಿಡ್ತಾರೆ ಇವಾಗ, ಪ್ರಬುದ್ಧ ಪ್ರೇಕ್ಷಕರಾದ್ರೆ. ಕೆಲವರು ಕುಣಿಯೋದನ್ನೇ ನೋಡೋಕೆ ಬರ್ತಾರೆ, ಕೆಲವರು ಮಾತಾಡೋದನ್ನ ಕೇಳಕ್ ಬರ್ತಾರೆ. ಎಲ್ಲದನ್ನು ಹಿತಮಿತವಾಗಿ ನಾವು ಅಳವಡಿಸ್ಕೊಂಡು ಮಾಡಿದರೆ ಆ ಪಾತ್ರ ಚೆನ್ನಾಗಾಗುತ್ತೆ. ಈಗ ಮುಂಚೆ ಯಕ್ಷಗಾನಗಳು ರಾತ್ರಿಯಿಂದ ಬೆಳಗ್ಗೆವರೆಗೆ ನಡೀತಾ ಇತ್ತು. ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಅಂದರೆ ಒಂದು 8 ತಾಸು ಯಕ್ಷಗಾನ ಪ್ರದರ್ಶನ ನಡೀತಾ ಇತ್ತು.
ಈಗ ನೀವು ಹೇಳಿದ್ರಿ ಹವ್ಯಾಸಿ ಕಲಾವಿದರು ಅದನ್ನ ಸಂಜೆ ಮೇಲೆ ಮಾಡ್ತಾರೆ ಅಷ್ಟೇ ಅಲ್ಲ, ಈಗ ಬೇರೆ ವೃತ್ತಿ ಕಲಾವಿದರು ಕೂಡ ನಾನು ನೋಡಿರೋ ಪ್ರಕಾರ ಈಗ ಅದು ಸಮಯ ಮಿತಿ ಎಷ್ಟಕ್ಕೆ ಕಂಪ್ರೆಸ್ ಆಗಿದೆ ಈಗ? ಮಿನಿಮಮ್ 1.5 ಗಂಟೆ. ನಾವೆಲ್ಲ ಯಕ್ಷಗಾನ ಕೇಳಿದಾಗ ಈಗ ಕೆಲವು ಕಾನ್ಫರೆನ್ಸ್ಗಳಲ್ಲಿ ಕೇಳುವಾಗ ಅರ್ಧ ಗಂಟೆ ಕೊಡ್ತೀವಿ, ಮಾಡ್ತೀರಾ? ಅದಕ್ಕೆ ಯಕ್ಷಗಾನ ಪ್ರಸಂಗ ಮಾಡೋದು ಅದಕ್ಕೊಂದು ಗೌರವ ಕೊಡಬೇಕು. ಹೌದು, ಯಾಕಂದ್ರೆ ಅದಕ್ಕೊಂದು ಗೌರವ ಕೊಡ್ಬೇಕು. ನಾವು ಅವ್ರು ಹೇಳಿದ್ದಕ್ಕೆಲ್ಲ ನಾವು ಕುಣಿಲಿಕ್ಕೆ ಆಗೋದಿಲ್ಲ, ಅದನ್ನ ನಾವು ಮಾಡ್ಲೂಬಾರ್ದು. ನನ್ ಕೇಳಿದ್ರೆ ಯಕ್ಷಗಾನ ಯಾವ ಕಲಾವಿದ್ರು ಮಾಡಬಾರ್ದು, ಅದನ್ನ ನಮ್ಮ ಗೌರವನ್ನ ನಾವು ಇಟ್ಕೋಬೇಕು. ಅದು ಆ ಕಲೆಗೆ ನಾವು ಅಂತ ಕೊಡುವಂತ ಮರ್ಯಾದೆ ಕೊಡ್ಬೇಕಲ್ವಾ. ಅರ್ಧ ಗಂಟೆ ಕೇಳಿದಾಗ ನೀವು ಪ್ರಸಂಗಗಳನ್ನ ಮಾಡುವುದಕ್ಕೆ ಹೋಗ್ಬಾರ್ದು. ಆದ್ರೆ ಯಕ್ಷ ನೃತ್ಯ ಆ ಥರಗಳನ್ನ ಮಾಡ್ಬೋದು ಅದನ್ನ. ಈಗ ನನಗದು ಇಷ್ಟ ಆಗೋದಿಲ್ಲ. ಯಾರೋ ಒಂದು ಮಿನಿಸ್ಟರ್ ಬರ್ತಾರೆ, ಅವ್ರ ಮುಂದೆ ವೇಷ ಹಾಕೊಂಡು ನಿಂತ್ಕೊಳ್ಳೋದು, ಈಗ ರೋಡ್ ಶೋದಲ್ಲಿ ವೇಷ ಹಾಕೊಂಡು ಓಡಾಡೋದು, ಏನದು ಅರ್ಥ ಇದೆಯಾ? ಅದಕ್ಕೆ ಕಲೆಗೆ ಅವಮಾನ ಮಾಡಿದ ಹಾಗಲ್ವಾ? ಹಾಗೆ ಮಾಡಬೇಡಿ. ನಮ್ಮ ಗೌರವವನ್ನ ನಾವು ಉಳಿಸ್ಕೋಬೇಕು. ನಾವೇ ಹಿಡಿದಿದ್ರೆ ಯಾರು ಇಡ್ತಾರೆ ಅದನ್ನ? ಆ ರೀತಿ ಮಾಡೋರು ಕೂಡ ಕಲೆಗೆ ಗೌರವ ಕೊಡಬೇಕು. ಅಂದ್ರೆ ಈ ರೀತಿ ಯಾರು ಬರ್ತಾ ಇದ್ದಾರೆ ಅಂದ್ರೆ ಒಮ್ಮೆ ನೀವು ವಿರೋಧಿಸಿ ಮೆರವಣಿಗೆಗೆ ಇದನ್ನ ಹಾಕಬಾರ್ದು. ನೀವು ಒಬ್ರು ವಿರೋಧ ಮಾಡಿದ್ರೆ ಎಲ್ಲರೂ ಮಾಡ್ತಾರೆ. ಯಾರು ಹೋಗ್ಲಿಲ್ಲ ಅಂದ್ರೆ ಯಾರ ಹತ್ರ ಮಾಡಿಸ್ತಾರೆ? ಆದ್ರೆ ಯಾಕೆ ಆ ರೀತಿ ಮಾಡ್ತಾರೆ ಅವರು? ಅದು ಅವ್ರವ್ರ ಒಟ್ಟು ಹಣಕ್ಕಾಗಿ ಕೆಲವರು ಮಾಡಬಹುದು, ಮತ್ತು ಒಂದಿಷ್ಟು ಆಕರ್ಷಣೆಗಾಗಿ ಮಾಡಬಹುದು. ಅದನ್ನ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ವೈಯಕ್ತಿಕವಾದಂತ ಮಿನಿಮಮ್ 1.5 ಗಂಟೆ ಬೇಕು ಒಂದು ಸಣ್ಣ ಪ್ರಸಂಗವನ್ನ ಮಾಡೋದಕ್ಕಾದ್ರೂ. 3 ತಾಸು ಕೊಟ್ರೆ ಒಳ್ಳೇದು, ಸರಿಯಾಗಿ ಒಂದು ಚಿತ್ರಣ ಮಾಡೋದಕ್ಕಾಗತ್ತೆ. ಕೆಲವು ಸಲ ಅವರ ಅನಿವಾರ್ಯತೆ, ಮತ್ತೆ ಕೆಲವು ಪ್ಲೇಸ್ಗಳಲ್ಲಿ ಈಗ ಭಾಷೆನೇ ಬರದೇ ಇರುವವರಿಗೆ 3 ಗಂಟೆ ಕನ್ನಡವನ್ನು ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅದು ಈಗ ವಿದೇಶಗಳಲ್ಲಿ ಇಲ್ಲಿ ಬಂದು ಕಾನ್ಫರೆನ್ಸ್ ಮಾಡ್ತಿರ್ತಾರೆ, ಅವ್ರಿಗೆ ನೀವು ಕನ್ನಡ ಭಾಷೆಯಲ್ಲೇ ನಾವು ಅರ್ಥ ಹೇಳೋದಕ್ಕೆ 3 ತಾಸು ಅವ್ರಿಗೆ ಅರ್ಥ ಆಗೋದಿಲ್ಲ. ಅದು ಆ ರೀತಿ ಅವರಿಗೂ ಬೇಸರ ಆಗ್ಬಾರ್ದು, ಈ ಕಲೆಯ ಒಂದು ಚಂದನೂ ಕೂಡ ಹೋಗ್ಬಾರ್ದು. ಆ ರೀತಿಯಲ್ಲಿ ನಾವು ಮಾಡಿ, ಈ ಕನ್ನಡ ಬರದೇ ಇರುವಂತಹ ಪ್ಲೇಸ್ಗಳಲ್ಲಿ ನಾವೇನ್ ಮಾಡ್ತಿದೀವಿ ಅಂದ್ರೆ ಸಮರಿಯನ್ನ ಈಗ ಒಂದು ಸೀನ್ ವೈಸ್, ಈ ಸೀನ್ ಆದ್ಮೇಲೆ ಈ ದೃಶ್ಯ ವೈಸ್ ಡಿವೈಡ್ ಮಾಡಿ ಅದನ್ನ ಇಂಗ್ಲಿಷ್ ಅಲ್ಲಿ ಆ ಪಾರ್ಟಿನ ಒಂದು ಸಾರಾಂಶವನ್ನ ಬರೆದು ನಾವು ಡಿಸ್ಪ್ಲೇ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಫಾರಿನರ್ಸಿಗೆ ಅದು ಅರ್ಥ ಆಗತ್ತೆ. ಅವಾಗ ಅವ್ರಿಗೆ ಭಾಷೆ ಬರದಿದ್ರು ಭಾವ ಅರ್ಥ ಆಗತ್ತೆ. ನೃತ್ಯವನ್ನು ನೋಡ್ತಾರೆ, ಆ ನೃತ್ಯದ ಭಾವ ಏನು ಅನ್ನೋದು ಗೊತ್ತಾಗತ್ತೆ ಅವರಿಗೆ. ಸ್ವಲ್ಪ ಮಾತನ್ನ ಕಡಿಮೆ ಮಾಡಿ ಅಂತಹ ಪ್ಲೇಸ್ ಅಲ್ಲಿ ನಾವು ಪೂರ್ಣವಾದ ಒಂದು ಪ್ರಸಂಗವನ್ನ, ಆ ಪ್ರಸಂಗಕ್ಕೆ ಯಾವುದೇ ರೀತಿಯ ಒಂದು ಅಭಾಸ ಆಗದೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಈಗ ಅದನ್ನ 3 ತಾಸಿಗೆ ಕಂಪ್ರೆಸ್ ಮಾಡಿದ್ರೆ ಆ ಭಾವ, ನೀವು ಹೇಳಿದಾಗೆ ಆ ಭಾವನೆ, ಕತೆ ಇದನ್ನೆಲ್ಲ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪೂರ್ವರಂಗ ಎಲ್ಲ ಬಿಟ್ಟಾಯ್ತು. ಮೊದಲಿಂದ ಕೋಡಂಗಿಯಿಂದ ಶುರುವಾಗ್ತಿತ್ತು. ಕೋಡಂಗಿ, ಬಾಲಗೋಪಾಲ, ಸ್ತ್ರೀವೇಷ, ಆಮೇಲೆ ಒಡ್ಡೋಲಗ. ನಿಧಾನಕ್ಕೆ ಅದು ಏನು ಅಲೆ 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 ಆಗಿ ನಿಮ್ಗೆ ತಲೆಗೆ ಹೋಗ್ಬೇಕಿತ್ತು. ಈ ಪೂರ್ವರಂಗಗಳನ್ನ ಬಿಟ್ಟು ಮುಖ್ಯವಾದ ಒಂದಿಷ್ಟು ಪಾತ್ರಗಳು, ಮುಖ್ಯವಾದ ಒಂದಿಷ್ಟು ಪದ್ಯಗಳು, ಅದಷ್ಟೇ ಮಾತ್ರ ತಗೊಂಡು ಮಾಡ್ತಾರೆ. 3 ತಾಸಲ್ಲಿ ಈಗ ಜನಕ್ಕೂ ಟೈಮ್ ಇಲ್ಲ. ನೀವು ರಾತ್ರಿಯಿಂದ ಬೆಳಗುವರೆಗೆ ಮಾಡಿದ್ರೆ ನೋಡುವವರು ಕಡಿಮೆ ಆಗಿದ್ದಾರೆ. ಮರುದಿವ್ಸ ಅವ್ರವ್ರ ಕೆಲಸ ಇದೆ. ಈಗಿನ ಕಾಲಮಾನ ಆಗಿದೆ. ಕಾಲಕ್ಕೆ ಬದಲಾಗಿ ನಾವು ಬದಲಾಗಲೇಬೇಕು. 3 ತಾಸಲ್ಲಿ ಮುಖ್ಯ ಪಾತ್ರ, ಮುಖ್ಯ ಪದ್ಯಗಳನ್ನ ತಗೊಂಡು ಮಾಡಿದ್ರೆ ಏನು ಅಷ್ಟು ತೊಂದರೆ ಆಗೋದಿಲ್ಲ. ಆದರೆ ರಾತ್ರಿ ಬೆಳಗಲ್ಲಿ 5-6 ಪ್ರಸಂಗ ಇಟ್ಕೊಂಡು ಎಲ್ಲ ಮೇನ್ ಸೀನ್ಗಳನ್ನು ಮಾತ್ರ ಮಾಡ್ತಾರೆ ನೋಡಿ. ಈಗ ಅದು ಯಾವ ರೀತಿಯ ಅರ್ಥ ಇಲ್ಲದ್ದು. ಒಂದು ಪ್ರಸಂಗನೂ ಸರಿಯಾಗೋದಿಲ್ಲ. ಅದು ಬೇಡ. ರಾತ್ರಿ ಬೆಳವರಿಗೆ 2 ಪ್ರಸಂಗ ಇಡಿ, ತೊಂದರೆ ಇಲ್ಲ. 3-4 ತಾಸಾದ್ರೂ ಕನಿಷ್ಠ ಒಂದು ಪ್ರಸಂಗವನ್ನ ಸರಿಯಾಗಿ ನೀವು ಪ್ರೆಸೆಂಟ್ ಮಾಡೋದಕ್ಕೆ ಬೇಕು. ಅಷ್ಟು ಟೈಮ್ ಕೊಡಿ. 5-6 ಪ್ರಸಂಗ ಇಟ್ಟು ಬರೀ ಮೇನ್ ದೃಶ್ಯಗಳನ್ನ ಮಾತ್ರ ಮಾಡಿ ಯಾವ ಪ್ರಸಂಗನೂ ಒಂದು ಸರಿಯಾಗಿ ನೋಡದೇ ಇರೋ ತರ ಮಾಡಬೇಡಿ. ಅರ್ಥ ಆಗೋದಿಲ್ಲ. ಹಿಂದೇನೋ ಮುಂದೇನೋ ಗೊತ್ತಿಲ್ಲ. ಈಗ ನಾವು ಸ್ವಲ್ಪ ಯಕ್ಷಗಾನದ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಣ. ನೀವು ಕೆಲವು ವಿಷಯಗಳನ್ನ ಮುಂಚೆ ನೀವು ಹೇಳಿದ್ರಿ, ತೆಂಕುತಿಟ್ಟು, ಬಡಗುತಿಟ್ಟು ಇದನ್ನೆಲ್ಲ ಮಾಡ್ತಾ ಇದ್ರಿ. ಈಗ ನೀವು ಒಂದನ್ನು ಹೇಳಿದ್ರಿ, ಮತ್ತೊಂದು ಸಲ ನನಗೆ ಅದನ್ನ ವಿವರವಾಗಿ ಹೇಳಿದ್ರೆ ಯಕ್ಷಗಾನ ಹೇಗೆ ಪ್ರಾರಂಭವಾಗ್ತಾ ಇತ್ತು? ಯಕ್ಷಗಾನ ಶುರು ಆಗೋದು ಚೌಕಿ ಪೂಜೆಯಿಂದ. ಚೌಕಿ ಪೂಜೆ ಅಂದ್ರೆ ಗಣಪತಿ ಪೂಜೆ. ಅಲ್ಲಿ ಗಣಪತಿಯ ಕಿರೀಟವನ್ನ ಇಟ್ಟು ಗಜಮುಖದ ಹೊಗೆ ಗಣಪಗೆ ಅಲ್ಲಿಂದ ಶುರುವಾಗಿ, ಆಮೇಲೆ ರಂಗಸ್ಥಳಕ್ಕೆ ಭಾಗವತರು ಮತ್ತೆ ಚಂಡೆ ಮದ್ಲೆಯವರು ಬಂದು ಕೂತ ಮೇಲೆ ಕೋಡಂಗಿ ವೇಷ ಶುರುವಾಗ್ತಿತ್ತು. ಕೋಡಂಗಿ ಕುಣಿದಾದ್ಮೇಲೆ ಬಾಲಗೋಪಾಲ ಕುಣಿದಾದ್ಮೇಲೆ ಸ್ತ್ರೀವೇಷ, ಪೀಠಿಕಾ ಸ್ತ್ರೀವೇಷ. ಅದಿಷ್ಟ ಆಗುವಾಗಲೇ ಒಂದು 1/2-3 ಗಂಟೆ, 9:30-10 ಗಂಟೆಗೆ ಆಟ ಶುರುವಾದ್ರೆ ಮೇನ್ ಪ್ರಸಂಗ ಶುರುವಾಗೋದು 11 ಕಾಲ ಆಗ್ತಿತ್ತು.
ಆಮೇಲೆ ಎಲ್ಲಾ ಪಾತ್ರಗಳನ್ನು ತಗೊಂಡು ಒಬ್ಬೊಬ್ರು 2-3 ವೇಷಗಳನ್ನು ಮಾಡ್ತಾ ಇದ್ರು ಮೇಳದಲ್ಲಿ. ರಾತ್ರಿ ಬೆಳಗೊರೆಗೆ 6 ಗಂಟೆಗೆ ಆಟ ಮಂಗಲ ಪದ್ಯದಿಂದ ಮುಗಿತಿತ್ತು. ಇದು ಒಂದು ಸಿಸ್ಟಮ್. ಚೌಕಿ ಪೂಜೆಗಿಂತ ಮುಂಚೆ ನಾವು ಬಣ್ಣ ಹಚ್ಕೊಳ್ಬೇಕು ಅಂದ್ರೆ, ಯಕ್ಷಗಾನಕ್ಕೆ ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆ ಬಣ್ಣ ಹಚ್ಕೊಳ್ಬೇಕು ಅಂದ್ರೆ ಹೆಚ್ಚು ಕಡಿಮೆ ಎಷ್ಟು ಗಂಟೆ ತಗೊಳುತ್ತೆ ಇದು? ಒಂದು ವೇಷ ಈಗ ನಾವೇ ಅವರವರೇ ರೆಡಿ ಮಾಡ್ಕೊಳ್ಳೋದಿದ್ರೆ ಕನಿಷ್ಠ 1 ತಾಸು ಬೇಕು. ಮೇಕಪ್ ಮಾಡಿ ಎಲ್ಲ 1 by 1 ಕಟ್ಕೊಂಡು, ಅದನ್ನ ನೀವು ಹೇಳ್ದಂಗೆ ರೆಡಿಮೇಡ್ ಕೂಡ್ಸೋದಲ್ಲ ತಂದು. ಕೆಲವರು ಅಂತಾರೆ 10-15 ನಿಮಿಷ ಇರುವಾಗ ಮುಂದಿನ ಪ್ರೋಗ್ರಾಮ್ ನಿಮ್ದು, ನೀವು ರೆಡಿ ಆಗ್ಬೇಡಿ ಅಂತ. ಇನ್ನು 2 ಸುಮ್ಮನೆ ಹಚ್ಕೊಂಡು ನಾವು ಕಾಡಿಗೆ ಹಚ್ಕೊಂಡು ಬರೋದಲ್ಲ ಅದು. ಕನಿಷ್ಠ 1 hour ಬೇಕು. ಅದು ಈ ಕೆಲವರು ಚಿಟ್ಟೆ ಬಣ್ಣದ ವೇಷಗಳೆಲ್ಲ ಬರ್ತವೆ, ರಾಕ್ಷಸ ವೇಷಗಳೆಲ್ಲ, ಅದಕ್ಕೆಲ್ಲ 2 ತಾಸು ಬೇಕು ಅವ್ರಿಗೆ. ಪಟ್ ಅಂತ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದಂಗೆ ಹಾಕೊಂಡ್ ಬರುವಂತಹ ಒಂದು ಕಲೆ ಅಲ್ಲ. ಕನಿಷ್ಠ 2 ಗಂಟೆ ಮುಂಚೆ 1 ತಾಸಾದ್ರೂ 1 ವೇಷಕ್ಕೆ ಬೇಕು ರೆಡಿ ಆಗಕ್ಕೆ. 3 ತಾಸು ಮೊದಲು ನಾವು ಒಂದು ಟೀಮ್ ಅನ್ನೋದು 3 ತಾಸು ಮೊದಲು ಚೌಕಿಗೆ ಬರಬೇಕು. ಯಾಕಂದ್ರೆ ಭಾಗವತರು ಬರ್ತಾರೆ. ಇವತ್ತಿನ ಪ್ರಸಂಗದ ಸಮಯ ಮಿತಿ ಎಷ್ಟು, ಇವತ್ತು ಯಾವ ಪದ್ಯಗಳನ್ನ ಬಳಸ್ಕೊಳ್ತೀವಿ, ಭಾಗವತರಾದವನು ಮೊದಲನೇ ವೇಷ ಅಂತ ಕರಿತೀವಿ. ಸಂಪೂರ್ಣ ಸೂತ್ರಧಾರ ಭಾಗವತರು ಎಲ್ಲದೂ ಅವ್ರ ಕೈಯಲ್ಲೇ ಇರೋದು. ಅವ್ರು ಹೇಳಿದಂಗೆ ಎಲ್ಲ ಕಲಾವಿದರು ಕೇಳಬೇಕು. ಕೇಳಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಈಗ ಕಲಾವಿದರು ಹೇಳಿದಾಗ ಭಾಗವತರು ಕೇಳೋದಲ್ಲ. ಭಾಗವತರು ಏನು ನಿರ್ದೇಶನ ಮಾಡ್ತಾರೆ ಆ ರೀತಿಯಾಗಿ ಒಂದು ಪ್ರಸಂಗ ಹೋದ್ರೆ, ಒಂದು ಕಾರ್ಯಕ್ರಮ ಆದ್ರೆ ಅದರ ಒಂದು ಚಂದನೆ ಬೇರೆ. ಇಂತಿಂಥ ಪದ್ಯಗಳು ಇಂಥ ಇರುತ್ತೆ, ಇವತ್ತು ಈ ಪದ್ಯ ಕೆಲಸ ಮಾಡಬೇಕು, ನೀನು ಇಷ್ಟೇ ಹೇಳಬೇಕು ಅನ್ನೋ ಒಂದು ನಿರ್ದೇಶನ ಅವರು ಭಾಗವತರಿಂದ ಬರಬೇಕು. ಹೌದು. ಈಗ ಅಂತ ಭಾಗವತರು ಇದ್ದಾರೆ ಈಗಲೂ ಇದ್ದಾರೆ ಅಂತ ಭಾಗವತರು. ನಿಮ್ಮ ತಂಡದಲ್ಲಿ ಯಾರ್ಯಾರಿದ್ದಾರೆ? ಈಗ ಯಕ್ಷಗಾನ ತಂಡದಲ್ಲಿ, ನಿಮ್ಮ ಹವ್ಯಾಸಿ ತಂಡದಲ್ಲಿ ಯಾರ್ಯಾರಿದ್ದಾರೆ? ನಾನು ಇಂಥದೇ ಒಂದು ಟೀಮು ಅಂತ ಯಾರ್ದು ಈಗ ನಾ ಇದೊಂದು ಟೀಮಲ್ಲೇ ಮಾತ್ರ ಮಾಡ್ತೀನಿ ಅಂತ ಇಲ್ಲ. ನಾನು ಸಮಯ ಸಮೂಹದಿಂದ, ನಮ್ಮದು ಸಾಲ್ಕಣಿ ಬಿಟ್ಟ ಮೇಲೆ ಸಮಯ ಸಮೂಹದಿಂದ ಶುರುವಾಗಿ ಇಲ್ಲಿ ಸಿರಿಕಲಾ ಮೇಳ, ಯಕ್ಷಸಿರಿ, ಯಕ್ಷಗೆಜ್ಜೆ, ಆಮೇಲೆ ಚಿತ್ಪಾವನ್ ಮಹಿಳಾ ಯಕ್ಷಗಾನ ಅಂತ ಒಬ್ಬರದ್ದು, ಅವ್ರದ್ದು ತೆಂಕು ಬಡಗು ಬ್ರಾಹ್ಮಣರದ್ದು ಹೌದು ಚಿತ್ಪಾವನ ಮಹಿಳಾ ಯಕ್ಷಗಾನ ಅಂತಾನೆ ಒಂದು ತಂಡ ಇದೆ. ಅವರಲ್ಲಿ ಬೇರೆ ಯಾವ ಟೀಮಿಗೆ ಕರೆದ್ರು ನಾನು ಹೋಗ್ತೀನಿ. ಇರೋರೇ ಸೀಮಿತ ಕಲಾವಿದೆಯರು, ಅವರೇ ಅಲ್ಲಿ ಕೆಲವೊಮ್ಮೆ ನನಗಾಗೋದಿಲ್ಲ, ಬೇರೆಯವ್ರು ಬರ್ತಾರೆ, ನನ್ನ ಪಾತ್ರವನ್ನು ಬೇರೆಯವ್ರು ಮಾಡ್ತಾರೆ. ಹಾಗೆ ನೀವು ಬೇರೆ ಬೇರೆ ಟೀಮಿಗಳಿಗೆಲ್ಲ ಹೋಗ್ತೀನಿ ನಾನು. ಅಲ್ಲಿ ಇರುವವ್ರು ಯಾರು, ಅವ್ರವರೇ ಆಚೆ ಈಚೆ ಹೋಗ್ತಾರೆ. ಈಗ ಒಬ್ರದ್ದೇ ಟೀಮ್ ಅಂದ್ರೆ ಒಬ್ರಿಗೆ ಆಗೋದಿಲ್ಲ. ಅಲ್ಲ ಅಂದ್ರೆ ಈ ರೀತಿ ನೀವು ಅಡ್ಜಸ್ಟ್ ಅಂದ್ರೆ ಈಗ ಒಬ್ರು ನಮ್ಮ ಹದಕ್ಕೆ ಹೊಂದ್ಕೊಂಡಿದ್ದಾರೆ, ಅವ್ರನ್ನೇ ನಾ ಟೀಮ್ ಮಾಡ್ಕೊಂಡು ಹೋಗ್ತೀನಿ, ನನಗ್ ಬೇಕಾಗಿರೋ ತರನೇ ಅವ್ರ ಡೈಲಾಗ್ ಆ ತರ ಇರೋದು. ಪ್ರಸಂಗಕ್ಕೆ ಯಾವ ರೀತಿಯಾಗಿ ಸಂಭಾಷಣೆ ಬೇಕೋ ಅದನ್ನ ಅವ್ರು ಹೇಳ್ತಾರೆ, ನೀವು ಹೇಳ್ತೀರಾ. ಎಲ್ಲರ ಜೊತೆ ಹೊಂದ್ಕೊಂಡು ಇದೊಂದು ಕಲಾ ಸೇವೆಯನ್ನ ನಾವು ಮಾಡಬೇಕು. ಸುಮಾರು ಜನ ಇದ್ದಾರೆ. ಬೆಂಗಳೂರಲ್ಲಿ ನೋಡಿದ್ರೆ ನನ್ನ ಜೊತೆ ಮಯೂರಿ ಉಪಾಧ್ಯಾಯ, ಅರ್ಪಿತಾ ಹೆಗಡೆ, ಅಶ್ವಿನಿ ಕೊಂಡದಕುಳಿ, ನಾಗಶ್ರೀ, ನಿಹಾರಿಕಾ, ಸಿಂಧುಶ್ರೀ ಹೆಬ್ಬಾರ್, ಇವರೆಲ್ಲ ಬೆಂಗಳೂರಲ್ಲಿ ಇರುವಂತಹ ಒಳ್ಳೆ ಕಲಾವಿದರು, ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರೆಲ್ಲ. ಸಿರ್ಸಿ ಕಡೆ ಹೋದ್ರೆ ನಿರ್ಮಲಾ ಗೋಳಿಕಪ್ಪ, ಸುಮಾ ಗಡಿಗೆ ಹೊಳೆ, ಸೌಮ್ಯ ಹೆಗಡೆ, ಆಮೇಲೆ ಸೌಮ್ಯ ಅರುಣ್ ಅಂತ ಸಾಗರದಲ್ಲಿ, ಆಮೇಲೆ ಶಿವಮೊಗ್ಗದಲ್ಲಿ ಕಿರಣ್ ಪೈ, ಅಲ್ಲೂ ಕೂಡ ಮಹಿಳಾ ಯಕ್ಷಗಾನ ನಮ್ಮ ಪರಮಣ್ಣನೇ ಕರೆಸಿ ತುಂಬಾ ಕ್ಲಾಸ್ಗಳನ್ನು ಮಾಡಿ ಬೇಕಷ್ಟು ಮಹಿಳಾ ಕಲಾವಿದೆಯರಿದ್ದಾರೆ. ಕಿರಣ್ ಪೈ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಉಡುಪಿ ಕಡೆ ಇವರು ತೆಂಕನವ್ರು ತುಂಬಾ ಇದ್ದಾರೆ. ನನಗೆ ಅವರ ಪರಿಚಯ ಅಷ್ಟಿಲ್ಲ, ಯಾಕಂದ್ರೆ ನಾನು ತೆಂಕ್ ಮಾಡೋದಿಲ್ಲ. ಅಲ್ಲೂ ಇದ್ದಾರೆ, ಅಲ್ಲೂ ಮಹಿಳಾ ಕಲಾವಿದರು ಬೇಕಷ್ಟಿದ್ದಾರೆ. ಒಳ್ಳೆ ಪೂರ್ಣಿಮಾ ಯತೀಶ್ ರೈ ಅವ್ರದ್ದೆಲ್ಲ ನೀವು ಮಹಿಷಾಸುರ ನೋಡ್ಬೇಕು, ಮಹಿಳೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚೆನ್ನಾಗಿ. ಹೌದು. ಈ ನೀವು ಮಹಿಳೆಯರ ಕೆಲವು ದೈಹಿಕವಾದಂತ ಕೆಲವು ಸಮಸ್ಯೆಗಳು, ಚಾಲೆಂಜಸ್ ಇರುತ್ತೆ. ಈ ರೀತಿ ಇದ್ದಾಗ ಅದನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀವಿ? ಈಗ ಎಲ್ಲ ಕ್ಷೇತ್ರದ ಹಾಗೆ ಇದು ಕೂಡ, ಬೇರೆ ಯಾವ ಕ್ಷೇತ್ರದಲ್ಲಿ ಮಹಿಳೆಯರು ಚಾಲೆಂಜಸ್ ಎದುರಿಸ್ತಾರೋ ಅದು ಯಕ್ಷಗಾನದಲ್ಲೂ ಇದೆ ಮಹಿಳೆಯರಿಗೆ. ನಾನು ಹೇಳಿದಾಗೆ ಒಂದನೇದಾಗಿ ವೇಷಭೂಷಣಗಳು ಭಾರ ಆಗಿರೋದಕ್ಕೆ ನಮ್ಗೆ ಅದನ್ನು ಕಟ್ಕೊಂಡು ಕುಣಿಯೋದು ಕೆಲವು ಸಲ ಈಗ ಏನೋ ಪ್ರಾಬ್ಲಮ್ ಇರುವಾಗ, ದೈಹಿಕ ತೊಂದರೆಗಳು ಇರುವಾಗ ಕಷ್ಟ ಆಗತ್ತೆ. ಅದನ್ನು ಮೀರಿ ನಾವು ಅದಕ್ಕೆ ಆ ಕ್ಷಣದ ಒಂದು ರೆಮಿಡಿ ಏನೋ ತಗೊಳ್ಳೋದು, ಆಮೇಲೆ ಮಾಡೋದು ಅಷ್ಟೇ. ಅದನ್ನ ನಾವು ಎದುರಿಸ್ತಾ ಅಥವಾ ಹುಷಾರಿಲ್ವೋ ಬೇರೆಯವ್ರು ಇರ್ತಾರೆ, ಪ್ರತಿ ಸಲನೂ ಏನು ಹಾಗೆ ಆಗಿರೋದಿಲ್ಲ. ಯಾಕಂದ್ರೆ ಇದರಲ್ಲಿ ವೇಷ ಭೂಷಣ ಕುಣಿಯೋದು ಇದೆಲ್ಲ ಅದೇ ಮೇನ್ ಹೇಳಿದಾಗ ನಾನು ಚೌಕಿ ವ್ಯವಸ್ಥೆ ಚೆನ್ನಾಗಿರ್ಬೇಕು. ತುಂಬಾ ಇವತ್ತಿಲ್ಲಿ ನಾಳೆ ಅಲ್ಲಿ ಪ್ರತಿಯೊಂದು ದಿನ ಬೇರೆ ಬೇರೆ ಊರಲ್ಲೆಲ್ಲ ಇದ್ರೆ ನಮಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಒಂದಿಷ್ಟು ಲಿಮಿಟೇಷನ್ಸ್ ಇದ್ದೇ ಇದೆ ನಮ್ಮ ಮಹಿಳೆಯರಿಗೆ. ಯಕ್ಷಗಾನದಲ್ಲಿ ಎಷ್ಟು ಪ್ರಸಂಗಗಳಿವೆ? 2000 ಮೇಲಿದೆ. ಈಗ ಮೊದಲೆಲ್ಲ ನಮಗೆ ಪುಸ್ತಕಗಳೇ ಸಿಗ್ಬೇಕಾಗಿತ್ತು. ಈಗ ಒಂದು ಯಕ್ಷಗಾನ ಪ್ರತಿ ಸಂಗ್ರಹ
ಮಾಡಿ ಒಂದು ವೆಬ್ಸೈಟಲ್ಲಿ ಅದನ್ನು ಹಾಕಿ ನಮಗೆ ಎಲ್ಲದು ಮೊಬೈಲಲ್ಲೇ ಸಿಗುತ್ತೆ ಇವಾಗ ಪ್ರಸಂಗಗಳೆಲ್ಲ. ಪ್ರಸಂಗ ಪ್ರತಿ ಸಂಗ್ರಹ ಅಂತ ಒಂದು ರವಿ ಮಡೋಡಿ ಅವರು ಆಮೇಲೆ ಆನಂದರಾಮ್ ಉಪಾಧ್ಯಾಯ ಅವರೆಲ್ಲ ಸೇರಿ ಎಲ್ಲದನ್ನು ನಮಗೆ ಮೊಬೈಲಲ್ಲಿ ಸಿಗೋ ತರ ಮಾಡಿ. ಈಗ ಭಾಗವತರು ಕೂಡ ಮೊಬೈಲ್ ನೋಡ್ಕೊಂಡು ಭಾಗವತಿಗೆ ಪ್ರಿಂಟ್ ಔಟ್ ತಕೊಂಡು ಮಾಡ್ಬೋದು. ಪುಸ್ತಕವೇ ಬೇಕು ಅಂತಿಲ್ಲ. ಅದೊಂದು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರೆ, ಇಲ್ಲ ಪ್ರಸಂಗ ಪ್ರತಿಗಾಗಿ ನಾವು ಯಾರ ಹತ್ರ ಇದೆ ಅಂತ ಹುಡುಕ್ಬೇಕಿತ್ತು. ಅವರೆಲ್ಲ ಎಲ್ಲೆಲ್ಲಿ ಪ್ರಸಂಗಗಳಿದೆ ಅದನ್ನೆಲ್ಲ ತಗೊಂಡು ಡಿಜಿಟಲಿ ಅದನ್ನ ಅಪ್ಲೋಡ್ ಮಾಡಿ ನಮ್ಗೆಲ್ಲದು ಅಂಗೈಯಲ್ಲೇ ಸಿಗೋ ತರ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ತುಂಬಾ ಒಂದು ಕೃತಜ್ಞತೆ ಆ ಒಂದು ಕೆಲಸ ಮಾಡಿದ್ದಕ್ಕೆ. ಹೌದು, ಇವರೆಲ್ಲ ಈ ಯಕ್ಷಗಾನ ಕಲಾವಿದರು, ಯಕ್ಷಗಾನ ಅಭಿಮಾನಿಗಳು ಇವರೆಲ್ಲ ಸೇರಿ ಇದನ್ನ ಮಾಡ್ತಾ ಇದ್ದಾರೆ. ಈ ಯಕ್ಷಗಾನ ಅಕಾಡೆಮಿ ಇದೆಯಲ್ಲ, ಅದರಿಂದ ಏನಾದ್ರೂ ಸಹಾಯ ಮತ್ತೆ ಇದೆಲ್ಲ ಸಿಗ್ತಾ ಈಗ ರಿಜಿಸ್ಟರ್ಡ್ ಆದ್ರೆ ನಿಮ್ಮ ಸಂಸ್ಥೆ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಅಂತ ಅವರು ಕೊಡ್ತಾರೆ ನೀವು. ಬಟ್ ಇಷ್ಟು ಅವ್ರದ್ದಾದ ಒಂದಿಷ್ಟು ಕಂಡೀಷನ್ಸ್ ಇದೆ. ಇಷ್ಟು ಪ್ರಸಂಗ ಇಷ್ಟು ಮಾಡಬೇಕು, ಇಷ್ಟು ಕೊಡ್ತೀವಿ ಒಂದು ಆಟಕ್ಕೆ, ಅದಕ್ಕೆ ದಾಖಲೆಗಳನ್ನು ಒದಗಿಸಿದರೆ ಅವರು ಸಹಾಯ ಮಾಡ್ತಾರೆ ಅದಕ್ಕೆ. ಮತ್ತು ಕೆಲವು ಬ್ಯಾಂಕ್ಗಳು, ಕೆಲವು ಸಂಘ ಸಂಸ್ಥೆಗಳು ಅದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಂತಲೇ ಒಂದಿಷ್ಟನ್ನು ಇಟ್ಟಿರ್ತಾರೆ. ನಾವು ಅಪ್ರೋಚ್ ಮಾಡಿ ಸರಿಯಾದ ರೀತಿಯಲ್ಲಿ ಅವ್ರಿಗೆ ತಿಳಿಸಿದರೆ ಸಿಗುತ್ತೆ ಅದರಲ್ಲಿ. ಈ ಯಕ್ಷಗಾನದ 2000 ಪ್ರಸಂಗಗಳನ್ನು ನಾವು ಯಾವ ರೀತಿಯಾಗಿ ಡಿವೈಡ್ ಮಾಡ್ಬೋದು? ಮಹಾಭಾರತ, ರಾಮಾಯಣ, ಮಹಾಭಾರತ, ಭಾಗವತ, ಆಮೇಲೆ ಶಿವಪುರಾಣಗಳಿಂದ ಒಂದಿಷ್ಟು ತಗೊಳ್ಳಿ, ಪೌರಾಣಿಕ ಹೌದು. ಅದರಲ್ಲಿ ನಿಮಗೆ ಇಷ್ಟವಾದಂತ ಪ್ರಸಂಗಗಳು ಯಾವ್ಯಾವ? ನಂಗೆ ಕೃಷ್ಣ ಬರುವಂತ ಯಾವ ಪ್ರಸಂಗನೂ ಇಷ್ಟ. ಮಹಾಭಾರತದ್ದು ಒಟ್ಟಿನಲ್ಲಿ ಕೃಷ್ಣನ ಪಾತ್ರ ಬೇಕು, ಕೃಷ್ಣ ಇರಬೇಕು ಆ ಪ್ರಸಂಗದಲ್ಲಿ, ಅದು ಇಷ್ಟ. ಆಮೇಲೆ ಮಹಾಭಾರತದ್ದು ಸಾಮಾನ್ಯವಾಗಿ ಪೌರಾಣಿಕ ಪ್ರಸಂಗಗಳೆಲ್ಲದೂ ನನಗಿಷ್ಟನೇ. ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆ ಪದ್ಯಗಳನ್ನೆಲ್ಲ ಓದಿದಾಗ ನಿಮಗೆ ನಮ್ಮನ್ನು ನಾವು ಮೈ ಮರೆತು ಅದನ್ನು ಓದಿ ಅದರಲ್ಲಿ ತಲ್ಲಿನ ಹಾಕ್ತೀನಿ ನಾನು. ಯಾಕಂದರೆ ನನಗೆ ಅದು ಎಷ್ಟು ಹುಚ್ಚು ಅಂದರೆ, ಅಡುಗೆ ಮನೆಯಲ್ಲಿ ಒಂದು ಕಾಯಿ ತುರಿಯುವಾಗಿಂದ ಹಿಡಿದು ನನ್ನದೊಂದು ಲಯ ಅಥವಾ ತಾಳದ ಒಂದು ರಿದಮಲ್ಲಿ ಇರುತ್ತೆ ಅದು. ಅಥವಾ ಒಂದು ಒಗ್ಗರಣೆಗೆ ಇಟ್ಕೊಂಡು ಅದು ಸಾಸಿವೆ ಕಾಳು ಸಿಡಿಯೋ ಅಷ್ಟರಲ್ಲಿ ಒಂದು ಚಾಲು ಕುಣಿತ, ಅದೊಂದು 2-3 ನಿಮಿಷನೂ ನನಗೆ ವೇಸ್ಟ್ ಆಗಬಾರ್ದು. ಅದು ಎಷ್ಟೊತ್ತಿಗೆ ಅದೊಂದು ಆ ಒಂದು ಸ್ಫೂರ್ತಿ ಬರುತ್ತೆ ಹೇಳೋಕ್ಕಾಗಲ್ಲ. ಈ ಒಂದು ಅಲ್ಲಿ ಒಬ್ಬರು ಈ ಥರ ಕುಣಿದ್ರು, ಅದನ್ನು ಹಿಂಗೆ ಮಾಡಿದರೆ ಹೆಂಗೆ, ಅದು ಹಾಂಗೆ ಮಾಡಿದರೆ ಹೆಂಗೆ, ಈ ಪದ್ಯಕ್ಕೆ ಈ ಅರ್ಥ ಹೇಳಿದರೆ ಹೆಂಗೆ. ಅವತ್ತು ಒಂದು ಆಟ ಆಯಿತು, ಇವತ್ತು ಆಟ ಆದಮೇಲೆ ಮರುದಿವಸ ಎಲ್ಲ ಅದೇ ಗುಂಗು ನಮಗೆ. ಅಲ್ಲಿ ನಾನು ಹಂಗೆ ಹೇಳಿದೆ, ಅದ್ರ ಬದಲು ಹಿಂಗೆ ಹೇಳಿದರೆ ಹೆಂಗೆ ಆಗ್ತಿತ್ತು, ನಮ್ಮಲ್ಲೇ ನಾವು ಅದನ್ನು ಅನಲೈಸ್ ಹೋಗೋದು. ಗುಂಗು ಚಾಲು ಕುಣಿತ ಅಂದ್ರೆ ಏನು? ಚಾಲು ಕುಣಿತ ಅಂದರೆ ಈಗ ಆದಿತಾಳ ಅಂತ ಇಟ್ಕೊಳ್ಳಿ. ಆದಿತಾಳದಲ್ಲಿ ಈಗ ಸೃಷ್ಟಿ ಗರ್ಜುನನೇ ನೀನು, ಇದು ಪದ್ಯ. ತ್ರಿಕೃತಾಂ ತೋಂತ ಧಿನ್ನತ್ತ ಗಿಡದಿತ್ತ ತಯ್ಯತ್ತ ದಿನ್ನ ತತ್ತೋಂತ ಧಿಕ್ಕುತ್ತಕ್ಕ ತಯ್ಯ ದಿನ್ನ ತತ್ತೋಂತ ಧಿಕ್ಕುತ್ತಾದೆ. ಈ ಒಂದು ಕುಣಿತಗಳಿರ್ತಾವಲ್ಲ, ಅದು ಚಾಲು ಕುಣಿತ. ನಿಮಗೆ ಇಷ್ಟವಾದಂಥ ಯಾವ್ದಾದ್ರು ಒಂದು ಪ್ರಸಂಗದ ಸಂಭಾಷಣೆ ನೀವು ಹೇಳಬೇಕೀಗ. ಕೃಷ್ಣ ಇಷ್ಟ ಅಂತ ಹೇಳಿದ್ರಿ. ಕೃಷ್ಣ ಇಷ್ಟ, ಆದರೆ ಅದಕ್ಕೆ ನನಗೆ ಏನು ಪ್ರಭಾವಿಯಾಗಿ ನಾನು ಪ್ರೆಸೆಂಟ್ ಮಾಡುವಂಥದ್ದು ಭೀಮ. ತುಂಬ ಗದಾಯುದ್ಧದ ಒಂದು ಭೀಮ. ಕೌರವ ನೀರಿನಲ್ಲಿ ಮುಳ್ಕೊಂಡಿರುವಾಗ ಅವನನ್ನು ಕೆರಳಿಸಿ ಒಂದು ಎಬ್ಬಿಸ್ತಾನಲ್ಲ, ಆ ಸನ್ನಿವೇಶ ಭಾಳ ಇಷ್ಟ. ನಿಮಗೆ ಬೇಕು ಅಂದ್ರೆ ಅದನ್ನು ಮಾಡ್ತಾರೆ, ಅದನ್ನು ಹೇಳಿ. ಕೂತ್ಕೊಂಡು ಮಾಡೋದು ಕಷ್ಟ, ಕೂತಲ್ಲೇ ಅಭಿನಯ ಮಾಡ್ಬೋದು. ಓಕೆ. ಕೌರವ ನೀರಲ್ಲಿ ಮುಳ್ಕೊಂಡಿರ್ತಾನೆ. ಪಾಂಡವರು ಮತ್ತು ಕೃಷ್ಣ ಎಲ್ಲ ದ್ವೈಪಾಯನ ಸರೋವರದ ಒಂದು ದಂಡೆ ಮೇಲೆ ನಿಂತ್ಕೊಂಡು ಅವನನ್ನು ಕೆರಳಿಸಿ ಎಬ್ಬಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಅವನು ಬೇರೆ ಯಾರು ಕರೆದ್ರೂ ಬರೋದಿಲ್ಲ, ಯಾಕಂದ್ರೆ ಅವನಿಗೆ ಸಿಟ್ಟಿದ್ದದು ಭೀಮ. ಭೀಮನ ಒಂದು ಆರ್ಭಟಕ್ಕೆ ಅವನು ಬರಬೇಕು. ನೀವು ರನ್ನನ ಗದಾಯುದ್ಧದಲ್ಲಿ ಕೇಳಿರ್ಬೋದು, ನೀರೊಳಗಿದ್ರೂ ಕೂಡ ಆ ಭೀಮನ ಆರ್ಭಟಕ್ಕೆ ಅವನು ಬೆವರ್ತಾನೆ. ಆ ಒಂದು ಸನ್ನಿವೇಶವನ್ನ ಯಕ್ಷಗಾನದಲ್ಲಿ ಇಷ್ಟು ಪ್ರಭಾವಿಯಾಗಿ ಮಾಡಬಹುದು. ಯಾರೇ ನೀರಲ್ಲಿದ್ರೂ ಎದ್ದು ಬರಬೇಕು, ಆ ಥರ ಮಾಡಬಹುದು ನಾವು. ಸುಯೋಧನ ಕಳ್ಳ ಹೆಜ್ಜೆಗಳನ್ನಿಟ್ಟು ಕೊಳವನ್ನ ಸೇರಿ ಕೊಳದಲ್ಲಿ ಮತ್ಸ್ಯ ರಾಜ್ಯವನ್ನಾಳಲು ಬಯಸಿರುವೆಯ. ಪಾಪಿ, ವಿಶಾಲವಾದ ಕುರು ಸಾಮ್ರಾಜ್ಯವನ್ನಾಳುವ ಭಾಗ್ಯವನ್ನ ಕಳೆದುಕೊಂಡ ನೀನು ಕೊಳದಲ್ಲಿ ಮತ್ಸ್ಯ ರಾಜ್ಯವನ್ನಾಳಲು ಬಯಸಿರುವೆಯ. ಭಯ ಜ್ವರ ಹಿಡಿದ ನಿನ್ನನ್ನ ಸೆಳೆದು ರಣದಲ್ಲಿ ತೊಡೆಯ ಕಳಚುವ ಮೃತ್ಯು ಭೀಮ ಬಂದಿದ್ದಾನೆ, ಬಾರ ಹೊರಗೆ. ಸುಯೋಧನ, ಜೂಜನ್ನಾದರೂ ಆಡೋಣವೆಯಂತೆ ಬಾರ ಬಾರ. ಬರಲಾರೆ ಗೊತ್ತು, ಕಪಟ ಜೂಜಿನಿಂದ ನಿನ್ನನ್ನ ಗೆಲ್ಲಿಸಲು
ಆ ನಿನ್ನ ಕಪಟಿ ಮಾವ ಶಕುನಿ ಇಲ್ಲವಲ್ಲ, ಈಗಾಗಲೇ ಅಂತಕನಾಲಯವನ್ನ ಸೇರಿ ನಿನ್ನ ಬರವನ್ನ ನಿರೀಕ್ಷಿಸುತ್ತಿರಬಹುದು. ಅಲ್ಲಿಗೆ ಕಳುಹಿಸಿಕೊಡ್ತೇನೆ ಬಾರೋ. ದ್ರೌಪದಿಯ ಸೀರೆ ಸೆಳೆಸುವೆಯಂತೆ ಬಾರೋ. ಕೆಳಹಿ ದುಶ್ಯಾಸನನ ಉದರವ ಬಗೆದು ರಕ್ತವ ಘಟ ಘಟನೆ ಕುಡಿದ ದೃಶ್ಯವ ನೋಡಿ ಭಯವಾಗ್ತಾ ಇದೆಯೇನು? ಥೂ ಪಾಪಿ, ತುಂಬಿದ ಸಭಾಸ್ಥಾನದ ಮಧ್ಯೆ ಕುರುನಾರಿಯಾದ ಅಗ್ನಿಜಯಾದ ದ್ರೌಪದಿಯ ಮಾನಭಂಗಗೊಳಿಸಲು ಪ್ರಯತ್ನಿಸಿದ ಕುರುಕುಲ ಕುಲಾಧಮ, ನಿನ್ನ ಶಿರವನ್ನ ಕೊಟ್ಟೆ ಬಿಸುಟದಿದ್ದರೆ ಈ ಕಲಿ ಭೀಮ ಹೊತ್ತಾಗದೆ ವ್ಯರ್ಥ. ಅಂದು ಶ್ರೀಹರಿ ನಿನ್ನ ಸಭಾಸ್ಥಾನವನ್ನ ಪ್ರವೇಶಿಸಿದಾಗ ಹರಿಯ ಕಟ್ಟುವೆನೆಂದ ನಿನ್ನ ಅಟ್ಟಹಾಸ ಎಲ್ಲಿ ಹೋಯಿತು? ಈಗ ಕಟ್ಟುವೆಯಂತೆ ಬಾರು. ಸೂಜಿಯಗ್ರ ಪ್ರಮಿತ ಧಾರುಣಿಯ ಕೊಡೆನೆಂದು ದರ್ಪವ ಮಾಡಿ ಸಕಲ ಮಹೀತಲವ ಹೋಗಾಡಿ ಹೊಕ್ಕೈ ಜಲವ ನೆಲ ಕಿರಿವೇನೆಂಬಗೆದಿರೆ ಛಲ ಕಿರಿವಂ ಸುಯೋಧನ ಎಂದ ನಿನ್ನ ಛಲ ಎಲ್ಲಿ ಹೋಯಿತು? ನನ್ನ ಈ ಗದಾದಂಡದಿಂದ ನಿನ್ನ 99 ಮಂದಿ ಸಹೋದರರನ್ನ ಬಡಿದು ಯಮಪುರಿಗಟ್ಟಿದಾಗಲಿ ನಿನ್ನ ಛಲ ಹೊರಟು ಹೋಯಿತೇನೋ? ಸುಯೋಧನ ದೈವಾಂಶ ಸಂಭೂತ ಪರಶುರಾಮರನ್ನ ಗೆಲ್ಲಿದ ಮುತ್ತಾತ ಭೀಷ್ಮರನ್ನ ಹರಿಹರಾದಿಗಳಿಂದಲೂ ಗೆಲ್ಲುವುದು ಅಸಾಧ್ಯವಾಗಿದ್ದರು ನಿನ್ನ ಪಾಪ ಕಾರ್ಯವನ್ನ ನೋಡಿ ಹೇಸಿ ಧರ್ಮಕ್ಕೆ ಜಯವಾಗಲೆಂದು ಅವರು ಶರಶಯ್ಯಲ್ಲಿ ಹೊರಗಿದರು. ಆದ್ದರಿಂದ ಸುಯೋಧನ ಮೃತ್ಯು ರೌದ್ರ ಭೀಮನ ರೂಪದಲ್ಲಿ ಬೆನ್ನು ಹೊತ್ತಿ ಬರುತ್ತಿರುವಾಗ ಎಲ್ಲೇ ಅಡಗಿದ್ದರೂ ತಪ್ಪಿಸಿಕೊಳ್ಳಲಾರೆ. ಬಾ ಕುಳದಿಂದ ಹೊರಕ್ಕೆ. ಇಲ್ಲವಾದರೆ ಕೊಳದ ತಳವನ್ನ ಸೇರಿ ಚಂಡಿಕೆಯನ್ನ ಹಿಡಿದು ದರ 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 ದರನೆ ಎಳೆ ತಂದು ರಣಮಾರಿಗೆ ಕೊಚ್ಚಿ ಬಲಿ ಹಾಕುವೆ. ಇಷ್ಟು ಮಾಡಿದ್ರೆ ಯಾವ ಕೌರವಾದ್ರೂ ಬರ್ಲೇಬೇಕಲ್ಲ. ಹೌದು, ಆದ್ರೆ ನಿಮ್ಮ ವಾಯ್ಸು ಕೂಡ ಅದನ್ನ ಮಾಡುವಾಗ ಚೇಂಜ್ ಆಗ್ಬಿಡುತ್ತೆ. ನಾನು ಹೇಳ್ಕೊಂಡಿದ್ದೀನಿ, ನೀವು ಇಷ್ಟು ಸುಮಧುರವಾದ ಒಂದು ಧ್ವನಿಯಲ್ಲಿ ಮಾತಾಡ್ತಾ ಇದ್ದೀರಾ, ಹೇಗೆ? ಅದು ಮಹಿಳೆಯರಿಗೆ ಸ್ವರಭಾರ ಅನ್ನೋದು ಸ್ವಲ್ಪ ಕಡಿಮೆ. ಅದರೊಂದು ಪಾತ್ರ ಆದ್ಮೇಲೆ ಈ ಕಡೆ ಬರೋದು ಸ್ವಲ್ಪ ಕಷ್ಟ. ಅದೇ ಒಂದು ಆಹ್ವಾನ ಆಗಿರುತ್ತೆ. ಅದೊಂದ್ 2 ದಿನ ಅದೇ ಇದ್ರಲ್ಲ, 2 ಸೆಕೆಂಡ್ ಅದು ಅಲ್ಲಿಂದ ಹೊರಗೆ ಬರೋದಕ್ಕೆ ಬೇಕು ನಮ್ಗೆ ಈ ತರ ಮಾತಾಡುವಾಗ. ವಂಡರ್ಫುಲ್. ಸೊ ನಿಮ್ಮ ಮುಂದಿನ ಈ ಕಲಾ ಸೇವೆಗೆ ಮತ್ತೇನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಮತ್ತೇನಾದ್ರು ಈಗ ನನಗೆ ಹೇಳಬೇಕು ಅನ್ನೋದು, ಈಗ ತುಂಬಾ ಮಕ್ಕಳು ಕಲಿತಾರೆ, ಅದು ಕೇವಲ ಶೋಕಿಗಾಗಿ ಕಲಿಬಾರ್ದು. ಅದನ್ನ ಒಂದು ಸಾಧನೆ ಅಂತ ಮಾಡೋದಕ್ಕಾಗಿ ಕಲಿಬೇಕು. ಅದನ್ನ ಪ್ರೀತಿಯಿಂದ ಸರಿಯಾಗಿ ಕಲ್ತು ಮಾಡಬೇಕು ಅನ್ನುವ ಒಂದು ಧೋರಣೆಯಲ್ಲಿ ಕಲಿಬೇಕು. ಸುಮ್ಮನೆ ನಾನೇನೋ ವೇಷ ಹಾಕದೆ ನನಗೆಂದು ಪಬ್ಲಿಸಿಟಿ ಸಿಗುತ್ತೆ, ನಮ್ಮ ಒಂದು ವೈಯಕ್ತಿಕ ಒಂದು ಸೆಲೆಬ್ರಿಟಿ ಆಗೋದಕ್ಕೆ ಹೋಗಿ ಅದನ್ನ ಮಾಡಬಾರ್ದು. ಸರಿಯಾಗಿ ಕಲಿತು ಸರಿಯಾದ ರೀತಿಯಲ್ಲಿ ಮಾಡಿ ಸರಿಯಾದ ಗುರುಗಳಿಂದ ಕಲೀರಿ. ಅದು ನನ್ನ ಒಂದು ಈಗಿನ ಮಕ್ಕಳಿಗೆ ನಿಮ್ಮ ಸಂದೇಶ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಈ 1.5 ಗಂಟೆ ನಾವು ಮಾತಾಡಿದ್ದು ನಿಮ್ಮ ಅಭಿನಯ ಇವತ್ತು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯುತ್ತೆ, ಅದು ಯಾವತ್ತೂ ಉಳಿಯುತ್ತೆ. ನಿಮ್ಮ ಸಮಯವನ್ನು ಕೊಟ್ಟು ಇಲ್ಲಿವರೆಗೆ ಬಂದಿದ್ದಕ್ಕೆ ಧನ್ಯವಾದಗಳು. ನಾನೊಂದು ಚಿಕ್ಕದಾದಂಥ ಒಂದು ಚುಟ್ಕ ಬರೆದಿದ್ದೀನಿ, ಅದು ಈ ಮಾತಿನ ಬರದಲ್ಲಿ ನಮ್ಗೆ ಹಾಗೆ ಹೇಳೋದಕ್ಕೆ ಇದಾಗುತ್ತೆ, ಅದನ್ನ ನಿಮಗೆ ಓದಿ ಹೇಳ್ತೇನೆ ನಾನು. ಇದು ಯಕ್ಷಗಾನ ಮತ್ತು ನಿಮ್ಮ ಮೇಲೆ. ಗೆಜ್ಜೆಯ ದನಿಗೆ ತಾಳದ ಗತ್ತು, ನಿಮ್ಮ ಮಾತುಗಳೇ ನಮಗೆಲ್ಲ ಸಂಪತ್ತು. ಗೆಜ್ಜೆಯ ದನಿಗೆ ತಾಳದ ಗತ್ತು, ನಿಮ್ಮ ಮಾತುಗಳೇ ನಮಗೆಲ್ಲ ಸಂಪತ್ತು. ಕಲೆಗಾಗಿ ಮೀಸಲು ನಿಮ್ಮ ಈ ಬದುಕು, ಮುಂದಿನ ಪಯಣಕ್ಕೆ ಸಿಗಲಿ ಗೆಲುವಿನ ಬೆಳಕು. ಮುಂದಿನ ಪಯಣಕ್ಕೆ ನಿಮಗೆ ಸಿಗಲಿ ಗೆಲುವಿನ ಬೆಳಕು. ನಮ್ಮೆಲ್ಲರ ಶುಭಾಶಯಗಳು ಬಿಯಾಂಡ್ ಲಿಮಿಟ್ಸ್ನ ವೀಕ್ಷಕರಿಂದ ಕೂಡ. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ನನ್ನನ್ನು ಇಲ್ಲಿವರೆಗೆ ಕರೆಸಿ ಇಷ್ಟೊತ್ತು ನಿಮ್ಮ ಯಕ್ಷಗಾನ ಮಾತಾಡಬೇಕು ಅಂದರೆ ನಮಗೆ ಅದೊಂದು ಸಂಭ್ರಮ. ಆ ಸಂಭ್ರಮವನ್ನು ನೀವು ಕಲ್ಪಿಸಿಕೊಟ್ಟಿದ್ದಕ್ಕೆ, ಮತ್ತು ಒಂದಿಷ್ಟು ಮಹಿಳೆಯರು ಇದ್ದಾರೆ ಅನ್ನುವ ನಿಮ್ಮ ಒಂದು ಗುರುತಿಸುವಿಕೆ ಇದೆಯಲ್ಲ, ಅದು ನಮಗೆ ಭಾಳ ಹೆಮ್ಮೆ ವಿಷಯ. ಇನ್ನೊಂದು ಬಿಯಾಂಡ್ ಲಿಮಿಟ್, ಅದರ ಅರ್ಥನೇ ವಿಶೇಷ. ಹೌದು, ಅದಕ್ಕೋಸ್ಕರ ಮೀರಿ ನಿಂತವ್ರು ನಾವಲ್ಲ, ಇನ್ನು ಮಾಡೋ ತುಂಬಾ 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 ಇದೆ. ಅಲ್ಲ, ಅದಕ್ಕೆ ಹೇಳಿದ್ದು ಯಕ್ಷಗಾನ ಗಂಡು ಕಲೆ, ಅದನ್ನ ಲಿಮಿಟ್ ಅನ್ನ ಮೀರಿ ನೀವು ಕಲಿತು ಇದನ್ನ ಮಾಡ್ತಾ ಇದ್ದೀರಾ, ಅದನ್ನು ಗುರುತಿಸಿದ್ರಲ್ಲ, ಅದಕ್ಕೆ ಬಿಯಾಂಡ್ ಲಿಮಿಟ್ಗೆ ನಾನು ತುಂಬಾ 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 ಋಣಿಯಾಗಿದ್ದೀನಿ. ಜೊತೆಗೆ ಇಷ್ಟೇ ಅಲ್ಲ, ನಾನು ಸಾಧಿಸಿದ್ದು ಏನೂ ಅಲ್ಲ,
ಪ್ರತಿಯೊಬ್ಬರು ನಾನು ಝೀರೋದಲ್ಲಿ ಇದ್ದೀನಿ ಅಂತ ತಿಳ್ಕೊಂಡಾಗ ಮಾತ್ರ ನಿಮಗೆ ಇನ್ನೊಂದಿಷ್ಟು ಕಲಿಯೋದಕ್ಕೆ, ಆ ಒಂದು ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ನನಗೆಲ್ಲ ಗೊತ್ತು, ಯಾರು ಏನು ಗೊತ್ತು? ಹೌದು. ಆ ಮಹಾಸಮುದ್ರದಲ್ಲಿ ನಾನು ಒಂದು ಬಿಂದು ಮಾತ್ರ. ಎಷ್ಟೆಷ್ಟು ಸಾಧನೆ ಮಾಡಿದ ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಇನ್ನೂ ಕೆಲವು ಜನರನ್ನ ಸಂದರ್ಶನ ಮಾಡ್ತೀವಿ. ಯಾಕಂದ್ರೆ ಮತ್ತೆ ಅಷ್ಟೇ ಅಲ್ಲ, ನೀವು ಚೌಕಿಯಲ್ಲಿ ಬಣ್ಣ ಹಚ್ಚುವಾಗ ನಿಮ್ಮ ಒಂದು ಯಕ್ಷಗಾನ ಇದನ್ನ ಕೂಡ ನಾವು ಮಾಡಬೇಕು, ಅದನ್ನೆಲ್ಲ ಮಾಡ್ಬೇಕು. ಯಾಕೆಂದ್ರೆ ಅದ್ರ ಚಿತ್ರೀಕರಣ ಹಿಂದಿನ ಮಾಡಬೇಕು ಶ್ರಮ, ಅನ್ನೋ ಆಸೆ ಇದೆ ನಮ್ಗೆ. ಅದ್ರ ಹಿಂದಿನ ಶ್ರಮ ಯಾರಿಗೂ ಗೊತ್ತಿರೋದಿಲ್ಲ. ಏನೋ ಬಂದ್ರು ಮೇಕಪ್ ಹಾಕೊಂಡು ಕುಣಿದ್ರು, ಹಾಗಲ್ಲ ಅದು. ಅದ್ರ ಹಿಂದೆ ಎಷ್ಟು ಶ್ರಮ ಇರುತ್ತೆ, ಒಬ್ಬ ಸಂಘಟಕರ ಶ್ರಮ ಎಷ್ಟಿರುತ್ತೆ, ಅದಕ್ಕೆ ನಾವು ಕೊಡುವಂಥದ್ದೇನಿದೆ ಅದೇನೂ ಅಲ್ಲ. ಅದೆಲ್ಲ ಆಗಲಿ ಅನ್ನೋದು ನಾನು ಈ ಮಾಧ್ಯಮದ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು, ತುಂಬಾ ಧನ್ಯವಾದಗಳು ಗೀತಾ. ನಿಮಗೂ ಕೂಡ ತುಂಬಾ ಧನ್ಯವಾದಗಳು. ಆಲ್ ದ ಬೆಸ್ಟ್. ಎಲ್ರಿಗೂ ಶುಭವಾಗಲಿ. ಥ್ಯಾಂಕ್ ಯು.